ಎಸ್ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗತ್ತಿನ ಎಲ್ಲ ದಾರ್ಶನಿಕರನ್ನ ನಿಯುಕ್ತ ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಗಾಂಧಿ ಚಿಂತನೆಯ ಮಾರ್ಗದಲ್ಲಿ ನಡೀತಕ್ಕಂಥ ಅಕ್ಕನ ಅರಿವು ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಕಳೆದ 6 ವರ್ಷಗಳಿಂದ ನಿರಂತರವಾಗಿ ಶನಿವಾರ ಮತ್ತು ರವಿವಾರ ಉಪನ್ಯಾಸಗಳನ್ನ ಹಮ್ಮಿಕೊಂಡು ನಾಡಿನ ಶ್ರೇಷ್ಠ ವಿದ್ವಾಂಸರನ್ನ, ಸಾಹಿತಿಗಳನ್ನ, ಸಂಶೋಧಕರನ್ನ ಈ ವೇದಿಕೆಯ ಮೂಲಕ ಅವರ ಮಾತುಗಳನ್ನ ನಾಡಿಗೆ ಪರಿಚಯಿಸಿದ್ದೇವೆ. ಮೊದಲಿಗೆ ನನ್ನ ಅತ್ಯಂತ ಗೌರವಪೂರ್ವಕವಾದಂಥವರು, ಹಿರಿಯರು, ಆತ್ಮೀಯರಾದಂಥ ಪ್ರೊಫೆಸರ್ ಎಸ್ ಟಿ ಸಿದ್ದರಾಮಯ್ಯ ಸರ್ ಅವರನ್ನ ಸ್ವಾಗತ ಕೋರ್ತಾ, ಇವತ್ತು 304ನೇ ಉಪನ್ಯಾಸ. ವಿಶೇಷವಾಗಿ ಖ್ಯಾತ ಶಾಸನ ತಜ್ಞೆ ಹನುಮಾಕ್ಷಿ ಗೋಗಿ ಇವರ ತಂದೆಯವರಾದಂಥ ಅಜ್ಜನವರಾದಂಥ ಭೀಮರಾಯಪ್ಪ ನಾಗಪ್ಪ ಗೋಗಿ ಇವರ ಸ್ಮರಣಾರ್ಥ ದತ್ತಿ ಉಪನ್ಯಾಸವನ್ನು ಏರ್ಪಡಿಸಿದ್ದೇವೆ. ಕಾರಣ ಇವತ್ತಿನ ವಿಷಯ ಬಹಳ ವಿಶಿಷ್ಟ. ಇವತ್ತ ಬಹಳಷ್ಟು ಜನರು ಚಲನಚಿತ್ರ ನಟರಿಗೆ, ಪ್ರಾಧಿಕಾರ ಅಥವಾ ಬೇರೆ ಬೇರೆ ಸೆಲೆಬ್ರಿಟಿಗಳಿಗೆ ಒಂದು ಸ್ಮಾರಕಗಳನ್ನ ಮಾಡುವಂತ ಸಂದರ್ಭದೊಳಗ ಪಂಪನ ಸ್ಮಾರಕವಾಗಲಿ ಅಥವಾ ಪಂಪನ ಪ್ರತಿಷ್ಠಾನವನ್ನಾಗಲಿ ಬಸವಣ್ಣನ ಚಿಂತನೆಯನ್ನಾಗಲಿ ಮಾಡ್ತಕ್ಕಂಥ ಕಾರ್ಯವನ್ನ ಮಾಡ್ತಿಲ್ಲ. ಹೀಗಾಗಿ ಪಂಪ ಮತ್ತು ಬಸವಣ್ಣ ಇವರ ಒಂದು ಅವಲೋಕನದ ಬಗ್ಗೆ ನಮ್ಮ ಹಿರಿಯ ಸಂಶೋಧಕರು, ಸಾಹಿತಿಗಳು, ಕವಿಗಳು, ಚಿಂತಕರು ಪ್ರೊಫೆಸರ್ ಎಸ್ ಟಿ ಸಿದ್ದರಾಮಯ್ಯ ಅವರ ಮಾತು ಕೇಳೋದಂದ್ರೆ ಒಂದು ಅಪರೂಪ. ನಮ್ಮ ವೇದಿಕೆಯ ಅವಿಭಾಜ್ಯ ಅಂಗ. ನಾನು ಎಷ್ಟೋ ಸಲ ಅವ್ರ ಜೊತೆಗೆ ಮಾತನಾಡಿ ನನ್ನೊಳಗಿರ್ತಕ್ಕಂಥ ಸಂದೇಹಗಳನ್ನ ಅವ್ರ ಜೊತೆಗೆ ನಿವಾರಣೆ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಧಾನ ಇದೆ. ನಮ್ಮೆಲ್ಲರಿಗೂ ಪೂಜ್ಯರು, ಅವರನ್ನ ಸ್ವಾಗತ ಕೋರ್ತಾ ಇದ್ದೀನಿ. ಬೆಲ್ಲರನ್ನ ವೇದಿಕೆಗೆ ಜಾಯ್ನ್ ಆದಂತ ಎಲ್ಲರನ್ನ ನಾವು ಸ್ವಾಗತ ಕೋರ್ತಾ ಇದ್ದೀನಿ. ದತ್ತಿ ದಾಸೋಹಿಗಳಾದಂಥ ಪ್ರೊಫೆಸರ್ ಹನುಮಾಕ್ಷಿ ಗೋಗಿ ಮೇಡಮ್ ಅವರನ್ನು ಸ್ವಾಗತ ಕೋರ್ತಾ, ಆರಂಭದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತ ಸಂಗೀತಗಾರರಾದಂಥ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್, ನನ್ನ ಆತ್ಮೀಯ ಸ್ನೇಹಿತರು, ಅವ್ರ ವಚನ ಪ್ರಾರ್ಥನೆ ಮಾಡಲಿ ಅಂತ ಅವ್ರು ಕೇಳ್ಕೊಂತೀನಿ. ಶರಣಾರ್ಥಿ ಕೇಳ್ತೈತಲ್ರಿ ಸರ್? ಕೇಳ್ತದ ಸರ್. ಹಾ. ಅಪ್ಪನು ನಮ್ಮ ಮಾದರ ಚೆನ್ನಯ್ಯ, ಅಪ್ಪನು ನಮ್ಮ ಮಾದರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಚಿಕ್ಕಯ್ಯ ನಮ್ಮಯ್ಯ ಕಾಣಯ್ಯ, ಅಪ್ಪನು ನಮ್ಮ ಮಾದರ ಚೆನ್ನಯ್ಯ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ, ಎನ್ನನೇತ ಕರೀರಿ ಕೂಡಲ ಸಂಗಯ್ಯ, ಎನ್ನನೇತ ಕರೀರಿ ಕೂಡಲ ಸಂಗಯ್ಯ, ಅಪ್ಪನು ನಮ್ಮ ಮಾದರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಚಿಕ್ಕಯ್ಯ ನಮ್ಮಯ್ಯ ಕಾಣಯ್ಯ, ಅಣ್ಣನು ನಮ್ಮ ಕಿನ್ನರಿ ಬ್ರಹ್ಮಯ್ಯ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ, ಎನ್ನನೇತ ಕರೀರಿ ಎನ್ನನತ ಕರೀರಿ ಕೂಡಲ ಸಂಗಯ್ಯ, ಕೂಡಲ ಸಂಗಯ್ಯ, ಅಪ್ಪನು ನಮ್ಮ ಮಾದರ ಚೆನ್ನಯ್ಯ, ಅಪ್ಪನು ನಮ್ಮ
ಅಪ್ಪನು ನಮ್ಮ ಮಾದರ ಚೆಮ್ಮಯ್ಯ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ಈ ವೇದಿಕೆಯಲ್ಲಿ ತಮ್ಮ ಅದ್ಭುತವಾಗಿರ್ತಕ್ಕಂಥ ವಾಣಿಯನ್ನ ನೀಡಲಿರುವ ನಮ್ಮ ಕನ್ನಡ ನಾಡಿನ ಬಹುದೊಡ್ಡ ಸಾಕ್ಷಿ ಪ್ರಜ್ಞೆ, ಬಹುಶ್ರುತ ವಿದ್ವತ್ತಿನ ಪರಿಭಾಷೆ ಅಂತಿರುವ ಸಿದ್ದರಾಮಯ್ಯ ಸರ್ ಅವರ ಶ್ರೀಚರಣಗಳಲ್ಲಿ ಒಡಮಟ್ಟು ನನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಧನ್ಯವಾದಗಳು. ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್, ಕನ್ನಡ ನಾಡು ಕಂಡಂತ ಶ್ರೇಷ್ಠ ಸಂಶೋಧಕ, ಪ್ರೊಫೆಸರ್ ಶ್ರೀ ಬಸವನಾಳ್ ಅವರ ಮಗಳ ಮಗ, ನನ್ನ ಆತ್ಮೀಯ ಸ್ನೇಹಿತರು, ಕಳೆದ 4 ದಶಕಗಳ ಒಂದು ಸ್ನೇಹ. ಈಗ ಡಾಕ್ಟರ್ ದಾನಮ್ಮ ಜಳಕಿ ಅವರು ಇವತ್ತಿನ ಉಪನ್ಯಾಸಕರ ಪರಿಚಯ ಮತ್ತು ದತ್ತಿದಾಸೋಹಗಳ ಪರಿಚಯವನ್ನು ಮಾಡ್ಲಿ ಅಂತ ಅವ್ರು ಕೇಳ್ಕೊಂತೀವಿ. ಧನ್ಯವಾದಗಳು ಸರ್. ಶ್ರೀ ಗುರು ಬಸವಲಿಂಗಾಯ ನಮಃ. ಭವಭವದಲ್ಲಿ ಎನ್ನ ಮನವು ಸಿಲುಕದೆ, ಭವಭವದಲ್ಲಿ ಎನ್ನ ಮನವು ಕಟ್ಟದೆ, ಭವಸಾಗರದಲ್ಲಿ ಮುಳುಗದೆ, ಭವರಾಟಾಳದೊಳು ತುಂಬದೆ ಕೆಡಹದೆ, ಭವ ವಿರಹಿತ ನೀನು ಅವದಾರು ಕರುಣಿಸು ಕೂಡಲ ಸಂಗಮ ದೇವ. ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ, ಪುಣೆಯ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮ ಶರಣ ಮಾರ್ಗದ ತತ್ವ ಸಿದ್ಧಾಂತದಡಿಯಲ್ಲಿ ಶಾಸನ ತಜ್ಞೆ, ಹಿರಿಯ ಸಂಶೋಧಕಿ ಪ್ರೊಫೆಸರ್ ಹನುಮಾಕ್ಷಿ ಗೂಗಿ ಧಾರವಾಡ ಅವರ ಅಜ್ಜನವರಾದ ಭೀಮರಾಯ್ ನಾಗಪ್ಪ ಗೂಗಿ, ಭೀಮರಾಯ್ ಮಾಸ್ತರ್ ಎಂದೇ ಪ್ರಸಿದ್ಧರಾಗಿರುವಂತ ಇವರ ಒಂದು ಸ್ಮರಣಾರ್ಥದಲ್ಲಿ ವಿಶೇಷ ದತ್ತಿ ಉಪನ್ಯಾಸದ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಸರ್ವ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಹಾಗೂ ವೇದಿಕೆಗೆ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮದ ರೂವಾರಿಗಳು ಹಾಗೂ ಮಾರ್ಗದರ್ಶಕರು, ಅಪ್ಪಟ ಬಸವಾಭಿಮಾನಿಗಳು ಹಾಗೂ ಶರಣ ತತ್ವವನ್ನ ಮತ್ತು ಆಶಯಗಳನ್ನ ಗೂಗಲ್ ಮೀಟ್ ಮೂಲಕ ಹಾಗೂ ಸಾಹಿತ್ಯದ ಮೂಲಕ ಜಗತ್ತಿನ ಮೂಲೆ ಮೂಲೆಯಲ್ಲಿ ಕೊಂಡೊಯ್ಯುತ್ತಿರುವ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ವೇದಿಕೆ ಪರವಾಗಿ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ದತ್ತಿ ದಾಸೋಹಿಗಳಾಗಿರುವಂತ ಶಾಸನ ತಜ್ಞೆ, ಹಿರಿಯ ಸಂಶೋಧಕಿ ಪ್ರೊಫೆಸರ್ ಹನುಮಾಕ್ಷಿ ಗೂಗಿ ಧಾರವಾಡ, ಇವರು ತಮ್ಮ ಅಜ್ಜನವರು ಭೀಮರಾಯ ನಾಗಪ್ಪ ಗೂಗಿಯವರ ಸ್ಮರಣಾರ್ಥ ವಿಶೇಷ ದತ್ತಿ ಉಪನ್ಯಾಸವನ್ನ ಇಟ್ಟಿದ್ದು. ಈ ದತ್ತಿ ದಾಸೋಹ ನಮ್ಮೆಲ್ಲರಿಗೂ ಮಾದರಿ ಮೇಡಮ್, ತಮಗೂ ಸಹ ವೇದಿಕೆಗೆ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ. ಶರಣು ಶರಣಾರ್ಥಿಗಳು. ಅದೇ ರೀತಿ ಇವತ್ತಿನ ವಿಷಯ ಅದ್ಭುತವಾದಂತ ವಿಷಯ, ಪಂಪ ಬಸವಣ್ಣ ಒಂದು ಅವಲೋಕನ. ಈ ಒಂದು ವಿಷಯವಾಗಿ ಅನುಭವವನ್ನು ಇರ್ತಾ ಇರುವಂತ ಹಿರಿಯ ಕವಿಗಳು, ಸಾಹಿತಿಗಳು, ವಿಮರ್ಶಕರು ಆಗಿರುವಂತ ಪ್ರೊಫೆಸರ್ ಎಸ್ ಟಿ ಸಿದ್ದರಾಮಯ್ಯ ಸರ್ ಅವರಿಗೆ ವೇದಿಕೆ ಪರವಾಗಿ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ತಮಗೆ ವೇದಿಕೆಗೆ ಸ್ವಾಗತ ಸುಸ್ವಾಗತ ಸರ್. ಶರಣು ಶರಣು ಮೇಡಮ್, ಶರಣು. ಥ್ಯಾಂಕ್ ಯು ಸರ್. ಅದೇ ರೀತಿ ಇವತ್ತು ವಚನ ಪ್ರಾರ್ಥನೆಯನ್ನು ಮಾಡಿದಂತ ಅಂತಾರಾಷ್ಟ್ರೀಯ ಗಾಯಕರು ಆಗಿರುವಂತ ಸಹೋದರ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅಣ್ಣನವ್ರಿಗೆ ಸಹಿತ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ವೇದಿಕೆಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಅದೇ ರೀತಿ ವಚನ ಮಂಗಳ ಮಾಡ್ಲಿರುವಂತ ಗಾನಕೋಗಿಲಿಯಾಗಿರುವ ಶರಣಿ ಪ್ರೇಮಕ್ಕ ಹೊರಟ್ಟಿ ಸಹೋದರಿಗೂ ಸಹಿತ ವೇದಿಕೆಗೆ ಸ್ವಾಗತ ಸುಸ್ವಾಗತ ಮೇಡಮ್. ಈ ಒಂದು ಗೂಗಲ್ ಮೀಟ್ಗೆ ಸದಾ ಸಂಯೋಜಕರಾಗಿ ಕಾರ್ಯವನ್ನ ಮಾಡ್ತಾ ಇರುವಂತ ಸಹೋದರರಾದಂತ ರುದ್ರಮೂರ್ತಿ ಅಣ್ಣನವರಿಗೂ ಹಾಗೂ ರಾಜಣ್ಣ ಸಹೋದರಿಗೂ ಸಹಿತ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಅವರಿಗೂ ವೇದಿಕೆಗೆ ಸ್ವಾಗತ ಸುಸ್ವಾಗತವನ್ನ ಮಾಡ್ಕೊಳ್ತಾ ಇದ್ದೀನಿ. ಅದರೊಂದಿಗೆ ಇವತ್ತು ಒಂದು ದತ್ತಿ ದಾಸೋಹಿಗಳ ಹಾಗೂ ಉಪನ್ಯಾಸಕರ ಪರಿಚಯ ಸಹಿತ ಇದೆ. ದತ್ತಿ ದಾಸೋಹಿಗಳಾಗಿರುವಂತ ಹನುಮಾಕ್ಷಿ ಮೇಡಮ್ ಅವರ ಪರಿಚಯ ಯಾರಿಗಿಲ್ಲ? ಇಡೀ ನಾಡಿನಲ್ಲಿ ಹಿರಿಯ ಸಂಶೋಧಕಿ, ಶಾಸನ ತಜ್ಞೆಯಾಗಿ ಅನೇಕ ಕಾರ್ಯಗಳನ್ನ ಮಾಡಿದಂತ ಖ್ಯಾತಿ ಮೇಡಮ್ ಅವ್ರದ್ದು. ಸಾಕಷ್ಟು ವಿಷಯಗಳನ್ನ ನಾವು ಕೇಳ್ತಾ ಹೋದಾಗ ಮೇಡಮ್ ಅವರು ಒಂದೇ ಮಾತಂದ್ರು, ಶಾಸನ ತಜ್ಞೆ ಹಿರಿಯ ಸಂಶೋಧಕಿ ಅಷ್ಟು ಹೇಳ್ಬಿಟ್ರೆ ಸಾಕು, ಅಷ್ಟೆಲ್ಲ ವಿವರಣೆ ಬೇಡ. ಅಂದ್ರೆ ಸಿಂಪಲ್ ಲಿವಿಂಗ್ ಅಂಡ್ ಹೈ ಥಿಂಕಿಂಗ್ ಎನ್ನುವ ಹಾಗೆ ಅವರ ಒಂದು ಮಾತುಗಳು ನಿಜವಾಗ್ಲೂ ಬಹಳಷ್ಟು ಮನ ಮುಟ್ಟಿದಂಥದ್ದು. ಅವರ ಅಜ್ಜನವರ ಬಗ್ಗೆ ಅವರ ಮಾತಿನಲ್ಲೇ ಕೇಳೋಣ ಅಂತ ಹೇಳ್ತಾ ಶಾಸನ ತಜ್ಞೆ ಹಿರಿಯ ಸಂಶೋಧಕಿ ಮೇಡಮ್ ಅವರು ಅನೇಕ ಪ್ರಶಸ್ತಿಗಳನ್ನ ಅನೇಕ ಲೇಖನಗಳ ಮೂಲಕವಾಗಿ ಇಡೀ ನಾಡಿಗೆ ಖ್ಯಾತಿಯನ್ನ ಪಡೆದವರು. ಅದರೊಂದಿಗೆ ಇವತ್ತಿನ ಉಪನ್ಯಾಸಕರ ಪರಿಚಯವನ್ನ ಮಾಡುವಂತ ಒಂದು ಸುಸಂದರ್ಭ. ನಿಜವಾಗಿಯೂ ಅದು ನನ್ನ ಭಾಗ್ಯನೇ ಅಂತ ತಿಳ್ಕೊಳ್ತೀನಿ.
ಯಾಕಂದ್ರೆ ನಾಡಿನ ಹಿರಿಯ ಸಾಹಿತಿಗಳು, ಹಿರಿಯ ಕವಿಗಳು, ನಾಟಕಕಾರರು, ವಿಮರ್ಶಕಕಾರರು, ನಾಡಿನಲ್ಲೇ ಪ್ರಸಿದ್ಧವಾಗಿರುವಂತ ಸಾಹಿತಿಗಳಾದ ಪ್ರೊಫೆಸರ್ ಎಸ್ ಸಿ ಸಿದ್ದರಾಮಯ್ಯ ಸರ್ ಅವರ ಪರಿಚಯ ಮಾಡುವುದು ನನ್ನ ಸೌಭಾಗ್ಯ. ಅವರು ಪ್ರಾರಂಭದಲ್ಲಿ ಅವರ ಪ್ರಾರಂಭಿಕ ಜೀವನದ ಬಗ್ಗೆ ಸ್ವಲ್ಪ ನಾನು ಹೇಳ್ಕೊಳ್ಬೇಕು ಅಂದ್ರೆ, ಗುರು ಭಕ್ತಯ್ಯ ರೇವಮ್ಮ ಅವರ ತಂದೆ ತಾಯಿಯ ಪುತ್ರರಾಗಿ ಅವರು ಸಿಂಗಾಪುರ್ ಚಿಕ್ಕನಾಯಕನಹಳ್ಳಿ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಅವರು ಹುಟ್ಟು. ಪ್ರಾಥಮಿಕ ಶಿಕ್ಷಣವನ್ನ ಅಲ್ಲಿಯೇ ಸಿಂಗಾಪುರದಲ್ಲಿ ಮುಗಿಸಿ, ಮಾಧ್ಯಮಿಕ ಶಿಕ್ಷಣವನ್ನ ಯಳನಾಡು, ಪ್ರೌಢಶಾಲೆ ಶಿಕ್ಷಣವನ್ನ ಚಿಕ್ಕನಾಯಕನಹಳ್ಳಿ ತುಮಕೂರು ಜಿಲ್ಲೆಯಲ್ಲಿ, ಶ್ರೀರಾಮ್ಪುರ್ ಹೊಸದುರ್ಗ ತಾಲೂಕದಲ್ಲಿ ಪದವಿ ಶಿಕ್ಷಣವನ್ನ, ನಂತರ ತುಮಕೂರದಲ್ಲಿ ಪದವಿ ಶಿಕ್ಷಣವನ್ನ, ಸ್ನಾತಕೋತ್ತರ ಪದವಿಯನ್ನ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ, ಹೀಗೆ ತಮ್ಮ ಒಂದು ಶಿಕ್ಷಣವನ್ನ ಅವರು ಪೂರೈಸಿದ್ರು. ಪ್ರಾರಂಭದಲ್ಲಿ ಸಿದ್ಧಗಂಗಾ ಕಾಲೇಜು ತುಮಕೂರು ಇಲ್ಲಿ ತಮ್ಮ ಕನ್ನಡ ಅಧ್ಯಾಪಕ ವೃತ್ತಿಯನ್ನ ಪ್ರಾರಂಭಿಸಿ, ತದನಂತರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಿಂಧನೂರು ರಾಯಚೂರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಡಿಕೇರಿ, ಸರ್ಕಾರಿ ಕಲಾ ಕಾಲೇಜು ತುಮಕೂರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೊರಟಗೆರೆ, ಸರ್ಕಾರಿ ಕಲಾ ಕಾಲೇಜು ತುಮಕೂರು ಇಲ್ಲಿ ತಮ್ಮ ಸೇವೆಯನ್ನ ಪೂರೈಸ್ತಾ ನಡೆದ್ರು. ಪ್ರಾಂಶುಪಾಲರಾಗಿ ಸರ್ಕಾರಿ ಪ್ರಥಮ ಕಾಲೇಜು ಪ್ರಥಮ ದರ್ಜೆ ಕಾಲೇಜು ಹೊಸನಾಯಕನಹಳ್ಳಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊಸದುರ್ಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಧುಗಿರಿಯಲ್ಲಿ ಪ್ರಾಂಶುಪಾಲರಾಗಿ ಸೇವೆಯನ್ನ ಮಾಡಿದ್ದಾರೆ. ನಿವೃತ್ತಿಯ ನಂತರ 2005ರಿಂದ 2008ರಲ್ಲಿ ಅಧ್ಯಕ್ಷರು ಕನ್ನಡ ಪುಸ್ತಕ ಪ್ರಾಧಿಕಾರ ಕರ್ನಾಟಕ ಸರ್ಕಾರ, 2016ರಿಂದ 2019ರಲ್ಲಿ ಅಧ್ಯಕ್ಷರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ, ತದನಂತರ ಅಧ್ಯಕ್ಷರು ಕನ್ನಡ ಹಿತರಕ್ಷಣಾ ಸಮಿತಿ BEL, 2019ರಿಂದ ಸದಸ್ಯರು ಹಾಗೂ ಉಪಾಧ್ಯಕ್ಷರು ಗಾಂಧಿ ಭವನ ಬೆಂಗಳೂರು. ಈಗ ಅಮೋಘವಾಗಿರುವಂತಹ ಅದ್ಭುತವಾಗಿರುವಂತಹ ಸೇವೆಯನ್ನ ಮಾಡಿದ್ದಾರೆ. ಸಾಹಿತ್ಯದ ಕೃಷಿ ಅಂತೂ ಅತ್ಯದ್ಭುತ. ಸಾಹಿತ್ಯಿಕವಾಗಿ ಅನೇಕ ಕಾವ್ಯಗಳನ್ನ, ನಾಟಕಗಳನ್ನ ಮತ್ತು ಅಷ್ಟೇ ಅಲ್ಲದೆ ಸಂಪಾದನಾ ಕೃತಿಗಳನ್ನ, ಪ್ರವಾಸ ಕಥನಗಳನ್ನ, ಆತ್ಮಕಥನಗಳನ್ನ, ಹೀಗೆ ಅನೇಕ ಸಾಹಿತ್ಯದ ಕೃಷಿಯನ್ನ ಮಾಡಿದರೆ. ಅದರಲ್ಲಿ ಕೆಲವೊಂದನ್ನ ನಾನು ಇಲ್ಲಿ ವೇದಿಕೆಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರಾರಂಭದಲ್ಲಿ ಕಾವ್ಯದ ಬಗ್ಗೆ ಹೇಳ್ಬೇಕಂದ್ರೆ, ಗಾಲ್ಫ್ ಉಬ್ಬಿನ ಮೇಲೆ ಕಾಡುವ ಬೇಲಿ ಹೂ, ಅವಳೆದೆಯ ಜಂಗಮ, ಸೊಲ್ಲು ಫಲವಾಗಿ, ಮೇರು ಜೇವಣ್ಣೆ, ಕರೆ ಬಳಗ, ಬೀದಿ ಅಲ್ಲಮ, ಉರುತೈಲಿ, ಅರಿವು ನಾಚಿತ್ತು, ಕುಳ ಋತುಗಾನ, ನೆನಪು ದಾಯಾದಿ, ಕಣಸು ಕವಣತಿರೆ, ದಕ್ಷದ ದಾರಿಯಲ್ಲಿ, ಬಿಜ್ಜಳ ನ್ಯಾಯ, ನೀನು ಹೋಗಿ ನಾನು ಜೋಗಿ, ಅಶಾಂತಿ ಪರ್ವ, ಅನಾದಿಯ ಗೆಜ್ಜದನಿ, ಹೀಗೆ ಅನೇಕ ಕಾವ್ಯಗಳನ್ನ ಸರ್ ಅವರು ಸಾಹಿತ್ಯ ಲೋಕದಲ್ಲಿ ನೀಡಿದ್ದು. ಜೊತೆಗೆ ನಾಟಕಗಳಾಗಿರುವಂತಹ ದಂಡೆ, ದಾಳ, ಅನ್ನದಾತ, ಬಿಜ್ಜಳ ನ್ಯಾಯ, ಅನೇಕ ನಾಟಕಗಳ ಕೊಡುಗೆ ಅದ್ಭುತ. ವಿಮರ್ಶಕಾರರಾಗಿ ಕೇಡಿಲ್ಲವಾಗಿ, ಎಡೆಸಾಲು, ನಿಶಬ್ದದ ಜಾಡು, ಬಿಲ್ವ ಬೆಳವಲ, ನೆಲಮೂಲಾದನಿ, ವಚನ ಸಂಸ್ಕೃತಿ ಸಾಹಿತ್ಯದ ಸಂಗತಿ, ಉಪ್ಪು ಸೊಪ್ಪು, ವಚನ ಧರ್ಮ, ಲಿಂಗಾಯತ ಕನ್ನಡ ವಚನ ಧರ್ಮ, ಕನ್ನಡ ಭಾಷೆ ಬದುಕು, ಪುರಾಣ, ಕುಲಗುರು ರೇವಣಸಿದ್ದೇಶ್ವರ, ಸಾಂದರ್ಭಿಕ, ಹೀಗೆ ಅನೇಕ ವಿಮರ್ಶಕ ಕೃತಿಗಳು ಹೊರಬಂದಿದ್ದು. ಜೊತೆಗೆ ಅನುಭವದ ಕಥನ, ಕನ್ನಡ ಪುಸ್ತಕ ಜಗತ್ತು, ಅದು ಸಹಿತ ನಾವು ನೋಡ್ಬೋದು. ಪ್ರವಾಸ ಕಥನದಲ್ಲಿ ಅಲ್ಲಿಗೆ ಹೋದರು ಇಲ್ಲಿಯ ಚಿಂತೆ, ಸಂಪಾದನಾ ಕೃತಿಯಲ್ಲಿ ನಟ ಸಾರ್ವಭೌಮ ರಾಜಕುಮಾರ, ನವಯುಗ ನಾಯಕ ದೇವರಾಜ ಅರಸು, ಕಾಲುದಾರಿಯ ಸಂತ ಸರ್ವಜ್ಞ, ಕ್ರಾಂತಿಯ ಹೆಜ್ಜೆಗಳು, ದೀರ್ಘ ಪ್ರಸ್ತಾವನೆಯೊಂದಿಗೆ ವಚನಗಳ ಸಂಪಾದನೆ ಇದರಲ್ಲಿ ಮೂಡಿ ಬಂದಿದೆ. ಜೊತೆಗೆ ಆತ್ಮಕಥೆಗಳಾದಂತ ಎರೆಬೇವು, ಮಬ್ಬಿನಿಂದ ಇಬ್ಬಿನಿಗೆ ಬಂದಿವೆ. ಸರ್ ಅವರ ಪ್ರಶಸ್ತಿಗಳ ಪಟ್ಟಿಯನ್ನು ನೋಡ್ತಾ ಹೋದ್ರೆ ಒಂದು ಅದ್ಭುತವಾಗಿರುವಂತಹ ಸಾಧನೆ ನಮ್ಮ ಕಣ್ಮುಂದೆ ಬರ್ತಾ ಇದೆ. ಪ್ರಮುಖವಾದಂತ ಪ್ರಶಸ್ತಿಗಳನ್ನ ವೇದಿಕೆಗೆ ತಿಳಿಸ್ಬೇಕು ಅಂದ್ರೆ, ಪೂತಿನ ಕಾವ್ಯ ಪ್ರಶಸ್ತಿ, ರಾಷ್ಟ್ರಕವಿ GSS ಪ್ರಶಸ್ತಿ, ಮಾಸ್ತಿ ಸಾಹಿತ್ಯ ಪ್ರಶಸ್ತಿ, ಪಗು ಅಳಕಟ್ಟಿ ಸಾಹಿತ್ಯ ಪ್ರಶಸ್ತಿ, ವರಕವಿ ಬೇಂದ್ರೆ ರಾಷ್ಟ್ರೀಯ ಪ್ರಶಸ್ತಿ, ರೆವರೆಂಟ್ F ಕಿಟಲ್ ಪ್ರಶಸ್ತಿ, ಅಮ್ಮ ಪ್ರಶಸ್ತಿ, ಬುಡಗಶ್ರೀ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸಾಹಿತ್ಯಶ್ರೀ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಸಂಸ್ಕೃತಿ ಶ್ರೀ ಪ್ರಶಸ್ತಿ, ಇದೀಗ ಕೇರಳದಿಂದ ಸಹಿತ ಘೋಷಣೆಯಾಗಿದ್ದು ತಮ್ಮೆಲ್ಲರಿಗೂ ತಿಳಿದಂತ ವಿಷಯ. ಅಷ್ಟೇ ಅಲ್ಲದೆ ಕರ್ನಾಟಕ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ, ತುಮಕೂರು ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ, ಬಹ್ರೇನ್ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಗೋರೆಗಾಂವ್ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಮುಂಬೈಯಲ್ಲಿ, ಹೀಗೆ ಅನೇಕ ವೇದಿಕೆಗಳಲ್ಲಿ ಸರ್ ಅವರು ಕಂಗೊಳಿಸಿದ್ದು ನಮ್ಮ ವೇದಿಕೆಗೆ ಒಂದು ಕಿರೀಟ ಅಂತ ಅನಿಸ್ತಾ ಇದೆ. ಅಂತ ಒಂದು ಉಪನ್ಯಾಸಕರು ನಮ್ಮ ವೇದಿಕೆಗೆ ಸಿಕ್ಕಿದ್ದು ನಿಜವಾಗಿಯೂ ನಾವು ಪುಣ್ಯವಂತರು ಸರ್. ಇನ್ನೂ ಒಂದು ವಿಶೇಷವಾಗಿ ಹೇಳ್ಬೇಕಂದ್ರೆ, ನಾನು ಬರೆದಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ
ಸರ್ ಅವರ ಕೃತಿಗಳ ಕ್ವಶನ್ ಸಹಿತ ಬಿದ್ದಿತ್ತು. ನಂಗೆ ಸಡನ್ ಆಗಿ ಸರ್ ಕಣ್ ಮುಂದೆ ಬಂದ್ರು. ತಮ್ಮ ಒಂದು ಇದನ್ನ ಸಹಿತ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ತಮ್ಮ ಕೃತಿಗಳ ಪರಿಚಯವನ್ನು ಸಹಿತ ಕೇಳ್ತಾ ಇರೋದು ಬಹಳಷ್ಟು ಹೆಮ್ಮೆ ತಂದಿದೆ ಸರ್. ನಿಜವಾಗ್ಲೂ ತಾವು ನಮ್ಮ ಉಪನ್ಯಾಸಕ್ಕೆ ಇಲ್ಲಿ ಒಪ್ಪಿ ನಮ್ಮ ವೇದಿಕೆಗೆ ಬಂದಿದ್ದು ನಾವು ನಮ್ಮೆಲ್ಲರೂ ಸುದೈವಿಗಳು ಸರ್. ನಾನು ಅತ್ಯಂತ ಕಿರು ಪರಿಚಯವನ್ನು ಮಾಡಿದೀನಿ. ಯಾಕಂದ್ರೆ ನಾಡಿನಲ್ಲಿ ಹಿರಿಯ ಸಾಹಿತಿಗಳ ಪರಿಚಯ ಮಾಡ್ಬೇಕಂದ್ರೆ ಬಹುಶಃ ಒಂದು ಇಡೀ ದಿನಾನೇ ಬೇಕಾಗತ್ತೇನೋ. ಕ್ಷಮಿಸಿ ಸರ್. ಧನ್ಯವಾದಗಳು ಸರ್ ಅವಕಾಶಕ್ಕಾಗಿ. ಎಲ್ಲ ಶರಣು ಬಂಧುಗಳು ಕಾತುರವಾಗಿ ಕಾಯ್ತಾ ಇದೀವಿ ತಮ್ಮ ಉಪನ್ಯಾಸಕ್ಕಾಗಿ. ಶರಣಾರ್ಥಿಗಳು. ಧನ್ಯವಾದಗಳು ಡಾಕ್ಟರ್ ದಾನಮ್ಮ. ನಾನು ನಿಜಕ್ಕೂ ಡಾಕ್ಟರ್ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಅವರ ಪರಿಚಯ ಅಂತಂದ್ರೆ, ನಾನು ಒಂದು ಕೃತಿಯನ್ನ ಹೋದ ವರ್ಷ 2024 ತರ್ತಾ ಇದ್ದೆ. ಕನ್ನಡದ ಕಬ್ಬಿಗುರು ಅಂತಕ್ಕಂಥ ಕನ್ನಡದ ಎಲ್ಲ ನವೋದಯ, ನವ್ಯ, ಬಂಡಾಯ ಮತ್ತು ದಲಿತ ಕವಿಗಳ ಲಿಸ್ಟ್ ಮಾಡಿ ನನಗೆ ಆಯ್ಕೆ ಆದಂತ ಕವಿಗಳ ಜೀವನ ಚಿತ್ರವನ್ನ ಬರಿತಾ ಇದ್ದೆ, ಅವರ ಪರಿಚಯವನ್ನ. ಅವಾಗ ಅವರ ಎಲ್ಲರ ಫೋಟೋಗಳನ್ನ ಪುಸ್ತಕದ ಮೇಲೆ ಹಾಕಿದ್ದೆ, ಕನ್ನಡದ ಕಬ್ಬಿಗರು. ಅಲ್ಲಿ ಮೇಲೆ 2ನೇ ನಂಬರು, ಅದು ಪ್ರಿಂಟರ್ದು ಡಿಸೈನ್ ನಂದಲ್ಲ, ಅವ್ರು 2 ನಂಬರು ಎಸ್ ಜಿ ಸಿದ್ದರಾಮಯ್ಯ ಹಾಕಿದ್ರು. ಕೊನೆ ಘಟ್ಟಕ್ಕೆ ಕುವೆಂಪು ಅವ್ರದ್ದು BM ಶ್ರೀ ಅವ್ರದ್ದು ಇತ್ತು. ಅವರು ನನ್ನ ಫೋಟೋ ತೆಗೀರಿ, ನನ್ನ ಲೇಖನ ತೆಗೀರಿ, ಮೇಲೆ ಅವ್ರದ್ದು ಹಾಕ್ರಿ, ಇಲ್ಲ ನಂದು ಹಾಕ್ಲೇಬೇಡ್ರಿ ಅಂತಂದ್ರು. ಎಲ್ಲಿವರೆಗೆ ಅಂದ್ರೆ ಅದನ್ನ ಪ್ರೂಫ್ ರೀಡಿಂಗ್ ನೋಡಿ, ಇಲ್ಲ ಶಶಿಕಾಂತ್ ಅವ್ರ ಮೇಲೆ ಹಾಕಿ ಮೇಲೆ ಫೋಟೋ ಹಾಕಿ, ನಾನು ಅದಕ್ಕೆ ಯೋಗ್ಯ ಅಲ್ಲ, ನಾನು ಕೆಳಗಡೆ ಇರ್ತೀನಿ ಅಂತ ತಿಳ್ಕೊಂಡು ಹೇಳ್ತಕ್ಕಂಥ ಇಂದಿನ ದಿನಮಾನದೊಳಗೆ ಅವರು ನಮ್ಮ ಮೃತ್ಯುಂಜಯ ಶೆಟ್ಟಿ ಹೇಳಿದಂತ ಒಂದು ಸಾಕ್ಷಿ ಪ್ರಜ್ಞೆ, ಒಂದು ಸಾರಸ್ವತ ಲೋಕದ ಸಾಕ್ಷಿ ಪ್ರಜ್ಞೆ, ಒಂದು ಭರವಸೆಯ ಕಿರಣ, ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ವಿರುದ್ಧ ಹೋರಾಟ ಮಾಡಿ ಯಾವ ರೀತಿ ಎಲ್ಲ ಸಾಹಿತಿಗಳು ಒಂದು ಮುಖವಾಡಗಳು ಕಳಿಸಿದ್ರು ಕೂಡ ಪ್ರೊಫೆಸರ್ ಸಿದ್ದರಾಮಯ್ಯ ಅವ್ರ ಗಟ್ಟಿಯಾಗಿ ನಿಂತರು, ಯಶಸ್ವಿ ಆದ್ರು. ನಾವೆಲ್ಲರೂ ಅವ್ರ ಜೊತೆಗಿದ್ವಿ. ಅವರ ಮಾರ್ಗದರ್ಶನ ನಮ್ಗೆ ಬೇಕು ಅಂತ ಹೇಳ್ತಾ ನಮ್ಮೆಲ್ಲರೂ ಈಗ ಕಾಯ್ತಾ ಇರ್ತಕ್ಕಂಥದ್ದು ಪ್ರೊಫೆಸರ್ ಸಿದ್ದರಾಮಯ್ಯ ಅವರ ಮಾತು, ಪಂಪ ಮತ್ತು ಬಸವಣ್ಣ ಒಂದು ಅವಲೋಕನ. ಸರ್, ತಮ್ಮ ಈಗ ವೇದಿಕೆ. ಎಲ್ಲ ಶರಣ ಬಂಧುಗಳಿಗೆ ನನ್ನ ಶರಣಾರ್ಥಿಗಳನ್ನು ಹೇಳ್ತಾ, ವಿಶೇಷವಾಗಿ ಪಟ್ಟಣ್ ಸರ್ ಅವರಿಗೆ ಮತ್ತು ಅವರ ಎಲ್ಲ ಬಳಗದ ಶರಣಿಗರಿಗೆ ನನ್ನ ವಿಶೇಷವಾದ ಶರಣಾರ್ಥಿಗಳನ್ನ ಹೇಳ್ತಾ, ಕೆಲವು ಆಲೋಚನೆಗಳನ್ನ ತಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ನಾನು ಪಂಪ ಮತ್ತು ಬಸವಣ್ಣ ಇವರಿಬ್ಬರನ್ನು ಆರಿಸ್ಕೊಂಡೆ ಅಂತ ಅನ್ನೋದಕ್ಕೆ, ಎಲ್ಲೋ ನಮ್ಮ ಚಾತುರ್ವರ್ಣ ವ್ಯವಸ್ಥೆಯ ಸಂದರ್ಭದೊಳಗೆ ಒಂದು ಸಮಾನಶೀಲವಾದ ಮನಸ್ಸುಗಳು ಅಂತ ನನಗೆ ಅನಿಸಿದ್ದು. ಹುಟ್ಟಿನ ಮೂಲದಿಂದ ಹಿಡಿದು ಹೊರಬಂದ ನಂತರದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅವರ ಚಿಂತನೆಗಳು ಒಂದು ಸಮಾನಶೀಲತೆ ಕಾಣಿಸುತ್ತೆ ಅನ್ನುವ ಕಾರಣಕ್ಕಾಗಿ ನಾನು ಪಂಪ ಬಸವಣ್ಣ ಒಂದು ಅವಲೋಕನ ಅಂತಂದು ಈ ವಿಷಯವನ್ನ ಆರಿಸ್ಕೊಂಡೆ. ಅದೆಷ್ಟು ಮಟ್ಟಿಗೆ ನ್ಯಾಯ ಕೊಡ್ತೇನೋ, ಇದು ಮೊಟ್ಟ ಮೊದಲ ಒಂದು ಪ್ರಯತ್ನ ಅಂತ ತಮ್ಮ ಎದುರಿಗೆ ಹೇಳ್ತಾ ನಾನು ನೇರವಾಗಿ ಪ್ರಾರಂಭಿಸ್ತೇನೆ. ನಮ್ಮದು ಈ ಬಹುತ್ವ ಭಾರತದೊಳಗೆ ಈ ಚಾತುರ್ವರ್ಣ ವ್ಯವಸ್ಥೆ ನಮ್ಮ ಬಹುತ್ವವನ್ನ ನಾಶ ಮಾಡುವ ಕಾರ್ಯವನ್ನ ಉದ್ದಕ್ಕೂ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಚಾತುರ್ವರ್ಣ ವ್ಯವಸ್ಥೆ ಅಂತಂದ್ರೆ ವಿಶೇಷವಾಗಿ ಮೇಲ್ವರ್ಣ, ವೈದಿಕ ವರ್ಣ ಏನಿದೆ, ಆ ವೈದಿಕ ವರ್ಣದ ಯಾಜಮಾನ್ಯ ಆ ಹೊತ್ತಿನಿಂದ ಈ ಹೊತ್ತಿನವರೆಗೂ ಕೂಡ ನಿರಂತರವಾಗಿ ನಡ್ಕೊಂಡು ಬರ್ತಲೇ ಇದೆ. ಇವತ್ತಿಗೂ ನಾನು ಎಗ್ಗಿಲ್ಲದೆ ಹೇಳ್ತಾ ಇದ್ದೀನಿ, ನಾವು ಈ ಹೊತ್ತಿಗೂ ಕೂಡ ಒಂದು ಸಾಂಸ್ಕೃತಿಕ ಗುಲಾಮಗಿರಿಯಲ್ಲೇ ಬದುಕ್ತಾ ಇದ್ದೇವೆ. ಇದರಿಂದ ಬಿಡುಗಡೆ ಇಲ್ಲ. ಸ್ವಾತಂತ್ರ್ಯ ನಮಗೆ ರಾಜಕೀಯವಾಗಿ ಸಿಕ್ಕಿರಬಹುದು, ಆದ್ರೆ ಸಾಂಸ್ಕೃತಿಕವಾಗಿ ನಾವು ಈ ಹೊತ್ತಿಗೂ ಜೀತಗಾರರೇ ಆಗಿದ್ದೇವೆ ಅಂತನ್ನೋದು. ಮೊಟ್ಟ ಮೊದಲಿಗೆ ನಮ್ಮ ಕರ್ನಾಟಕದ ಮಟ್ಟದೊಳಗೆ ಆ ಸಾಂಸ್ಕೃತಿಕ ಗುಲಾಮಗಿರಿಯಿಂದ ನಮ್ಮನ್ನ ಬಿಡಿಸುವುದಕ್ಕೆ ದೊಡ್ಡ ಹೋರಾಟ ಮಾಡಿದಂಥ ಶಕ್ತಿ ಯಾವುದು ಅಂತಂದ್ರೆ ಅದು ಬಸವಣ್ಣನವರು. ಅದು ಸಂಘಟನಾತ್ಮಕವಾಗಿ ಒಂದು ಚಳವಳಿಯನ್ನ ಕಟ್ಟಿ ಬಸವಣ್ಣನವರು ಅದರ ವಿರುದ್ಧವಾಗಿ ಹೋರಾಟ ಮಾಡಿದ್ರು. ಆ ಹೋರಾಟ ಮಾಡಿದ ಸಂದರ್ಭದೊಳಗೆ ಕೇವಲ ಅದು ಸಾಮಾಜಿಕ ಹೋರಾಟ ಆಗಲಿಲ್ಲ, ಅದಕ್ಕೆ ಹಲವು ಆಯಾಮಗಳು ಸಿಕ್ಕವು ಅಂತ ಅನ್ನೋದಕ್ಕೆ ಅವರು ಬಿಜ್ಜಳನ ಆಸ್ಥಾನದಲ್ಲಿ ವಿತ್ತ ಮಂತ್ರಿಯಾಗಿದ್ದು ಕೂಡ ಕಾರಣ ಅನ್ನೋದನ್ನ ಇಲ್ಲಿ ನೆನಪಿಸ್ಕೊಳ್ತಾ ಇದ್ದೇನೆ. ಇಂಥ ಈ ಬಸವಣ್ಣನವರ ಹಿನ್ನೆಲೆಯೊಳಗೇನೇನೆ ನಾನು ಪಂಪನನ್ನು ಕೂಡ ಯಾಕೆ
ಇಲ್ಲಿ ನೆನಪಿಸ್ಕೊಳ್ತಾ ಇದ್ದೀನಿ ಅಂತಂದ್ರೆ, ಗಮನಿಸಿ, ಈ ಚಾತುರ್ವರ್ಣ ವ್ಯವಸ್ಥೆಯ ವಿರುದ್ಧವಾಗಿ ಹುಟ್ಟಿಕೊಂಡಂಥ ಸಿದ್ಧಾಂತಗಳು, ಪಂಥಗಳು, ತತ್ವಗಳು ಇವುಗಳು ಬೇರೆ ಇವೆ, ಧರ್ಮಗಳು ಬೇರೆ ಇವೆ. ಆ ಧರ್ಮಗಳಲ್ಲಿ ಜೈನ, ಬೌದ್ಧ, ಶರಣ, ಸಿಖ್ ಇವು ಬಹಳ ಪ್ರಮುಖವಾಗಿರ್ತಕ್ಕಂಥವುಗಳು. ಜೈನ ಮತ್ತು ಬೌದ್ಧ ಈ ದೇಶದೊಳಗೆ ಹುಟ್ಟಿದ್ದವು ಆದರೂ ಕೂಡ ನೇರವಾಗಿ ಚಾತುರ್ವರ್ಣವನ್ನ ವಿರೋಧಿಸಿದಂಥವುಗಳಲ್ಲ. ನೇರವಾಗಿ ಚಾತುರ್ವರ್ಣವನ್ನ ವಿರೋಧಿಸಿದಂತೆ ಹುಟ್ಟಿಕೊಂಡ ಧರ್ಮ ಅಂದ್ರೆ ಅದು ನಮ್ಮ ಕರ್ನಾಟಕದೊಳಗೆ, ಕನ್ನಡ ನೆಲದೊಳಗೆ, ಅದು ಕನ್ನಡ ಭಾಷೆಯಲ್ಲಿ ಹುಟ್ಟಿಕೊಂಡಂತ ಚಳುವಳಿಯ ಸ್ವರೂಪದಲ್ಲಿ ಹುಟ್ಟಿರ್ತಕ್ಕಂಥ ಧರ್ಮ. ಅದೇ ಲಿಂಗಾಯತ ಧರ್ಮ, ಅದೇ ಶರಣ ಧರ್ಮ, ಕನ್ನಡದ ವಚನ ಧರ್ಮ ಅಂತ ಖ್ಯಾತವಾಗಿರ್ತಕ್ಕಂಥದ್ದು. ಇಂಥ ವಚನ ಧರ್ಮದ ರೀತಿಯಲ್ಲೇನೇನೆ ಈ ನೆಲದಲ್ಲಿ ಅಂದ್ರೆ ಅರ್ಥಾತ್ ಈ ಇಂಡಿಯಾದ ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಮೊಟ್ಟ ಮೊದಲ ಇದು ಜೈನ ಧರ್ಮ. ಅದು ಒಬ್ಬ ವ್ಯಕ್ತಿಯಿಂದ ಪ್ರಣೀತವಾದದ್ದು, ಮಹಾವೀರನಿಂದ ಪ್ರಣೀತವಾದ ಧರ್ಮ ಜೈನ ಧರ್ಮ. ಆ ಜೈನ ಧರ್ಮವು ಕೂಡ ಸಂಸ್ಕೃತದ ಹಂಗನ್ನ ತೊರೆದುಕೊಂಡ ರೀತಿಯೊಳಗೆ ಪ್ರಾಕೃತದ ಮುಖೇಣವಾಗಿ ತನ್ನ ಜೀವನ ದರ್ಶನವನ್ನ ಕಟ್ಟಿಕೊಡುವುದಕ್ಕೆ ಪ್ರಯತ್ನಿಸಿರ್ತಕ್ಕಂಥದ್ದು ತಮಗೆಲ್ರಿಗೂ ಕೂಡ ಗೊತ್ತಿದೆ. ಇಲ್ಲಿ ನಾನು ಪ್ರಸ್ತಾಪಿಸ್ತಾ ಇರೋದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಜೈನ ಧರ್ಮದ ಒಂದು ಪ್ರಸಾರವನ್ನ ಸಾಹಿತ್ಯದ ಮುಖೇಣವಾಗಿ ಮಾಡಿದಂಥ ಮೊಟ್ಟ ಮೊದಲ ಕವಿ, ಆದಿಕವಿ ನಮ್ಮ ಪಂಪ. ಪಂಪನು ಕೂಡ ವೈದಿಕ ಮೂಲದಿಂದ ಬಂದವನೇನೆ. ಅರ್ಥಾತ್ ಅವನು ಗುರ್ತಿಸುವ ರೀತಿಯೊಳಗಿನ ತನ್ನ ವಂಶ ಚರಿತ್ರೆಯನ್ನು ನೋಡಿದಾಗ ಮಾಧವ ಸೋಮಯಾಜಿ ಎನ್ನುವ ವೈದಿಕ ಬ್ರಾಹ್ಮಣ, ಅನೇಕ ಶಾಸ್ತ್ರಗಳಲ್ಲಿ ಪಂಡಿತನಾಗಿದ್ದಂಥವನು. ಈತ ಪಂಪನ ಮುತ್ತಜ್ಜನ ತಂದೆ. ಆ ಮುತ್ತಜ್ಜ ಯಾರು ಅಂದ್ರೆ ಅಭಿಮಾನ ದೇವ, ಅಭಿಮಾನ ಚಂದ್ರ ಅಂತೂ ಕೂಡ ಹೇಳ್ತಾರ ಅವನನ್ನ. ಇವನು ಪಂಪನ ಮುತ್ತಜ್ಜ. ಈ ಮುತ್ತಜ್ಜನ ತಂದೆ ಮಾಧವ ಸೋಮಯಾಜಿ. ಈ ಅಭಿಮಾನ ಚಂದ್ರನ ಮಗ ಕೊಮರಯ್ಯ. ಈ ಕೊಮರಯ್ಯ 3ನೇ ತಲೆಮಾರಿನವನು ಪಂಪನ ಇದರ ಪ್ರಕಾರದಲ್ಲಿ. ಈತನ ಕಾಲದಲ್ಲಿಯೇ ಈ ಬ್ರಾಹ್ಮಣ ಕುಟುಂಬ ಬನವಾಸಿಗೆ ಅಥವಾ ಬೆಳ್ವಲದ ಪ್ರಾಂತ್ಯಕ್ಕೆ ಬಂದಿದೆ. ಉತ್ತರ ಕನ್ನಡದ ಈಗಿನ ಧಾರವಾಡ ಜಿಲ್ಲೆ ಏನಿದೆಯಲ್ಲ ಅಲ್ಲಿಗೆ ಇದು ವಲಸೆ ಬಂದಿರತಕ್ಕಂಥದ್ದು. ಯಾವುದು ಆಂಧ್ರದ ಕಡೆಯಿಂದ ಅಲ್ಲಿ ಬಂದಿರತಕ್ಕಂಥದ್ದು. ಈ ಕೊಮರಯ್ಯನ ಮಗನೇ ಪಂಪನ ತಂದೆಯಾದಂಥ ಭೀಮಪ್ಪಯ್ಯ. ಈ ಭೀಮಪ್ಪಯ್ಯನ ಪತ್ನಿ ಅಬ್ಬಣಬ್ಬೆ. ಈ ಭೀಮಪ್ಪಯ್ಯ ಮತ್ತು ಅಬ್ಬಣಬ್ಬೆಯ ಮಗ ಪಂಪ. ಈ ಚಾತುರ್ವರ್ಣ ವ್ಯವಸ್ಥೆಯ ಒಳಗೆ ಇಲ್ಲಿ ಬಂದು ನಾನು ಒಂದು 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 ಸ್ವಲ್ಪ ಮಾತುಗಳನ್ನು ಓದ್ಲೇಬೇಕು ಅಂತ ಅನ್ನಿಸ್ತಾ ಐತೆ ನನಗಿಲ್ಲಿ. ಭೀಮಪ್ಪಯ್ಯ ಹುಟ್ಟಿನಿಂದ ಬ್ರಾಹ್ಮಣನಾಗಿಯೂ ಕುಲದಲ್ಲಿ ಮೇಲಾದ ಬ್ರಾಹ್ಮಣ ಕುಲಕ್ಕೆ ಒಪ್ಪುವ ಧರ್ಮ ಎಂದರೆ ಜೈನ ಧರ್ಮವೇ ಎಂದು ನಂಬಿ ಆ ಧರ್ಮವನ್ನೇ ಅವಲಂಬಿಸಿದವನು. ತಾನು ಹುಟ್ಟಿದ ಬ್ರಾಹ್ಮಣ ಕುಲದ ಮೇಲ್ಮೆ ಹೆಚ್ಚುವಂತೆ ಮಾಡಿದನು. ಈ ದಂಪತಿಗಳಿಗೆ 2 ಗಂಡು ಮಕ್ಕಳು. ಇವರೇ ಪಂಪ ಮತ್ತು ಜಿನವಲ್ಲಭ. ಭೀಮಪ್ಪಯ್ಯ ಜೈನ ಧರ್ಮವನ್ನ ಅವಲಂಬಿಸಿದ್ದು ಈ ಮಕ್ಕಳು ಹುಟ್ಟಿ ಅವರು ಇನ್ನೂ ಬುದ್ಧಿ ತಿಳಿಯದ ಶೈಶವದಲ್ಲಿದ್ದಾಗ ಎಂದು ತೋರುತ್ತದೆ. ಮಕ್ಕಳಿಗೆ ಜೈನ ಸಂಪ್ರದಾಯದಂತೆ ಸಂಸ್ಕಾರ ನೀಡಿ ಜೈನ ಮುನಿಗಳಲ್ಲಿ ವಿದ್ಯಾಭ್ಯಾಸ ಮಾಡಿಸಿರಬಹುದೆಂದು ತಿಳಿಯುವುದರಲ್ಲಿ ತಪ್ಪೇನಿಲ್ಲ. ಇದು ಈ ಪಂಪನ ಬಗ್ಗೆ, ಪಂಪನ ತಂದೆಯ ಬಗ್ಗೆ ಸಂಶೋಧಕರು ಕೊಡ್ತಾ ಇರ್ತಕ್ಕಂಥ ಒಂದು ಮಾಹಿತಿ. ನಾನು ಯಾಕೆ ಇದನ್ನ ಎತ್ಕೊಳ್ತಾ ಇದ್ದೀನಿ ಅಂತಂದ್ರೆ, ಪಂಪನವು ಕೂಡ ವೈದಿಕ ಮೂಲಕ್ಕೆ ಸೇರಿದವನು. ಬ್ರಾಹ್ಮಣರ ನಮ್ಮ ಬಸವಣ್ಣನ ರೀತಿಯೊಳಗೆ ವೈದಿಕ ಮೂಲಕ್ಕೆ ಸೇರಿದವನು.
ಆದ್ರೆ ಅವನ ತಂದೆ, ನಾವು ತಿಳ್ಕೊಂಡಿದ್ದು ಮುಂಚೆ ಏನು ಅಂತಂತಂದ್ರೆ ಅವನ ತಂದೆಯ ತಂದೆ ಅವರು ವೈದಿಕವನ್ನ ಬಿಟ್ಟಂತೆ ಜೈನ ಧರ್ಮಕ್ಕೆ ಮತಾಂತರವಾಗಿದ್ದರು ಅಂತ ತಿಳ್ಕೊಂಡಿರೋದು. ಆದ್ರೆ ಇತ್ತೀಚಿನ ಶೋಧನೆಯ ಪ್ರಕಾರದಲ್ಲಿ ಪಂಪನ ತಂದೆಯೇ ಅವರು ಮಕ್ಕಳಿನ್ನೂ ಶೈಶವಾವಸ್ಥೆಯಲ್ಲಿದ್ದಂತ ಹೊತ್ತಿನೊಳಗೆ ಕನ್ವರ್ಟ್ ಆಗಿರಬಹುದು, ಜೈನ ಧರ್ಮಾವಲಂಬಿ ಆಗಿರಬಹುದು ಅಂತನ್ನುವ ಒಂದು ಸಂಶೋಧನೆಯ ಅಂಶಗಳನ್ನ ಹೇಳ್ತಾ ಇದ್ದಾರೆ. ಇಂಥ ಈ ಪಂಪ ಬ್ರಾಹ್ಮಣ ಮೂಲದಿಂದ ಬಂದವನು ಅನ್ನುವ ಒಂದು ಅಂಶ ಇದೆಯಲ್ಲ, ಈ ಅಂಶ ಬಹಳ ಮುಖ್ಯ. ಯಾಕೆಂದ್ರೆ ಚಾತುರ್ವರ್ಣ ವ್ಯವಸ್ಥೆಯ ಒಳಗೆ ಆ ಬ್ರಾಹ್ಮಣ್ಯ ಮೂಲವನ್ನ, ವೈದಿಕ ಮೂಲವನ್ನ ಶ್ರೇಷ್ಠತೆಯ ವ್ಯಸನವೆಂದು ಭಾವಿಸಿದ ಎಷ್ಟೋ ಜನ ಮಾನವೀಯ ಅಂತಃಕರಣವನ್ನ ಒಳಗೊಂಡವರು ಹೇಗೆ ಅದರಿಂದ ಹೊರಕ್ಕೆ ಬಂದ್ರು ಅಂತಕ್ಕಂಥದ್ದು. ಬಸವಣ್ಣ ಇಡೀ ಇಂಡಿಯಾದ ಸಂದರ್ಭದಲ್ಲಿ ಈ ಕಾರಣಕ್ಕೆ ಬಹಳ ದೊಡ್ಡ ಮಾನವೀಯ ಮನಸ್ಸನ್ನ ಒಳಗೊಂಡಂಥ ಸಂವೇದನಾಶೀಲ ಮನುಷ್ಯರಾಗಿ ನಮಗೆ ಯಾಕೆ ಮುಖ್ಯರಾಗ್ತಾರೆ ಅನ್ನೋದಕ್ಕೆ ನಾನೀಗ ಈ ಪಂಪ ಮತ್ತು ಬಸವಣ್ಣನವರನ್ನ ಕಂಪ್ಯಾರಿಟಿವ್ ಆಗಿ ನೋಡುವುದ್ರೊಳಗೆ ನನಗೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಪಂಪ ಒಬ್ಬ ಕವಿ, ನಮ್ಮ ಕರ್ನಾಟಕದೊಳಗೆ ಬಹಳ ಮುಖ್ಯವಾಗಿ ಒಂದು ಕಾವ್ಯ ಪರಂಪರೆಯನ್ನೇ ರೂಪಿಸಿದಂಥ ಒಬ್ಬ ಆದಿಕವಿ. ಇಂಥ ಈ ಪಂಪ ಅವನು ವೈದಿಕ ಮೂಲದಿಂದ ಬಂದಿದ್ರೂ ಕೂಡ ಅವರ ಅಪ್ಪ ಜೈನನಾಗಿರುವ ಕಾರಣದಿಂದಾಗಿ ಜೈನ ಸಂಸ್ಕಾರಕ್ಕೆ ಒಳಗಾಗ್ತಾನೆ. ಆದ್ರೆ ಇಲ್ಲಿ ಜೈನ ಮತ್ತು ನಮ್ಮ ಶರಣರ ಚಳುವಳಿ ಈ ಎರಡನ್ನೂ ಕೂಡ ವೈದಿಕ ವಿರೋಧಿ ನೆಲೆಯೊಳಗೆ ನಿಲ್ಲಿಸಿ ನೋಡಿದಾಗ ಯಾವುದು ಮುಖ್ಯವಾಗುತ್ತೆ ಅಂತನ್ನುವುದನ್ನ ಗಮನಿಸಿದಾಗ ಜೈನ ವೈದಿಕವನ್ನ ನೇರವಾಗಿ ವಿರೋಧಿಸೋದಿಲ್ಲ, ಆದ್ರೆ ಶರಣ ಧರ್ಮ ವೈದಿಕವನ್ನ ನೇರವಾಗಿ ವಿರೋಧಿಸುತ್ತೆ. ಇದಕ್ಕೆ ಬಹಳ ಮುಖ್ಯವಾಗಿ ಆ ವಿರೋಧಕ್ಕೆ ಎಲ್ಲಿ ನಮಗೆ ದಾಖಲೆಗಳು ಸಿಗ್ತವೆ ಅಂತಂದ್ರೆ ಶರಣರ ಚಳುವಳಿಯ ಉಪ ಉತ್ಪನ್ನದ ರೂಪದೊಳಗಿರ್ತಕ್ಕಂಥ ವಚನಗಳೇ ಅದಕ್ಕೆ ಸಾಕ್ಷಿ. ಆ ವಚನಗಳಲ್ಲಿ ನನಗೆ ಮೊದಲ ಓದಿಗೆ ಕಂಡು ಬಂದ ರೀತಿಯೊಳಗೆ 336 ವಚನಗಳು ನೇರವಾಗಿ ವೈದಿಕ ಪಠ್ಯಗಳನ್ನ ವಿರೋಧಿಸಿವೆ. ಆ ವೈದಿಕ ಪಠ್ಯಗಳು ಯಾವ್ಯಾವು? ವೇದ, ಆಗಮ, ಶ್ರುತಿ, ಸ್ಮೃತಿ, ತರ್ಕ, ಪುರಾಣಗಳು. ಇವುಗಳನ್ನ ನೇರವಾಗಿ ವಿರೋಧಿಸಿರ್ತಕ್ಕಂಥದ್ದು 336 ವಚನಗಳಲ್ಲಿ ಕಾಣಬಹುದಾದ. ಅದರಲ್ಲಿಯೂ ಕೂಡ ಬಸವಣ್ಣನವರಲ್ಲೇನೆ 64 ವಚನಗಳಲ್ಲಿ ಆ ವೈದಿಕ ವಿರೋಧಿ ಧೋರಣೆ ನೇರವಾಗಿ ಕಾಣಿಸ್ತಕ್ಕಂಥದ್ದಾಗುತ್ತೆ. ಇದಕ್ಕೊಂದೇ ಒಂದು ಸಿದ್ದರಾಮಣ್ಣನ ವಚನ ಹೇಳೋದು ಅಂತಂತಂದ್ರೆ ಇವ್ರಿಗೆಲ್ಲರಿಗೂ ಕೂಡ ಮುಖ್ಯವಾದದ್ದು ಯಾವುದು ಅಂತಂದ್ರೆ ಅವ್ರು ಹೇಳ್ತಾರೆ, ನಮ್ಮ ನಡಾವಳಿಗೆ ನಮ್ಮ ಪುರಾತನರ ನುಡಿಗಳೇ ಇಷ್ಟವಯ್ಯ. ಪುರಾಣಗಳು ಸಮುದ್ರವ ಸೇರಲಿ, ವೇದಗಳು ವಾಯುವ ಹೊಂದಲಿ, ಆಗಮಗಳು ಅಗ್ನಿಯ ಸೇರಲಿ. ನಮ್ಮ ಪುರಾತನರ ನುಡಿಗಳು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗದ ಮಹಾಲಿಂಗದ ಹೃದಯದೊಳು ಗ್ರಂಥಿಯಾಗಿರಲಿ ಅಂತನ್ನುವ ರೀತಿಯೊಳಗೆ ಹೃದಯಕ್ಕೆ ಹೇಗೆ ಆ ಹೃದಯದ ಆರೋಗ್ಯಕ್ಕೆ ಗ್ರಂಥಿ ನಾಳ ಶುದ್ಧವಾಗಿರ್ಬೇಕು, ಹಾಗೆ ಧರ್ಮದ ಶುದ್ಧತೆಗೆ ನಮ್ಮ ಪುರಾತನರ ನುಡಿಗಳು ಅದು ಗ್ರಂಥಿಯ ರೂಪದೊಳಗೆ ಇರ್ಲಿ ಅಂತಂದು ಸಿದ್ದರಾಮಣ್ಣ ಹೇಳ್ತಾರೆ. ಇನ್ನ ಬೇಕಾದಷ್ಟು ವಚನಗಳಿಗೆ ಉದಾಹರಣೆ ಕೊಡಬಹುದು, ನಾನು ಅವುಗಳನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಅಂದ್ರೆ ಅರ್ಥ ನೇರವಾಗಿ ವೈದಿಕವನ್ನ ವಿರೋಧಿಸಿದಂಥ ಮಾತುಗಳನ್ನ ನಾವು ವಚನಗಳಲ್ಲಿ ಕಾಣಬಹುದು. ಆದರೆ ಜೈನರಾಗ್ಲಿ ಬೌದ್ಧರಾಗ್ಲಿ ವೈದಿಕವನ್ನ ನೇರವಾಗಿ ವಿರೋಧಿಸ್ಲಿಲ್ಲ, ಆದ್ರೆ ಅದನ್ನು ಒಪ್ಪಿಕೊಳ್ಳಲಿಲ್ಲ. ಇವರೇನು ಮಾಡಿದ್ರು, ಜೈನರಲ್ಲಿ ನೀವು ಗಮನಿಸಿ ಪುರಾಣಗಳನ್ನು ಕುರಿತಂತೇನೆ ನೋಡ್ಕೊಂಡು ಬಂದಾಗ ಪುರಾಣಗಳು ನಮ್ಮ ಶರಣರು ಸಾರಾಸಗಟು ತಿರಸ್ಕರಿಸಿದ್ರೆ ಜೈನರು ಅದನ್ನ ಮುರಿದು ಕಟ್ಟಿದರು. ಆ ಮುರಿದು ಕಟ್ಟುವ ಕ್ರಿಯೆ
ಹೇಗಾಯ್ತು ಅಂತಂದ್ರೆ, ವೈದಿಕರಿಗೆ ಪುರಾಣಗಳು ಪುರಾಣ ಗ್ರಂಥಗಳಾದ್ರೆ, ಪುಣ್ಯ ಕಥೆಗಳಾದ್ರೆ, ಜೈನರಿಗೆ ಅದು ಲೌಕಿಕ. ಅದಕ್ಕೇನೇನೆ ಬೆಳಗುವೆನಿಲ್ಲಿ ಲೌಕಿಕಮಂ ಅಲ್ಲಿ ಜಿನಾಗಮಂ ಅಂದು ಪಂಪನು ಕೂಡ ಹೇಳ್ತಾರೆ. ಈ ರೀತಿಯೊಳಗೆ ಯಾರು ಪ್ರೇಮ, ಸಾರಿ ನಾನು ಮಾಡ್ತೇನೆ 1 ಅವರ್ ಪಟ್ಟಣ್ ಸರ್, ಹೇಳಿ ಸರ್, ಪಟ್ಟಣ್ ಸರ್, ಹೇಳಿ ಸರ್. 2 ನಿಮಿಷ ಬಿಡು, 2 ಪ್ಲೀಸ್. ಆಯ್ತು ಸರ್, ಆಗ್ಲಿ ಓಕೆ ಸರ್. ಭಾರತ ಸಾಹಿತ್ಯಿಕ, ಸಾಂಸ್ಕೃತಿಕ, ಧಾರ್ಮಿಕ ರಂಗಗಳಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲು ಕಂಡಂತ ವೈಚಾರಿಕರು ಚಾರ್ವಾಕರು. ಅವರು ನಾಸ್ತಿಕರಾಗಿತ್ತು. ತದನಂತರ ಬಂದಂತ ಜೈನರು, ಬೌದ್ಧರು, ಬುದ್ಧನ ನಂತರ ಸುಮಾರು 1700 ಸರ್ ಮಾತಾಡ್ತಾರೆ, ಮಾತಾಡಿ ಸರ್. ಇಲ್ಲ, ನೀವು ಮುಂದುವರಿಸಿ. ಓಕೆ. ಏನು ಹೇಳ್ತಾ ಇದ್ದೀರಿ? ಇಲ್ಲ, ಅದರ ತದನಂತರ ಬಂದಂತ ಒಂದು ವೈಚಾರಿಕ ಚಳುವಳಿಯನ್ನು ಶರಣರು ಹುಟ್ಟಾಕಿ ಕೊಟ್ಟರು. ಪ್ರೊಫೆಸರ್ ಸಿದ್ದರಾಮಯ್ಯ ಅವರು ಆ ಒಂದು ಹಿನ್ನೆಲೆಯೊಳಗೆ ಮಾತಾಡ್ತಾ ಇದ್ದಾರೆ. ಅವರು ಕಂಟಿನ್ಯೂ ಮಾಡ್ಲಿ ಅಂತ ಅವ್ರು ಕೇಳ್ಕೊಂತ ಇದ್ದಾರೆ. ಮಾತಾಡಿ ಸರ್. ಎಲ್ಲ ಶರಣ ಬಂಧುಗಳಲ್ಲಿ ನನ್ನ ಕ್ಷಮಾಪಣೆ ಕೇಳ್ತಾ, ಅನಿರೀಕ್ಷಿತವಾಗಿ ಯಾರೋ ಬಂಧುಗಳು ಬಂದು ಡಿಸ್ಟರ್ಬ್ ಆಯ್ತು, ಕ್ಷಮಿಸಿ. ಇಲ್ಲಿ ನಾನು ಹೇಳ್ತಾ ಇದ್ದದ್ದು, ಜೈನರು ಪುರಾಣಗಳನ್ನ, ವೈದಿಕ ಪುರಾಣಗಳನ್ನ ಮುರಿದು ಕಟ್ಟುವ ಕೆಲಸ ಮಾಡಿದ್ದು. ಈ ಮುರಿದು ಕಟ್ಟುವ ಕೆಲಸ ಲೌಕಿಕದ ದೃಷ್ಟಿಯಲ್ಲಿ ಅದನ್ನು ನೋಡುವುದಕ್ಕೆ ತೊಡಗಿದ್ರಿಂದಾಗಿ ಆ ಮುರಿದು ಕಟ್ಟುವ ಕೆಲಸವನ್ನು ಮಾಡಿದ್ರು. ಆದರೆ ನಮ್ಮ ಶರಣರು ಸಾರಾ ಸಗಟು ಒಂದ್ ರೀತಿಯಲ್ಲಿ ತಿರಸ್ಕರಿಸಿದ್ರು. ಯಾಕೆ ವೈದಿಕ ಪಠ್ಯಗಳನ್ನ ಶರಣರು ತಿರಸ್ಕರಿಸಿದ್ರು ಅಂತಂದ್ರೆ, ಆ ವೈದಿಕ ಪಠ್ಯಗಳಲ್ಲಿ ಒಳ್ಳೆಯ ಅಂಶಗಳಿರಬಹುದು. ಆ ಒಳ್ಳೆಯ ಅಂಶಗಳಿದ್ದೂ ಕೂಡ ಅವರು ಅದನ್ನ ನಿರ್ದಾಕ್ಷಣ್ಯವಾಗಿ ತಿರಸ್ಕರಿಸುವುದರ ದೃಷ್ಟಿ ಬಹಳ ಮುಖ್ಯವಾದದ್ದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗುತ್ತೆ. ಒಂದು ಕೊಡ ಹಾಲಿಗೆ 4 ತೊಟ್ಟು ವಿಷ ಹಾಕಿದ್ರೆ ಹೇಗೆ ಅದು ಕುಡಿಯುವುದಕ್ಕೆ ಯೋಗ್ಯವಲ್ಲವೋ, ಹಾಗೆ ಹಾಲಿನಂಥ ವಿಷಯಗಳು ಅದರಲ್ಲಿದ್ರೂ ಕೂಡ ಅದನ್ನ ನಾವು ಒಮ್ಮೆ ಸ್ವೀಕರಿಸಿಬಿಟ್ರೆ ನಮ್ಮನ್ನ ಹೇಗೆ ನಮ್ಮ ಮಾನಸಿಕ ಆರೋಗ್ಯವನ್ನ ಹಾಳು ಮಾಡುತ್ತೆ ಎನ್ನುವುದಕ್ಕೆ ಆ ಎಚ್ಚರದಲ್ಲಿ ಇಟ್ಟುಕೊಂಡಂತೇನೇನೆ ಅದನ್ನ ತಿರಸ್ಕರಿಸಿದ್ರು ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತ ನನಗನ್ಸುವಂಥದ್ದು. ಅಷ್ಟೇ ಅಲ್ಲ, ನಾವು ಗಮನಿಸ್ಕೊಂಡು ಬನ್ನಿ, ಜೈನರು ಮತ್ತು ನಮ್ಮ ಶರಣರು ಇಬ್ಬರಲ್ಲೂ ಕೂಡ ಹೇಗೆ ಒಂದು ಸಂಸ್ಕೃತಕ್ಕೆ ಭಿನ್ನವಾದ ದಾರಿಯೊಳಗೆ ನಡೆದರು ಅನ್ನೋದಕ್ಕೆ ನಮ್ಮ ಪಂಪನಲ್ಲೇನೇನೆ ಒಂದು ಬಹಳ ಮುಖ್ಯವಾದ ಒಂದು ವೃತ್ತ ನನಗೆ ಕಾಡಿಸುತ್ತೆ ಮತ್ತೆ ಮತ್ತೆ ಅಲ್ಲಿ. ಯಾಕೆ ಅಂತಂದ್ರೆ, ಸರಸ್ವತಿಯನ್ನ ಕುರಿತಂತೆ ವೈದಿಕರು ಸ್ತ್ರೀ ರೂಪದೊಳಗೆ ಆರಾಧಿಸುವುದಕ್ಕೆ ತೊಡಗಿದ್ರೆ ಜೈನರೂ ಕೂಡ ಅದನ್ನು ತಿರಸ್ಕರಿಸ್ತಾರೆ, ನಮ್ಮ ಶರಣರೂ ಕೂಡ ತಿರಸ್ಕರಿಸ್ತಾರೆ. ಅಲ್ಲಿ ನೇರವಾಗಿ ಇದು ಕಾಣಿಸ್ತಕ್ಕಂಥ ಅಂಶವೇನೇನೆ. ಪಂಪನ ಪದ್ಯದೊಳಗೆ, ಆದಿಪುರಾಣದೊಳಗೆ ಒಂದು ಪದ್ಯ ಇದೆ. ಆ ಪದ್ಯವನ್ನು ನಾನು ನಿಮ್ ಗಮನಕ್ಕೆ ತರ್ತೇನೆ. ಹೇಗೆ ತಿರಸ್ಕರಿಸಿದ್ರು ಜ್ಞಾನವನ್ನ, ಅರಿವನ್ನ.
ಅವರು ಮನುಷ್ಯ ಮಾತ್ರದ ಮನಸ್ಸಿನ ಮೂಲದಲ್ಲಿ ಹುಟ್ಟಿರ್ತಕ್ಕಂಥದ್ದು ಎನ್ನುವುದನ್ನ ಕೇಳ್ತಲಿದ್ದೇನೆ. ಈ ನೆಲದ ಒಂದು ಪರಿಕಲ್ಪನೆಯ ಒಳಗೆ ಒಂದು ಸಾಹಿತ್ಯದ ಮೀಮಾಂಸಾ ದೃಷ್ಟಿಯನ್ನೇನೇನೆ ಹೇಗೆ ಬೆಳೆಸಿದ್ರು ಅನ್ನೋದಕ್ಕೆ ಇದು ಬಹಳ ಉತ್ತಮವಾದಂಥ ಒಂದು ವೃತ್ತ ಅಂತ ನನಗೆ ಕಾಣಿಸ್ತಕ್ಕಂಥದ್ದು. ಹೇಳ್ತಾನೆ ಪಂಪ, ಪರಮ ಜಿನೇಂದ್ರವಾಣಿಯೇ ಸರಸ್ವತಿ, ಬೇರೆ ಅದು ಪೆಣ್ಣ ರೂಪಮಂ ಧರಿಸಿ ನಿಂದುದಲ್ತು, ಅದುವೇ ಭಾವಿಸಿ ಓದುವ ಕೇಳುವ ಪೂಜಿಪ ಆದರಿಸುವ ಭವ್ಯ ಕೋಟಿಗೆ ನಿರಂತರಂ ಸೌಖ್ಯಮನಿಯುವುದು. ಆನ್ ಅದರ್ಕೆ ಎರದ ಪೆನ್ ಆ ಸರಸ್ವತಿಯೇ, ಆ ಸರಸ್ವತಿ ಈಗಲೇ ಮಾಳ್ಕೆ ಇಲ್ಲಿ ವಾಗ್ವಿಳಾಸಮಂ. ಈ ವಚನವನ್ನ ಸ್ವಲ್ಪ ಸೂಕ್ಷ್ಮ ಗಮನಿಸಿ. ನಮ್ಮ ಶರಣರಿಗೆ ಮಾತು ಜ್ಯೋತಿರ್ಲಿಂಗ ಸ್ವರೂಪಿಯಾಗಿ ಕಂಡ್ರೆ, ಜೈನರಿಗೆ ಮಾತು ಜಿನವಾಣಿ. ಜಿನ ಅಂದ್ರೆ ದೇವರಲ್ಲ, ಜಿನ ಅಂದ್ರೆ ಮನುಷ್ಯ ಮಾತ್ರದವನಾಗಿದ್ದವನು ಸಾಧನೆಯ ಮುಖೇಣವಾಗಿ ಸಿದ್ಧಿಯ ಹಂತವನ್ನ ಏರ್ತಾ ಏರ್ತಾ ಜಿನಸ್ವರೂಪಿಯಾಗೋದು, ಆ ಉತ್ತರೋತ್ತರ ಗತಿಗೆ ಮುಟ್ಟುವುದು. ಅವನ ವಾಣಿ ಅದು ವಿವೇಕ, ಅದು ಜ್ಞಾನ, ಅದು ಅರಿವು. ಅಂಥ ಆ ಜ್ಞಾನಿ ಅದನ್ನ ನಾನು ಸರಸ್ವತಿ ಅಂತೇನೆ ಅದಕ್ಕೇನೇನೆ ಅದು ಸ್ತ್ರೀ ರೂಪಮಂ ಧರಿಸಿ ನಿಂದುದಲ್ತು ಅಂತ ಹೇಳ್ತಲೇನೇನೆ ಇನ್ನೊಂದು ಹೊಸ ಒಂದು ಪರಂಪರೆಯನ್ನೇ ಕಟ್ತಾ ಇದ್ದಾನೆ ನೋಡಿ. ನಮ್ಮ ನೆಲದ ಪರಂಪರೆ ಅದು ಹೇಗೆ ಅಂತಂದ್ರೆ, ಅದು ಇಂಥ ಈ ಜ್ಞಾನ, ಇಂಥ ಈ ಸಾಹಿತ್ಯ ಓದುವ, ಭಾವಿಸುವ, ಅಲ್ಲಿ ಕೇಳುವ, ಪೂಜಿಪ ಆದರಿಸುವ ಭವ್ಯ ಕೋಟಿಗೆ ನಿರಂತರಂ ಸೌಖ್ಯಮನಿಯುವುದು. ಇದು ಶ್ರಮಣ ಪರಂಪರೆ ನಮ್ಮದು. ನಮ್ದು ಓದುವ, ಒಬ್ಬ ಓದಿದ್ರೆ 100 ಜನ ಕೇಳೋರು ಇರ್ತಾರೆ. ಆ 100 ಜನ ಕೇಳಿದಾಗ ಅವರು ಭಾವಿಸಿದಂತೆ ಅದನ್ನ ಆರಾಧಿಸ್ತಾರೆ, ಪೂಜಿಸ್ತಾರೆ. ಅಂಥ ಭವ್ಯ ಕೋಟಿಗೆ ಇಂಥ ಸಾಹಿತ್ಯ ನಿರಂತರವಾಗಿ ಸೌಖ್ಯವನ್ನ ನೀಡುತ್ತದೆ, ಸುಖ ಸಂತೋಷವನ್ನ ಕೊಡ್ತಕ್ಕಂಥದ್ದಾಗುತ್ತೆ. ನಾನು ಅಂಥ ಆ ಜ್ಞಾನಕ್ಕೆ ಎರಗುತ್ತೇನೆ. ಈ ಜ್ಞಾನ ನಿಜವಾಗಿಯೂ ಕೂಡ ನಮಗೆ ಈಗಲೇ ಇಲ್ಲಿಯೇ ಮಾಡ್ಲಿಕ್ಕೆ ವಾಗ್ವಿಳಾಸಮಂ. ವಾಗ್ವಿಲಾಸ ಅನ್ನಲ್ಲ, ಅವನು ವಾಗ್ವಿಳಾಸ ಅಂತಾನೆ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಸ್ಟೈಲ್ ಈಸ್ ದಿ ಮ್ಯಾನ್ ಅನ್ನೋ ರೀತಿಯಲ್ಲಿ. ಅವನ ಶೈಲಿಯೇ ಅವನ ವ್ಯಕ್ತಿತ್ವ ಅಂತನ್ನೋ ರೀತಿಯೊಳಗೆ. ನಮ್ಮ ಪಂಪನ ಶೈಲಿ ಬೇರೆ, ರನ್ನನ ಶೈಲಿ ಬೇರೆ, ಜನ್ನನ ಶೈಲಿ ಬೇರೆ, ಬಸವಣ್ಣವ್ರ ಶೈಲಿ ಬೇರೆ. ವಚನಕಾರರಲ್ಲೇ ನೀವು ನೋಡ್ಕೊಂಡು ಬಂತು ಅಂತಂದ್ರೆ, ಹೊರನೋಟದ ಆಕೃತಿಯೊಳಗೆ ವಚನ ಒಂದೇ ರೂಪದಲ್ಲಿ ಕಂಡ್ರೂ ಕೂಡ ಆ ಆಂತರ್ಯವನ್ನು ಹೊಕ್ಕು ನೋಡಿದಾಗ ಅವರವರ ಕಾಯಕ ಪರಿಭಾಷೆಗಳ ಮುಖೇಣವಾಗಿ ನಾವು ಹಲವು ಕನ್ನಡಗಳನ್ನ ನಮ್ಮ ಶರಣರಲ್ಲಿ ಕಾಣಬಹುದು. ಹಲವು ಕನ್ನಡಗಳನ್ನ, ಬಸವಣ್ಣವ್ರ ಕನ್ನಡನೇ ಬೇರೆ, ಅಂಬಿಗರ ಚೌಡೇನ್ ಕನ್ನಡನೇ ಬೇರೆ, ಸತ್ಯಕ್ಕನ ಕನ್ನಡನೇ ಬೇರೆ, ಸಿದ್ದರಾಮಣ್ಣನ ಕನ್ನಡನೇ ಬೇರೆ. ಯಾಕೆ ಕನ್ನಡ ಬೇರೆ ಅಂತಂತ ಹೇಳ್ತೀನಿ ಅಂದ್ರೆ, ಅವರ ವ್ಯಕ್ತಿತ್ವದ ಅಸ್ಮಿತೆಯೊಳಗೆ ಕನ್ನಡ ಪುಟಿದೆದ್ದು ನಮಗೆ ಅವರ ವ್ಯಕ್ತಿತ್ವವನ್ನ ಮತ್ತು ಶರಣ ತತ್ವವನ್ನ ಒಂದು ರೀತಿ ಸಂಗೋಪಿಸಿಕೊಂಡ ರೀತಿಯೊಳಗೆ ಕಾಣಿಸುತ್ತೆ ಅಂತಕ್ಕಂಥದ್ದು. ಆ ದೃಷ್ಟಿಯಿಂದಲೇನೆ ಪಂಪ ಹೇಳೋದೇನು ಅಂತಂದ್ರೆ, ಯಮಗೆ ಈಗಲೇ ಮಾಡ್ಲಿಕ್ಕೆ ವಾಗ್ವಿಳಾಸಮಂ. ಇಂಥ ಸರಸ್ವತಿ ನನ್ನದೇ ಆದ ಒಂದು ಶೈಲಿಯನ್ನ ನನಗೆ ಕೊಡಲಿ ಎಂಬುದಾಗಿ ಪ್ರಾರ್ಥಿಸ್ತಾನೆ ಪಂಪ. ಇದೇ ಮಾತನ್ನ ಒಂದು ರೀತಿಯಲ್ಲಿ ನೀವು ಗಮನಿಸಬಹುದಾಗಿರ್ತಕ್ಕಂಥದ್ದು ಬಸವಣ್ಣವ್ರ ವಚನದಲ್ಲಿ. ತಾಳಮಾನ ಸರಿಸವನರಿಯೇ, ಓಜೆ ಬಜಾವಣೆ ಲೆಕ್ಕವನರಿಯೇ, ಅಮೃತಗಣ ದೇವಗಣವನರಿಯೇ, ಅಮೃತಗಣ ದೇವಗಣವನರಿಯೇ, ಕೂಡಲ ಸಂಗಮ ದೇವ,
ನಿಮಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆ. ಆನು ಒಲಿದಂತೆ ಎನ್ನುವ ಮಾತು ಏನಿದೆಯಲ್ಲ, ಆನು ಒಲಿದಂತೆ ಎನ್ನುವ ಮಾತಿನ ಹಿಂದೆ ನನ್ನ ಅಸ್ಮಿತೆ, ನನ್ನ ಶೈಲಿ ಅಂತನ್ನುವುದಿದೆ. ಅಮೃತಗಣ, ದೇವಗಣ ಇವೆಲ್ಲವೂ ಕೂಡ ಛಂದೋ ಪ್ರಕಾರಗಳನ್ನ ಹೇಳಿದ್ರೆ, ಆ ಛಂದೋ ಪ್ರಕಾರಗಳ ಕಟ್ಟುಬಂಧಕ್ಕೆ ಸಿಕ್ಕಿಕೊಳ್ಳದ ರೀತಿಯೊಳಗೆ ನಾನು ನಿಮಗೆ ಕೇಳಿಲ್ಲವಾಗಿ, ನಿಮಗೆ ಅಂದ್ರೆ ಕೂಡಲ ಸಂಗನಿಗೆ, ಕೂಡಲ ಸಂಗಮ ಅಂದ್ರೆ ಯಾರು? ಕೂಡಲ ಸಂಘ ಅದು ಸಮಾಜ, ಅದು ಇಡೀ ಜನಸ್ತೋಮ, ಈ ಜೀವ ಜಗತ್ತು. ಅದಕ್ಕೆ ಕೇಳಿಲ್ಲದ ರೀತಿಯೊಳಗೆ ನಾನು ನನ್ನ ಮನಸ್ಸಿಗೆ ಬಂದ ರೀತಿಯೊಳಗೆ ನಾನು ಅಭಿವ್ಯಕ್ತಿ ಕೊಡ್ತೇನೆ ಅನ್ನುವ ಮಾತುಗಳನ್ನ ಬಸವಣ್ಣವ್ರು ಹೇಳ್ತಾರೆ. ಇಲ್ಲಿ ಈ ಎರಡನ್ನೂ ನೋಡಿದಾಗ ಇವರಿಬ್ಬರೂ ಕೂಡ ಸಂಸ್ಕೃತ ಕಾವ್ಯ ಮೀಮಾಂಸೆಗೆ ಭಿನ್ನವಾದ ನೆಲೆಯೊಳಗೆ ನಮ್ಮ ಕನ್ನಡದ ಕಾವ್ಯ ಮೀಮಾಂಸೆಯನ್ನ ಒಂದ್ ರೀತಿಯಲ್ಲಿ ಕಟ್ಟಿರ್ತಕ್ಕಂಥದ್ದು ಕಾಣಿಸುತ್ತೆ. ಒಂದು ಕಡೆಗೆ ಜೈನ, ಇನ್ನೊಂದು ಕಡೆಗೆ ನಮ್ಮ ಶರಣ ಪರಂಪರೆ. ಈ ಎರಡರ ನೆಲೆಯೊಳಗೂ ಕೂಡ ನಮ್ಮ ಕನ್ನಡ ಕಾವ್ಯ ಮೀಮಾಂಸೆಯ ಉಗಮವನ್ನು ಕೂಡ ನಾವು ಕಾಣಬಹುದು ಅನ್ನಿಸ್ತಕ್ಕಂಥದ್ದು. ಆದ್ರೆ ಇವತ್ತು ಕೂಡ ನಾವು ಭಾರತೀಯ ಕಾವ್ಯ ಮೀಮಾಂಸೆ ಅಂತಂತಂದು ಸಂಸ್ಕೃತ ಕಾವ್ಯ ಮೀಮಾಂಸೆಯನ್ನ ಒಂದ್ ರೀತಿ ಅನುಲಕ್ಷಿಸಿದ ರೀತಿಯೊಳಗೇನೆ ಎಲ್ಲವನ್ನು ವಿಮರ್ಶಿಸೋದಕ್ಕೆ ಹೋಗ್ತಿರ್ತೀವಿ. ನಮ್ಮ ವಚನ ಚಳುವಳಿಯ ಉಪ ಉತ್ಪನ್ನದ ರೂಪದೊಳಗಿರ್ತಕ್ಕಂಥ ವಚನಗಳನ್ನ ವಿಮರ್ಶಿಸುವಾಗ್ಲೂ ಕೂಡ ನಾವು ಭಾರತೀಯ ಕಾವ್ಯ ಮೀಮಾಂಸೆಯನ್ನ ಅಳವಡಿಸಿದಂತೆ ವಿಮರ್ಶಿಸೋದಕ್ಕೆ ನೋಡ್ತೀವಲ್ಲ, ಸಾಹಿತ್ಯ ಪ್ರಧಾನ ದೃಷ್ಟಿಯೊಳಗೆ ಇದು ಶುದ್ಧಾಂಗ ತಪ್ಪು ಎನ್ನುವುದಕ್ಕೆ ನಾನು ಈ ಎರಡನ್ನೂ ಕೂಡ ಕಂಪ್ಯಾರಿಸನ್ ಆಗಿ ಕೊಡ್ತಾ ಇರ್ತಕ್ಕಂಥದ್ದು. ಪಂಪನ ಕಾವ್ಯವನ್ನು ವಿಮರ್ಶಿಸಬೇಕಾದಾಗ ಅಷ್ಟೇನೇನೆ ಇದು ಒಂದು ಅವರ ಕಾವ್ಯದ ದೃಷ್ಟಿಯನ್ನು ಕುರಿತಂತೆ ಹೇಳಿದ್ದಾದ್ರೆ, ಇನ್ನು ನೇರವಾಗಿ ಮುರಿದು ಕಟ್ಟುವ ಕೆಲಸವನ್ನ ಪಂಪ ಹೇಗೆ ಮಾಡ್ದ ಅಂತನ್ನೋದಕ್ಕೆ ಮಹಾಭಾರತದೊಳಗೆ ವೈದಿಕ ಮಹಾಭಾರತದೊಳಗೆ ಯಾರೂ ನಾಯಕರಿಲ್ಲ. ಅಲ್ಲಿ ಅದೊಂದು ರೀತಿಯಲ್ಲಿ ದಟ್ಟವಾದ ಅರಣ್ಯದೊಳಗೆ ಬೆಳೆದ ಬೃಹತ್ ಮರಗಳ ರೀತಿಯೊಳಗೆ ಅಲ್ಲಿ ಪ್ರತಿಯೊಂದು ವ್ಯಕ್ತಿತ್ವವು ಕೂಡ ಬೆಳೆದಿದ್ದಾವೆ. ಅದು ಬೇರೆ ಬಿಟ್ಬಿಡಿ ಅದು. ಆದ್ರೆ ಅದನ್ನ ವೈದಿಕರು ಕ್ಯಾಪ್ಚರ್ ಮಾಡ್ಕೊಂಡ ರೀತಿಯೊಳಗೆ ತಮ್ಮ ಚಾತುರ್ವರ್ಣ ನೀತಿಯನ್ನ, ಮನುಧರ್ಮದ ಆ ಶಾಸ್ತ್ರ ನೀತಿಯನ್ನ ಹೇಗೆ ಪ್ರಕ್ಷಿಪ್ತ ಭಾಗಗಳಾಗಿ ಸೇರಿಸ್ತಾ ನಮ್ಮ ಜನಮನದೊಳಗೆ ಅದನ್ನ ಬೇರೆ ರೀತಿಯಲ್ಲಿ ಅದರ ಕಾವ್ಯದ ಓದುವ ಕ್ರಮವನ್ನೇ ತಪ್ಪಿಸಿದ ರೀತಿಯೊಳಗೆ, ಕಪ್ಪು ಬಿಳುಪಿನ ರೀತಿಯೊಳಗೆ ನಮ್ಮ ತಲೆಯೊಳಗೆ ತುಂಬಿದ್ದಾರೆ ಅನ್ನೋದನ್ನ ಒಮ್ಮೆ ನೀವು ಅವಲೋಕಿಸ್ಕೊಂಡ್ರೆ, ಪಂಪ ಅದರಿಂದ ಹೇಗೆ ಬಿಡುಗಡೆಗೊಂಡ, ಅದನ್ನ ಹೇಗೆ ಮುರಿದು ಕಟ್ಟುವುದಕ್ಕೆ ತೊಡಗಿದ ಅನ್ನೋದಕ್ಕೆ ಅವನು ಇಡೀ ಮಹಾಭಾರತವನ್ನ ಕುರಿತು ಒಂದು ವೃತ್ತದಲ್ಲಿ ಹೇಳ್ತಾನೆ. ಅವನ ಲೌಕಿಕ ದೃಷ್ಟಿ ಮಹಾಭಾರತದ ಕಥಾನಕವನ್ನ ನೋಡಿದಾಗ ಅವನಿಗೆ ಕೃಷ್ಣ ಮುಖ್ಯವಾಗುವಲ್ಲ, ಧರ್ಮರಾಯ ಮುಖ್ಯವಾಗುವಲ್ಲ, ದುರ್ಯೋಧನ ಮುಖ್ಯವಾಗುವಲ್ಲ. ಪಂಪನಿಗೆ ಯಾರು ಮುಖ್ಯರಾಗ್ತಾರೆ? ಪಂಪನ ಮನಸ್ಸು ನಿಂತದ್ದು ಕುಲದೊಳಗೆ ಹೀನ ಕುಲಜ ಅಂತಂದು ಕರೆಯಲ್ಪಟ್ಟಂಥ ಕರ್ಣ ಮುಖ್ಯವಾಗ್ತಾನೆ. ಜೊತೆಗೆ ಈ ಹೀನ ಕುಲಜ ಎನ್ನುವ ಕಾರಣಕ್ಕಾಗಿ ಎಷ್ಟೆಲ್ಲ ಪ್ರತಿಭೆ ಇದ್ದೂ ಕೂಡ ಎಂಥೆಂಥ ವಂಚನೆಗಳಿಗೆ ಒಳಗಾಗ್ತಾನೆ, ಎಂಥೆಂಥ ದುರ್ಬಳಕೆಗೆ ಒಳಗಾಗ್ತಾನೆ ಅನ್ನುವುದಕ್ಕೆ ಕರ್ಣ ಮುಖ್ಯವಾಗಿ ಕಾಡಿಸ್ತಾನೆ ಪಂಪನನ್ನ. ಆ ಕಾರಣದಿಂದಲೇನೆ ಅವನು ಹೇಳ್ತಾನೆ, ನೆನೆಯದಿರಣ್ಣ ಭಾರತದೊಳಿಂಪೆರರಾನುಮನ್ ಒಂದೇ ಚಿತ್ತದಿಂ ನೆನೆವೊಡೆ ಕರ್ಣನಂ ನೆನೆಯ ಕರ್ಣನೂಲ್ ಆರ್ ದೊರೆ ಕರ್ಣ ನೇರು ಕರ್ಣನ ಕಡುನನ್ನಿ ಕರ್ಣನ ಅಳವಂಕದ ಪಡೆಮಾತಿನೊಳ್ ಪುದಿದು ಕರ್ಣ ರಸಾಯನ ಮಲ್ತೆ ಭಾರತಂ. ಇಡೀ ಮಹಾಭಾರತವನ್ನ ಕರ್ಣ ರಸಾಯನ ಅಂತಂದು ಪಂಪ ವ್ಯಾಖ್ಯಾನಿಸ್ತಾನೆ. ಯಾಕೆ ಕರ್ಣ ರಸಾಯನ ಅಂತ ವ್ಯಾಖ್ಯಾನಿಸ್ತಾನೆ ಅಂದ್ರೆ, ಕರ್ಣನ ವ್ಯಕ್ತಿತ್ವ, ಕರ್ಣನ ಜೀವನ ಅವನನ್ನು ಹೆಚ್ಚು ಕಾಡಿಸಿದೆ. ಹುಟ್ಟುತ್ತಾ ಕಾನೀನನಾಗಿ ಹುಟ್ಟುತ್ತಾನೆ, ಕನ್ಯೆಯ ಮಗನಾಗಿ ಹುಟ್ಟುತ್ತಾನೆ. ಬೆಳಿತ ಸೂತಜ ರಾಧೇಯ ಅಂತಂದು ಹೀನ ಕುಲಜ ಅಂತನ್ನುವ
ಒಂದು ದೂಷಣೆಗೆ, ಅವಮಾನಕ್ಕೆ ಒಳಗಾಗ್ತಾನೆ. ಅಷ್ಟೇ ಅಲ್ಲ, ಅದರ ಮುಖೇಣವಾಗಿ ಅವನಿಗೆ ವಿದ್ಯೆ ಕಲಿಯುವ ಆಸಕ್ತಿ ಇದ್ದೂ ಕೂಡ ವಿದ್ಯೆಯಿಂದ ವಂಚನೆಗೆ ಒಳಗಾಗ್ತಾನೆ. ಯಾರು ದ್ರೋಣನ ಹತ್ರಕ್ಕೆ ಹೋದ್ರೂ ಹೇಳ್ಕೊಡಲ್ಲ, ಪರಶುರಾಮನ ಹತ್ರಕ್ಕೆ ಹೋದಾಗ್ಲೂ ಕೂಡ ಅವನು ಅಷ್ಟೊತ್ತಿಗೆ ಅವನಿಗೆ ಅರಿವಾಗಿರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಸುಳ್ಳು ಹೇಳಿ ಪರಶುರಾಮನ ಹತ್ರ ವಿದ್ಯೆ ಕಲಿತಾನೆ. ಆ ಸುಳ್ಳು ಹೇಳಿ ಕಲಿತು, ಯಾಕೆಂದ್ರೆ ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಹೇಳಿದ ಸುಳ್ಳು ಸುಳ್ಳಲ್ಲ. ಹಂಗ ನೋಡ್ಕೊಂಡ್ರೆ ಯಾವುದು ಅಶ್ವತ್ಥಾಮೋ ಹತಃ ಕುಂಜರಹ ಎಂತನ್ನುವಂಥ ಮಾತು ಧರ್ಮರಾಯನ ಬಾಯಿನಲ್ಲಿ ದುರುದ್ದೇಶಕ್ಕಾಗಿ ಸತ್ಯದ ಮಾತು ಬಂದರೂ ಕೂಡ ಅದು ಮಹಾಪಾಪಕರವಾದ ಮಾತು. ಆದ್ರೆ ಕರ್ಣನ ಈ ಸುಳ್ಳು ಇದೆಯಲ್ಲ, ಸದುದ್ದೇಶಕ್ಕಾಗಿ ಹೇಳಿದ ಸುಳ್ಳು, ಇದು ಪಾಪಕರವಲ್ಲ. ಆ ರೀತಿಯಲ್ಲಿ ನಾವು ನೈತಿಕ ನೆಲೆಗಟ್ಟಿನಲ್ಲಿ ವ್ಯಾಖ್ಯಾನಿಸುವುದಕ್ಕೆ ತೊಡಗಿದಾಗ ಮಹಾಭಾರತದ ಎಷ್ಟೋ ಪ್ರಸಂಗಗಳು ಮಾನವೀಯ ನೆಲೆಯಲ್ಲಿ ಹೊಸ ಅರ್ಥಗಳನ್ನು ಪಡ್ಕೊಳ್ತವೆ. ಇದನ್ನ ನಮ್ಮ ಮಕ್ಕಳಿಗೆ ತಿಳಿಸ್ಬೇಕಾಗುತ್ತೆ ಮಹಾಭಾರತದಲ್ಲಿ. ಇರ್ಲಿ, ಈಗ ನಾನು ಇಲ್ಲಿ ಹೇಳ್ತಾ ಹೋಗಿದ್ದು ಕರ್ಣ ಈ ತರಹ ವಿದ್ಯೆಯಿಂದಲೂ ಕೂಡ ವಂಚಿತನಾಗ್ತಾನೆ. ಇಷ್ಟೆಲ್ಲ ಆಗಿಯೂ ಕೂಡ ಅವನು ಎಷ್ಟು ಮಟ್ಟಿಗೆ ಬೆಳಿತಾನೆ ಅಂತಂದ್ರೆ, ದುರ್ಯೋಧನನಿಗೆ ಇವನ ಜನ್ಮ ರಹಸ್ಯ ಗೊತ್ತಿದ್ದೂ ಕೂಡ ಅವನನ್ನ ಬೇಡ ಕಣಕ, ಜನ್ಮ ರಹಸ್ಯ ಗೊತ್ತಿದ್ದೂ ಕೂಡ ಅವನಿಗೆ ಹೇಳದೆ ವಂಚಿಸ್ತಾನೆ. ಪಾಟಿಸುವೆ ಮುಳ್ಳೊಳೆ ಮುಳ್ಳನ್ ಎನ್ನುವ ರೀತಿಯೊಳಗೆ ಕರ್ಣನ ಮಿತ್ರತ್ವಕ್ಕೆ ದ್ರೋಹ ಬಗೆತಾನೆ. ಅಷ್ಟಾಗಿಯೂ ಕೂಡ ಕರ್ಣ ತನ್ನ ಕಡುನನ್ನಿಯನ್ನ ಕಳೆದುಕೊಳ್ಳೋದಿಲ್ಲ. ಆ ಕಾರಣದಿಂದಲೇನೆ ಪಂಪನನ್ನ ಕರ್ಣನ ವ್ಯಕ್ತಿತ್ವ ಕಾಡಿಸಿದಂತೆ ಹೇಳ್ತಾನೆ. ಇಡೀ ಮಹಾಭಾರತದ ಕಥನವೇ ಕರ್ಣ ರಸಾಯನ, ಕರ್ಣನ ಕಥಾನಕವನ್ನು ಒಳಗೊಂಡಿರುವುದರಿಂದ ಅದು ಕರ್ಣ ರಸಾಯನವಾಗಿದೆ. ಕರ್ಣ ಎರಡರ್ಥ, ಒಂದು ಅವನ ಹೆಸರು, ಇನ್ನೊಂದು ಕರ್ಣನ ಕಿವಿ, ನಮ್ಮ ಕಿವಿಗೆ ರಸಾಯನವಾಗಿರೋದು ಈ ಕಾರಣದಿಂದ ಅನ್ನೋ ರೀತಿಯೊಳಗೆ ಪಂಪ ಇಡೀ ಮಹಾಭಾರತವನ್ನ ಕರ್ಣ ಕೇಂದ್ರಿತ ನೆಲೆಯೊಳಗೆ ನೋಡಿದಂತೆ ಅದನ್ನ ಮುರಿದು ಕಟ್ಟಿ ಮಾನವೀಯ ದರ್ಶನವನ್ನ, ಮಾನವೀಯ ಉದಾತ್ತ ಜೀವನದ ದರ್ಶನಗಳನ್ನ ಆ ಪಾತ್ರದ ಮುಖೇಣವಾಗಿ ಕಾಣಿಸುವುದಕ್ಕೆ ತೊಡಗ್ತಾನೆ ಅಂತಕ್ಕಂಥದ್ದು. ಇದು ಬಹಳ ಮುಖ್ಯ. ಇಲ್ಲಿ ನಾನು ಹೇಳೋದಕ್ಕೆ ತೊಡಗಿದ್ದೇನು ಅಂತಂದ್ರೆ, ಎರಡು ಪ್ರಸಂಗಗಳಲ್ಲಿ ಪಂಪನ ವೈದಿಕ ವಿರೋಧಿ ನಿಲುವುಗಳು ಹೇಗೆ ಕಾಣಿಸ್ತವೆ. ಬಸವಣ್ಣನವರ 64 ವಚನಗಳಲ್ಲಿ ಯಾವ ಧೋರಣೆ ಇದೆಯೋ ವೈದಿಕ ವಿರೋಧಿ, ಅದು ಪಂಪ ಬಸವಣ್ಣನವ್ರಿಗೆ ನಂತರ ಬರ್ತೇನೆ. ಇಲ್ಲಿ ಪಂಪನೊಳಗೆ ಎರಡು ಪ್ರಸಂಗ ಬಹಳ ಮುಖ್ಯವಾಗ್ತಕ್ಕಂಥದ್ದು. ಆ ಎರಡು ಪ್ರಸಂಗ ಯಾವುದು ಅಂತಂದ್ರೆ, ಒಂದು ಆಚಾರ್ಯ ದ್ರೋಣನಿಗೆ ಸಂಬಂಧಪಟ್ಟಂಥದ್ದು, ಇನ್ನೊಂದು ಆಚಾರ್ಯ ದ್ರೋಣನ ಮಗ ಅಶ್ವತ್ಥಾಮನಿಗೆ ಸಂಬಂಧಪಟ್ಟಂಥದ್ದು. ಈ ಎರಡೂ ಪ್ರಸಂಗಗಳು ಕೂಡ ನೇರವಾಗಿ ಕರ್ಣನನ್ನ ಎದುರು ಹಾಕಿಕೊಂಡಂತೆ ಆಡಿದ ಮಾತುಗಳ ಪ್ರಸಂಗಗಳೇನೇನೆ. ಒಂದೇನು ಅಂತಂದ್ರೆ, ಈ ಭೀಷ್ಮನಿಗೆ ಪಟ್ಟ ಕಟ್ಟುವುದಕ್ಕೆ ತೊಡಗ್ತಾನೆ ದುರ್ಯೋಧನ ಯುದ್ಧದ ಸಂದರ್ಭದೊಳಗೆ. ಆಗ ಅಷ್ಟೊತ್ತಿಗಾಗಲೇನೆ ಕರ್ಣನಿಗೆ ತನ್ನ ಹುಟ್ಟಿನ ಮೂಲದ ಕಥೆ ಗೊತ್ತಾಗಿರುತ್ತೆ. ಯಾಕೆಂದ್ರೆ ಸಂಧಾನಕ್ಕೆಂದು ಬಂದ ಕೃಷ್ಣ ಎಕ್ಕಟ್ಟಿಗೆ ಕರೆದುಕೊಂಡು ಹೋಗಿ ಕರ್ಣನನ್ನ ಅವನಿಗೆ ಜನ್ಮ ರಹಸ್ಯವನ್ನು ತಿಳಿಸಿದ ಮೇಲೆ ಅವನಿಗೆ ಬಹಳ ತಳಮಳ ಉಂಟಾಗುತ್ತೆ. ಆ ತಳಮಳ ಉಂಟಾದ್ರೂ ಕೂಡ ತನ್ನ ಸ್ನೇಹಿತ ದುರ್ಯೋಧನನ ಸ್ನೇಹವನ್ನ ಮರೆಯದ ರೀತಿಯೊಳಗೆ ಅವನು ಅಲ್ಲಿ ನೆನಪಿಸ್ಕೊಳ್ಳೋದು ಒಂದು ಪ್ರಸಂಗ ನೀವು ಇದ್ ಮಾಡ್ಕೊಳ್ಬಹುದು. ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ ಅಂತನ್ನುವ ಏನ್ ಪ್ರಸಂಗ ಇದೆಯಲ್ಲ,
ಆ ಪ್ರಸಂಗದಲ್ಲಿ ಕರ್ಣ ಮತ್ತು ದುರ್ಯೋಧನರ ಇದು ಒಂದು ಆತ್ಮೀಯ ಸ್ನೇಹದ ಒಂದು ಔನ್ನತ್ಯವನ್ನ ಕಾಣಿಸುವ ಪ್ರಸಂಗ ಅದು. ಅಂಥ ಕರ್ಣ ಇಲ್ಲಿ ಭೀಷ್ಮನಿಗೆ ಪಟ್ಟವನ್ನು ಕಟ್ಟಿದ ಹೊತ್ತಿನೊಳಗೆ ವಿರೋಧಿಸ್ತಾನೆ. ಯಾಕೆ ಅಂದ್ರೆ ಈ ಯುದ್ಧದಲ್ಲಿ ಬಹಳ ಬೇಗ ತನ್ನನ್ನು ತಾನು ಅರ್ಪಿಸಿಕೊಳ್ಬೇಕು, ಯಾಕೆಂದ್ರೆ ದೈವ ಬಲವಿಲ್ಲ ದುರ್ಯೋಧನನಿಗೆ ಅಂತನ್ನುವ ಭಾವ ಅವನಿಗೆ ಬಂದಂತೆ ನಿಶ್ಚಯಿಸಿ ಉಚಾಯಿಸಿ ಮಾತನಾಡ್ತಾನೆ. ಶತ್ರುಗಳ ನಿಟ್ಟೆಲ್ವ ಮುರಿವೊಳೆ ಎನಗೆ ಪಟ್ಟಂಗಟ್ಟ ಅಂತಂದು ಹೇಳ್ತಲೇನೆ ಈ ಮುದುಕನಿಗೆ ಯಾಕೆ ಪಟ್ಟ ಕಟ್ತೀಯ ಅಂತಂದು ಭೀಷ್ಮರ ಮುದಿತನವನ್ನ ಕುರಿತಂತೆ ಮಾತನಾಡ್ತಾನೆ. ಆಗ ದ್ರೋಣನಿಗೆ ಬಹಳ ಘಾಸಿಯಾಗುತ್ತೆ. ಅದಕ್ಕೆ ಅವನು ಹೇಳ್ತಾನೆ, ಏನು ಆವುದು ಸಮಕಟ್ಟು ಏನು ಸಾರಿ ಒಂದು ಹಿಂದಿನ ಒಂದು ಪ್ರಸಂಗ ಯಾವುದು ಅಂತಂದ್ರೆ ಪಾಂಡವರು ಮತ್ತು ಕೌರವರಿಗೆ ಬಿಲ್ವಿದ್ಯೆಯ ಪ್ರದರ್ಶನವನ್ನ ಮಾಡಿಸುತ್ತಿದ್ದಂಥ ದ್ರೋಣನ ಆ ಭಾಗಕ್ಕೆ ಕರ್ಣ ಬಂದಾಗ, ಕರ್ಣನೂ ಕೂಡ ತಾನು ಪ್ರದರ್ಶನ ಕೊಡೋದಕ್ಕೆ ಹೋದಾಗ ಅಲ್ಲಿ ಕೇಳ್ತಾನೆ ದ್ರೋಣ ಏನಂತ, ನೀನು ನಿನ್ನ ತಾಯಿ ತಂದೆಯ ದೆಸೆಯಂ ಭಾವಿಸದೆ ಬಂದು ಕ್ಷತ್ರಿಯ ಕುಲಜನಾದ ಗುಣಾರ್ಣವನ ಜೊತೆ ಸ್ಪರ್ಧೆಗೆ ಇಳಿತಾ ಇದ್ದೀಯಾ, ಆವುದು ಸಮಕಟ್ಟು ನಿನಗಂ ಅರಿಕೆ ಸರಿಗಂ ಎಂದು ಪ್ರಶ್ನಿಸ್ತಾನೆ. ಆಗ ಸೂತಜ ಎಂದು ಭಾವಿಸಿದ್ದಂಥ ಕರ್ಣ ಅದನ್ನ ವಿರೋಧಿಸಲಾರದೆ ಹೇಗಿರ್ತಾನೆ ಅಂತಂದ್ರೆ ಒಂದ್ ರೀತಿಯಲ್ಲಿ ಅವಮಾನಿತನಾದ ಭಾವದೊಳಗೆ ಮೌನವಾಗಿ ನಿಂತ್ಕೊಳ್ತಾನೆ. ಆದರೆ ಅದೇ ಕರ್ಣ ಈಗ ಈ ಸಂದರ್ಭದಲ್ಲಿ ಭೀಷ್ಮನ ಪಟ್ಟದ ಸಂದರ್ಭದೊಳಗೆ ಉಚಾಯಿಸಿ ಮಾತನಾಡ್ತಾನೆ. ದ್ರೋಣ ಮಾತನಾಡಿದ ಮಾತಿಗೆ ವಿರುದ್ಧವಾಗಿ ಏನು ಹೇಳ್ತಾನೆ ಅಲ್ಲಿ, ಪಗೆವರ ನಿಟ್ಟೆಲ್ವ ಮುರಿಯೊಡ ಎನಗೆ ಪಟ್ಟಂಗಟ್ಟ ಅಂತ ಹೇಳಿ ಕರ್ಣನ ಉದ್ಧಟ ವರ್ತನೆಗೆ ತಿರುಗಿದ ದ್ರೋಣ, ನಾಲೆಗೆ ಕುಲಮಂ ತುಬ್ಬುವವೋಲ್ ನೀನಿರದೆ ಕೆಡೆ ನುಡಿವೈ ಅಂತಂದು ಕರ್ಣನ ಮಾತನ್ನ ತಿರಸ್ಕರಿಸ್ತಾನೆ. ನಿನ್ನ ನಾಲೆಗೆ ನಿನ್ನ ಕುಲವನ್ನ ಹೇಳ್ತು, ಇಂಥ ವೃದ್ಧ ಭೀಷ್ಮರನ್ನ ಕುರಿತು ನೀನು ಈ ತರಹ ಗಳಪಿದೆಯಲ್ಲ ಅಂತಂದು ವಿರೋಧಿಸಿದಾಗ ಅದುವರೆಗೆ ತಣ್ಣಗಿದ್ದಂಥ ಕರ್ಣ ದ್ರೋಣನ ಆ ಪ್ರಶ್ನೆಗೆ, ಕುಲದ ಪ್ರಶ್ನೆಗೆ ತಕ್ಷಣವೇ ಪ್ರತಿಕ್ರಿಯಿಸ್ತಾನೆ. ಹೇಗೆ, ಕುಲಮನೆ ಮುನ್ನ ಮುಗ್ಗಡಿ ಪಿರೇಂಗಳ ನಿಮ್ಮ ಕುಲಂಗಳ್ ಆಂತು ಮಾರ್ಮಲೆವನನ್ ಅಟ್ಟಿ ತಿಂಬುವೆ, ಕುಲಂ ಕುಲಮಲ್ತು ಚಲಂ ಕುಲಂ ಗುಣಂ ಕುಲಂ ಅಭಿಮಾನ ಒಂದೇ ಕುಲಂ ಬಗೆವಾಗಳ್ ಈಗಳ್ ಈ ಕಲಹದೊಳ್ ಅಣ್ಣ ನಿಮ್ಮ ಕುಲವು ಆ ಕುಲಮಂ ನಿಮಗುಂಟು ಮಾಡುವುದು. ನೋಡಿ, ಆ ಪ್ರದರ್ಶನದ ಕಾಲದೊಳಗೆ ನಿನ್ನ ತಂದೆ ತಾಯಿ ಯಾರು ಎಂದು ಪ್ರಶ್ನಿಸಿದಂಥ ದ್ರೋಣನ ಪ್ರಶ್ನೆಗೆ ಮರುಮಾತುಗುಡದೆ ಸುಮ್ಮನಿದ್ದಂಥ ಕರ್ಣ ಈಗ ನಿನ್ನ ಮಾತು ನಿನ್ನ ಕುಲಮೂಲವನ್ನು ಹೇಳ್ತಾ ಇದೆ ಅಂತಂದು ದ್ರೋಣ ಹೇಳ್ತಿದ್ದ ಹಾಗೇನೇನೆ ಕರ್ಣ ಸಿಡಿದು ಬಿದ್ದು ಮಾತನಾಡ್ತಾನೆ. ಯಾಕೆ ಅಂದ್ರೆ ಅವನಿಗೆ ಗೊತ್ತಿದೆ, ಈಗಾಗಲೇ ನೆನೆ ಕೃಷ್ಣನ ಬಾಯಿಯಿಂದ ಗೊತ್ತಾಗಿರ್ತಕ್ಕಂಥದ್ದು, ನಾನು ಸೂತಜನಲ್ಲ, ನಾನು ಕ್ಷತ್ರಿಯ ಕನ್ಯೆಗೆ ಹುಟ್ಟಿದಂಥವನು ಕಾನೀನ. ಇದು ಗೊತ್ತಿದ್ ಒಂದ್ ರೀತಿಯೊಳಗೆ ಆತ್ಮ ಪ್ರತ್ಯಯದೊಳಗೆ ಸೆಟದು ಈ ಮಾತನ್ನಾಡ್ತಾನೆ. ಕುಲಮನೆ ಮುನ್ನ ಮುಗ್ಗಡಿ ಪಿರೇಂಗಳ ಅಂತಂದು ಮಾತೆತ್ತಿದ್ರೆ ಕುಲ ಕುಲ ಅಂತ ಹೇಳ್ತಿರ್ತೀರಿ, ಇದನ್ನೇ ಉಗ್ಗಡಿಸಿದ ರೀತಿಯೊಳಗೆ ಘೋಷಿಸಿದ ರೀತಿಯೊಳಗೆ ಹೇಳ್ತಾ ಇರ್ತೀರಿ ಅಂತಂದು ಹುಟ್ಟಿನ ಮೂಲದ ಈ ಕುಲದ ವಿಷಯವನ್ನ ಕುರಿತಂತೆ ತಿರಸ್ಕರಿಸಿ ಮಾತನಾಡ್ತಾನೆ. ಇಲ್ಲಿ ಗಮನಿಸ್ಬೇಕು, ಒಬ್ಬ ಆಚಾರ್ಯ
ದ್ರೋಣನೆನಿಸಿಕೊಂಡವನ ಈ ಪ್ರಶ್ನೆಗೆ ಪಂಪ ಕುಲಕ್ಕೆ ಹೊಸ ವ್ಯಾಖ್ಯಾನವನ್ನ ಕೊಡಿಸ್ತಾ ಇದ್ದಾನೆ. ಯಾರ ಕಡೆಯಿಂದ? ಒಬ್ಬ ಸೂತಜ, ಒಬ್ಬ ಕರ್ಣ, ರಾಧೇಯ ಅಂಥವನ ಆ ಶೂದ್ರನ ಬಾಯಿಂದಲೇನೆ ಹೊಸ ವ್ಯಾಖ್ಯಾನವನ್ನು ಕೊಡಿಸ್ತಾ ಇದ್ದಾನೆ. ಏನು? ಕುಲಂ ಕುಲಮೌತು, ಚಲಂ ಕುಲಂ, ಗುಣಂ ಕುಲಂ, ಅಭಿಮಾನ ಒಂದೇ ಕುಲಂ, ಬಗೆವಾಗಳ್ ಈ ಕಲಹದೊಳ್ ಅಣ್ಣ ನಿಮ್ಮ ಕುಲವು ನಿಮಗೆ ವ್ಯಾಕುಲಮಂ ಉಂಟು ಮಾಡುವುದು ಎನ್ನುವ ರೀತಿಯೊಳಗೆ ಕುಲಕ್ಕೆ ಒಂದು ಹೊಸ ವ್ಯಾಖ್ಯಾನವನ್ನ ಪಂಪ ಕೊಡಿಸ್ತಾ ಇದ್ದಾನೆ. ಇದು ಅದಕ್ಕೆ ನಮ್ಮ ಶರಣರ ವಚನಗಳನ್ನ ನೀವು ಮುಂದೆ ನೋಡ್ಕೊಂಡು ಬಂದಾಗ ಆ ಶರಣರ ಕಾಯಕ ತತ್ವ ಮತ್ತೆ ಬೇರೆ ಬೇರೆ ಸತ್ಯ ಶುದ್ಧ ಕಾಯಕ ಭಾವದೊಳಗಿನ ದಾಸೋಹ ತತ್ವ ಇವೆಲ್ಲವುಗಳ ನೆಲೆಯೊಳಗೆ ಇಡೀ ಧರ್ಮಕ್ಕೆ ಅರಿವಂ ಪೊಸೈಸುವ ರೀತಿಯೊಳಗೆ ಒಂದು ಹೊಸ ವ್ಯಾಖ್ಯಾನವನ್ನ ಹೇಗೆ ಕೊಡ್ತಾರೆ ಅಂತನ್ನೋದಕ್ಕೆ ಇಲ್ಲಿ ಈ ಪಂಪನ ಬಾಯಿಯಲ್ಲೇ ಒಬ್ಬ ಕರ್ಣನ ಬಾಯಿನೊಳಗೆ ಪಂಪ ಆಡ್ತಿರ್ತಕ್ಕಂಥ ಈ ಕುಲದ ಹೊಸ ವ್ಯಾಖ್ಯಾನವನ್ನ ನೀವು ಗಮನಿಸಬಹುದಾಗಿರ್ತಕ್ಕಂಥದ್ದು. ಇದು ಒಂದ್ ರೀತಿಯಲ್ಲಿ ಕುಲಕ್ಕೆ ಚಾತುರ್ವರ್ಣ ವ್ಯವಸ್ಥೆಯೊಳಗೆ ಮನುಧರ್ಮ ಹೇಳ್ಕೊಂಡು ಬಂದಿರತಕ್ಕಂಥ ನೀತಿಗೂ ಒಬ್ಬ ಶೂದ್ರನ ಬಾಯಿಯೊಳಗೆ ಆಚಾರ್ಯನೆನಿಸಿದಂಥ ದ್ರೋಣನಿಗೆ ಹೊಸ ಪಾಠವನ್ನ ಕಲಿಸಿದ ರೀತಿಯೊಳಗೆ ಪಂಪ ಬೋಧಿಸುತ್ತಿರುವುದಕ್ಕೂ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಸಾಂಗತ್ಯ ಇದೆ ಅಂತ ಅನ್ಸುತ್ತೆ. ಇದೇ ಮಾತು ಮುಂದೆ ಯಾವುದು ದ್ರೋಣ ತೀರ್ಕೊಳ್ತಾನೆ, ಅಶ್ವತ್ಥಾಮನಿಗೆ ಪಟ್ಟ ಕಟ್ಟಬೇಕಾಗಿರ್ತಕ್ಕಂಥ ಸಂದರ್ಭ ಬರುತ್ತೆ. ಅಲ್ಲಿ ಆ ಅಶ್ವತ್ಥಾಮನಿಗೆ ಪಟ್ಟ ಕಟ್ಟೋದನ್ನ ಬಿಟ್ಟು ಕರ್ಣನಿಗೆ ಪಟ್ಟ ಕಟ್ಟುವುದಕ್ಕೆ ತೊಡಗಿದಾಗ ಅಲ್ಲಿ ಅಶ್ವತ್ಥಾಮ ಅದನ್ನು ವಿರೋಧಿಸ್ತಾನೆ. ಕರ್ಣನಿಗೆ ಪಟ್ಟ ಕಟ್ಟುವ ಸಂದರ್ಭವನ್ನು ಕುರಿತಂತೆ ಅಶ್ವತ್ಥಾಮ ವಿರೋಧಿಸ್ತಾನೆ. ಆ ವಿರೋಧಿಸಿದಾಗ ಅಲ್ಲಿ ಹೇಳ್ತಾನೆ, ಅವನ ಕೃಪಾಚಾರ್ಯನೂ ಕೂಡ, ಅಶ್ವತ್ಥಾಮನ ಜೊತೆಯೊಳಗಿದ್ದಂಥ ಕೃಪಾಚಾರ್ಯನೂ ಕೂಡ ದುರ್ಯೋಧನನಿಗೆ ಹೇಳ್ತಾನೆ, ನೀನೀತಂಗೆ ವೀರವಟ್ಟಮಂ ಕಟ್ಟಿ ರಿಪುಕುಲಕ್ಕೆ ತೂರಿ ಬಿಡುವುದು ಅಂತನ್ನೋ ರೀತಿಯೊಳಗೆ ಅಶ್ವತ್ಥಾಮನಿಗೆ ವೀರ ಪಟ್ಟವನ್ನ ಕಟ್ಟಿ ಬಿಟ್ಬಿಡು ಶತ್ರುಗಳ. ಯಾಕೆ ಅಂತಂತಂದ್ರೆ ಅನ್ಯಭೂಪ ಬಲಮಂ ಪರ್ದಿಂಗೆ ಬಿರ್ದಿಕ್ಕುವೆನ್ ಎಂದು ಎನಗೆ ಪಟ್ಟಂ ಗಟ್ಟ ಅಂತ ಅಶ್ವತ್ಥಾಮ ಹೇಳಿದ ಮಾತಿಗೆ ಪೂರಕವಾದಂತೆ ಇವನು ಮಾತನಾಡಿದಾಗ ಹೇಳ್ತಾನಾಗಲಿ ದುರ್ಯೋಧನ, ಕಳಶಜನಿಂಬಳಿಕೆ ಕರ್ಣನಿಂಗೆಂದು ನುಡಿದ ವೀರವಟ್ಟಮನ್ ಎಂತು ಕಟ್ಟುವೆನ್. ಕಳಶಜ ಅಂದ್ರೆ ದ್ರೋಣ, ದ್ರೋಣನ ನಂತರದೊಳಗೆ ಕರ್ಣನಿಗೆ ಎನ್ನುವ ಇದು ಸೀಮಿತವಾಗಿದ್ದದ್ದು ಪಟ್ಟ ಕಟ್ಟುವುದು, ಸೇನಾಧಿಪತಿ ಪಟ್ಟವನ್ನ. ಅದನ್ನು ಬಿಟ್ಟು ಈಗ ನಾನು ಅಶ್ವತ್ಥಾಮನಿಗೆ ಹೆಂಗ್ ಕಟ್ಲಿ ಅಂತ ಹೇಳಿದಾಗ ಅಲ್ಲಿ ಗಮನಿಸ್ಬೇಕು, ಅಶ್ವತ್ಥಾಮನ ಬಾಯಿಯೊಳಗೆ ಬರ್ತಕ್ಕಂಥ ಮಾತುಗಳು ಆ ವರ್ಣ ಅಹಂಕಾರದ ಮಾತುಗಳು, ವರ್ಣಶ್ರೇಷ್ಠತೆಯ ಅಹಂಕಾರದ ಮಾತುಗಳು. ಅದಕ್ಕೆ ನಿಜದೊಳೆ ಭೂಪರೆಂಬರ್ ಅವಿವೇಕಿಗಳಪ್ಪರ್ ಅಂತ ಹೇಳ್ತಾನೆ, ದುರ್ಯೋಧನನನ್ನ ಛೇಡಿಸಿ ಮಾತನಾಡ್ತಾನೆ. ಅಷ್ಟೇ ಅಲ್ಲ, ಯುದ್ಧದೋಳ್ ವೃಷಧ್ವಜನು ಮನ್ಗಿಕ್ಕಿ ಗೆಲ್ದ ಅರಿಗನೋಳ್ ತಲೆಮಟ್ಟು ಇದಿರಾಗಿ ನಿಂತು ಸೂದಜನಿ ಇರಿವಂಗಡ ಪಗೆಯಂ ಏಂಗಳ ಪಟ್ಟಮೆ ಪಾರಿತಿಂಬುದೇ ಅಂತಾನೆ. ಅಲ್ಲೇ ಈ ಸೂತಜನಿಗೆ ನೀನು ಪಟ್ಟ ಕಟ್ಟೋದಕ್ಕೆ ಹೋಗ್ತಾ ಇದ್ದೀಯಾ, ಇಲ್ಲಿ ಯಾರು ಅರ್ಜುನನ ಎದುರಿಗೆ ನಿಂತು ಈ ಸೂತಜ ಹೋರಾಡಿ ಗೆಲ್ತಾನೆ, ನಿನಗೆ ಗೆಲುವನ್ನು ತಂದು ಕೊಡ್ತಾನೆ ಎನ್ನುವ ನಿನಗೆ ಆ ವಿಶ್ವಾಸ ಇದೆಯೇ ಎಂದು ಕೇಳುವುದಕ್ಕೆ ತೊಡಗಿದಾಗ ಅಲ್ಲಿ ಇಡೀ ಅಶ್ವತ್ಥಾಮನನ್ನ ಕೃಪಾಚಾರ್ಯನನ್ನ ವಿರೋಧಿಸಿದ ರೀತಿಯೊಳಗೆ ಹೇಳ್ತಾನೆ. ಕರ್ಣ ಈ ಮಾತುಗಳು
ಕೇವಲ ಅಶ್ವತ್ಥಾಮ ಮತ್ತು ಕೃಪಾಚಾರ್ಯರಿಗೆ ಕೊಟ್ಟ ಉತ್ತರವಾಗದೆ ಇಡೀ ದ್ವಿಜ ಸಂಕುಲಕ್ಕೆ, ವೈದಿಕ ಸಂಕುಲಕ್ಕೆ ಕೊಟ್ಟ ಉತ್ತರದಂತೆ ಅಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಎನಿತು ಅಳವುಳ್ಳೊಡಂ ದ್ವಿಜನ ಗಂಡಗುಣಕ್ಕೆ ಅಗಿವನ್ನರಾರೋ ನೆಟ್ಟನೆ ವಿಷಂ ಒಳ್ಳೆಗುಳ್ಳೊಡಂ. ಅದು ಒಳ್ಳೆ ಕಾಳಿಯ ನಾಗನಾಗದು. ಅಣ್ಮಿನ ಪಡೆಮಾತದೊಂದೇ ನೆವಮಾಗಿರೆ ಕೈದುವನ್ ಇಕ್ಕಿ ಸತ್ತ ಸಾವಿನ ಪಡಿಚಂದಮಾಗಿಯುಂ ಇದೇಂ ನಿಮಗೆ ಅಳ್ತಿಯೋ ಗಂಡುವಾತುಗಳ್. ಈ ಮಾತುಗಳಿದಾವಲ್ಲ, ಇಡೀ ವೈದಿಕ ಸಮುದಾಯದ ಆ ಆರ್ಭಟ ಅಂದ್ರೆ ಭಾಷಾಗೂಳಿನ ಭಟ ಅಂತನ್ನುವ ಮಾತನ್ನ ನಮ್ಮ ಶರಣರು ಏನ್ ಬಳಸ್ತಾರಲ್ಲ, ಆ ಭಾಷಾಗೂಳಿನ ಭಟರು ನೀವು ಎನ್ನುವ ಮಾತಿಗನುಗುಣವಾಗುವ ರೀತಿಯೊಳಗೆ ಕರ್ಣನಲ್ಲಿ ಇದು ಬರುತ್ತೆ. ನಿಮಗೆ ಎನಿತು ಅಳವುಳ್ಳಡಂ ದ್ವಿಜನ ಗಂಡಗುಣಕ್ಕಗಿವನ್ನರಾರು. ಅಗಿವನ್ನರು ಅಂದ್ರೆ ಹೆದರುವವರು. ಎಷ್ಟೇ ನೀವು ಆರ್ಭಟದ ಮಾತುಗಳನ್ನ, ಪರಾಕ್ರಮದ ಮಾತುಗಳನ್ನ ಆಡಿದ್ರೂ ಕೂಡ ನಿಮ್ಮ ಮಾತುಗಳಿಗೆ ಹೆದರುವವರು ಯಾರಿದ್ದಾರೋ, ಯಾಕೆ ಅಂತಂದ್ರೆ ನೀವೆಲ್ಲ ಒಳ್ಳೆ ನೀರ್ ಹಾವು ಇದ್ದ ಹಾಗೆ. ನೀರ್ ಹಾವು ಅದು ವಿಷವಿದ್ರೂ ಕೂಡ ಕಾಳಿಯ ನಾಗನಾಗದು, ಕಾಳಿಂಗ ಸರ್ಪ ಆಗೋದಕ್ಕೆ ಸಾಧ್ಯವಿಲ್ಲ. ಅದು ನಿಮ್ಮ ಈ ಅಣ್ಮಿನ ಪರಾಕ್ರಮದ ಮಾತುಗಳೆಲ್ಲವೂ ಕೂಡ ಎಂಥದ್ದು ಅಂತಂದ್ರೆ, ಒಂದೇ ಒಂದು ಅಶ್ವತ್ಥಾಮೋ ಹತಃ ಅಂತನ್ನುವ ಮಾತನ್ನ ಕೇಳಿ ನಿನ್ನಪ್ಪ ಬಿಲ್ಲು ಬಾಣಗಳನ್ನ ನೆಲಕ್ಕೆ ಬಿಟ್ಟು ಕೂತ್ಕೊಂಡ ಯುದ್ಧರಂಗದೊಳಗೆ, ಅದು ನಿಮ್ಮ ಪರಾಕ್ರಮ ಅಂತಂದು ವೀರನಾದವನು ಯುದ್ಧಕ್ಕೆ ನಿಂತ ಹೊತ್ತಿನೊಳಗೆ ಯಾವ ರೀತಿಯಲ್ಲಿ ಒತ್ತಿಸ್ಬೇಕು ಎನ್ನುವುದಕ್ಕೆ ವಿರುದ್ಧವಾದ ನೆಲೆಯೊಳಗೆ ನಿನ್ನಪ್ಪ ಹೇಗೆ ನಡೆದುಕೊಂಡ ಎನ್ನುವುದನ್ನ ಛೇಡಿಸಿದ ರೀತಿಯೊಳಗೆ ಅವನಿಗೆ ಪಾಠ ಹೇಳ್ತಾ ಇದ್ದಾನೆ ಅಶ್ವತ್ಥಾಮನಿಗೆ. ಇಲ್ಲಿ ಗಮನಿಸ್ಬೇಕು, ವಿದ್ಯೆ ನನಗೆ ವಿದ್ಯೆಯನ್ನು ಕಲಿಸಿ ಅಂತ ಹೋಗಿದ್ದಂಥ ಗುರುವಿನ ನಡೆಯನ್ನ ನೋಡಿ ಅದು ವಿದ್ಯೆಯಲ್ಲ ಎನ್ನುವ ಮಾತುಗಳ ಮುಖೇಣವಾಗಿ ಅವರಿಗೆ ಕೊಡ್ತಾ ಇರ್ತಕ್ಕಂಥ ಉತ್ತರ ಇದೆಯಲ್ಲ, ಇದು ಬಹಳ ದೊಡ್ಡ ಅಶ್ವತ್ಥಾಮನಿಗೆ ಕೊಟ್ಟ ಉತ್ತರವಾಗದೆ ಇಡೀ ಮಹಾಭಾರತದ ಕಥನದೊಳಗಿನ ವೈದಿಕ ವರ್ಣ ಪ್ರಾತಿನಿಧಿಕ ಮನಸ್ಸುಗಳೆಲ್ಲವಕ್ಕೂ ಕೂಡ ಕೊಟ್ಟ ಉತ್ತರವಾಗಿದೆ ಇದು. ಹೀಗೆ ಇಡೀ ಪಂಪ ವೈದಿಕ ವಿರೋಧಿ ಭಾವಗಳನ್ನ ಅಲ್ಲಲ್ಲಿ ಪ್ರಾಸಂಗಿಕವಾಗಿ ತನ್ನ ಕಾವ್ಯದೊಳಗೆ ಕಟ್ಕೊಂಡು ಹೋಗಿರ್ತಕ್ಕಂಥದ್ದನ್ನ ಕಾಣಬಹುದು. ಅವನಿಗೆ ಗೊತ್ತಿಲ್ಲದ ರೀತಿಯೊಳಗೆ ಒಂದು ರೀತಿಯಲ್ಲಿ ಅವನ ವೈದಿಕ ವಿರೋಧಿ ನಿಲುವುಗಳು ಇಲ್ಲಿ ವ್ಯಕ್ತವಾಗಿರೋದನ್ನ ನಾವು ಗಮನಿಸಬಹುದು ಅನ್ನೋದು. ಇದ್ರ ಜೊತೆಗೆ ನಾನು ನೇರವಾಗಿ ಬಸವಣ್ಣವರಿಗೆ ಬರೋದಾದ್ರೆ, ಬಸವಣ್ಣನವರು ಕೂಡ ವೈದಿಕ ಮೂಲವನ್ನ ಬಿಟ್ಟು ಬಂದವರು. ಆದ್ರೆ ಪಂಪನಂತೆ ಒಂದು ತಲೆಮಾರು ನಂತರದಲ್ಲಿ ಅಲ್ಲ, ಅವರೇ ಸ್ವತಃ ಅದನ್ನ ತಿರಸ್ಕರಿಸಿ ಬಂದವರು. ಹೇಗೆ? ಉತ್ತಮ ಕುಲದಲ್ಲಿ ಹುಟ್ಟಿದನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯ ಅಂತಂದು ಅದನ್ನ ತಿರಸ್ಕರಿಸಿ ಬಂದು ಇಲ್ಲಿ ಎಲ್ಲಿ ಗುರುತಿಸ್ಕೊಳ್ತಾರೆ? ಪಂಪ ಕರ್ಣನನ್ನ ಎತ್ತಿ ಹಿಡಿದ್ರೆ, ಆ ಕರ್ಣ ಮೂಲವನ್ನ ಎತ್ತಿ ಹಿಡಿದ್ರೆ, ಆ ಸೂತಜ ಮೂಲವನ್ನ, ಶೂದ್ರ ಮೂಲವನ್ನ ಎತ್ತಿ ಹಿಡಿದ್ರೆ, ಇಲ್ಲಿ ಬಸವಣ್ಣನವರು ಆ ಮೂಲದಲ್ಲಿ ತಮ್ಮ ಹುಟ್ಟನ್ನ ಪವಿತ್ರೀಕರಿಸಿಕೊಳ್ತಾರೆ. ಚೆನ್ನಯ್ಯನ ಮನೆಯ ದಾಸಿಯ ಮಗಳು, ಕಕ್ಕಯ್ಯನ ಮನೆಯ ದಾಸಿಯ ಮಗನು, ಬೆರಣಿಯನಾಯಲಿಕ್ಕೆ ಹೋಗಿ ಹೊಲದಲ್ಲಿ ಸಂಗವ ಮಾಡಿದರು. ಆ ಸಂಘಕ್ಕೆ ಹುಟ್ಟಿದ ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಆ ಸಂಘಕ್ಕೆ ಹುಟ್ಟಿದ ಶಿಶು ನಾನು ಎನ್ನುವ ಭಾವದೊಳಗೆ ತಮ್ಮನ್ನ ಅಲ್ಲಿ ತಮ್ಮ ಹುಟ್ಟನ್ನ ಪವಿತ್ರೀಕರಿಸಿಕೊಳ್ತಾರೆ. ಇದು ಆ ಮುರಿದು ಕಟ್ಟುವ ಕ್ರಿಯೆಗುವೆ ಪೂರ್ಣವಾಗಿ ತಿರಸ್ಕರಿಸಿದ ರೀತಿಯೊಳಗೆ ಒಂದು ಮೂಲವನ್ನ, ಯಾವುದನ್ನ ತಿರಸ್ಕಾರಕ್ಕೆ ಒಳಗಾಗಿದ್ದ ಮೂಲವನ್ನ ಪವಿತ್ರೀಕರಿಸಿ ತಾನೂ ಪವಿತ್ರೀಕರಣಗೊಳ್ಳುವ
ಈ ನೆಲೆ ಇದೆಯಲ್ಲ, ಇದು ತುಂಬಾ ವಿಶೇಷವಾದದ್ದು. ನಮ್ಮ ಕನ್ನಡ ಸಾಹಿತ್ಯದೊಳಗೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ವೈದಿಕ ಮೂಲದ ಎರಡು ಮನಸ್ಸುಗಳು ಹೇಗೆ ಈ ಚಾತುರ್ವರ್ಣಕ್ಕೆ ಪ್ರತಿಕ್ರಿಯಿಸಿವೆ ಅನ್ನೋದ್ರೊಳಗೆ ಪಂಪನಿಗಿಂತಲೂ ಬಸವಣ್ಣನವರ ಈ ಹೆಜ್ಜೆ ಇದೆಯಲ್ಲ, ಈ ಹೆಜ್ಜೆ ಸಾರ್ವಕಾಲಿಕವಾಗಿ ಈ ಜಾತಿ ವಿನಾಶಕ್ಕೆ ಬಹುದೊಡ್ಡ ಹೆಜ್ಜೆ ಅಂತ ಅನ್ನಿಸ್ತಕ್ಕಂಥದ್ದು. ಈ ಹೊತ್ತಿಗೂ ನನಗೆ ಅನ್ನಿಸ್ತಕ್ಕಂಥದ್ದು, ಶ್ರೇಷ್ಠತೆಯ ವ್ಯಸನದೊಳಗೆ ನರಳುತ್ತಿರುವ ಎಲ್ಲ ಮೇಲ್ಜಾತಿಯ ಮನಸ್ಸುಗಳು ಬಸವಣ್ಣನವರ ಹೆಜ್ಜೆಯಲ್ಲಿ ಹೆಜ್ಜೆಯನ್ನು ಹಾಕಿದಾಗ ಮಾತ್ರ ಅವರು ಮನುಷ್ಯ ಆಗೋದಕ್ಕೆ ಸಾಧ್ಯವಾಗುತ್ತೆ ಅಂತನ್ನುವುದಕ್ಕೆ ಇದು ದೊಡ್ಡ ಹೆಜ್ಜೆ. ಜೊತೆಗೆ ಬಸವಣ್ಣವರು ಎಷ್ಟು ಮಟ್ಟಿಗೆ ಗುರುತಿಸ್ತಾ ಹೋಗ್ತಾರೆ ಅಂತಂತಂದ್ರೆ, ಅಪ್ಪನು ಡೋಹರ ಕಕ್ಕಯ್ಯನಾಗಿ ಮುತ್ತಯ್ಯ ಚೆನ್ನಯ್ಯನಾದರೆ ಆನು ಬದುಕೆನೆ ಎಂದು ತನ್ನ ಮೇಲರಿಮೆಯ ಭಾರವನ್ನ ನೀಗಿಕೊಳ್ತಾರೆ. ಹಿರಿಯಯ್ಯ ಶ್ವಪಚಯ್ಯ, ಕಿರಿಯಯ್ಯ ಡೋಹಾರ ಕಕ್ಕಯ್ಯ, ಅಯ್ಯಗಳಯ್ಯ ಮಾದಾರ ಚೆನ್ನಯ್ಯ ಎಮ್ಮ ತಾಯಿ ನಿಂಬೆಯವ್ವ ನೀರೆರೆದುಂಬಳು, ಎಮ್ಮಯ್ಯ ರಾಯಕಂಪಣವ ಹೊರುವ ಬಾಣನವ ನಾನು, ಮಯೂರನವ ನಾನು, ಕಕ್ಕಯ್ಯ ಹಿರಿಯಯ್ಯ ಚಿಕ್ಕಯ್ಯ ಚೆನ್ನಯ್ಯ ಎತ್ತಿ ಮುದ್ದಾಡಿಸಿದರೆನ್ನ ಎಂದು ಬಳಸಾಲು ಪ್ರಜ್ಞೆಯಲ್ಲಿ ನೀಚವೆಂದು ಕರೆದಿದ್ದ ಕುಲಮೂಲಗಳೆಲ್ಲವನ್ನೂ ಕೂಡ ಒಳಗೊಳ್ಳುವ ಭಾವವನ್ನ ತೋರ್ತಾರೆ. ಕವಿಯಾಗಿ ಪಂಪ ತೋರಿದಂಥ ಭಾವಕ್ಕೂ ಒಬ್ಬ ಸಮಾಜ ಸುಧಾರಕನಾಗಿ ಬಸವಣ್ಣನವರು ಮೆರೆದಿರ್ತಕ್ಕಂಥ ಆ ಮಾನವೀಯ ಅಂತಃಕರಣದ ನಡೆಗುವೆ ಇರುವ ವ್ಯತ್ಯಾಸ ಸೂಕ್ಷ್ಮತೆಗಳನ್ನ ಗಮನಿಸಿಕೊಳ್ತಲೇನೆ ನಾವು ಬಸವಣ್ಣನವರ ವ್ಯಕ್ತಿತ್ವದ ಔನ್ನತ್ಯವನ್ನ ಅರಿಯಬಹುದಾಗತ್ತೆ ಅನಿಸ್ತಕ್ಕಂಥದ್ದು. ಇಂಥ ಬಸವಣ್ಣನವರು 64 ವಚನಗಳಲ್ಲಿ ವೈದಿಕ ವಿರೋಧಿ ಧೋರಣೆಗಳನ್ನ ನಾವು ಅವರು ತೋರಿಸಿರ್ತಕ್ಕಂಥದ್ದನ್ನು ಗಮನಿಸಬಹುದು. ನೇರವಾಗಿ ಹಾರವರ ನಡವಳಿಕೆಗಳನ್ನ ಟೀಕಿಸಿದ್ದಾರೆ, ಆಮೇಲೆ ವೈದಿಕ ಪಠ್ಯಗಳನ್ನ ಟೀಕಿಸಿದ್ದಾರೆ, ಹೋಮ ಹವನ ಇತ್ಯಾದಿಯಾಗಿರ್ತಕ್ಕಂಥವುಗಳೆಲ್ಲವನ್ನ ಟೀಕಿಸಿದ್ದಾರೆ. ಎಲ್ಲಿಯೂ ಕೂಡ ವೈದಿಕ ಪುರಾಣಗಳ ಪ್ರಸಂಗಗಳನ್ನ ತಮ್ಮ ಉದಾಹರಣೆಗಳಿಗೆ ತೆಗೆದುಕೊಳ್ಳೋದಿಲ್ಲ. ಅದನ್ನ ನೀವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ತಿರಸ್ಕಾರವೆಂದರೆ ಎಷ್ಟು ಅರಿವಿನೆಚ್ಚರದಲ್ಲಿ ತೋರಿದ ತಿರಸ್ಕಾರ ಎನ್ನುವುದಕ್ಕೆ ವಚನಗಳೇ ಸಾಕ್ಷಿ. ಬೇರೆ ಏನು ನಾವು ಕಂಡು ಹಿಡಿಬೇಕಾಗಿರ್ತಕ್ಕಂಥದ್ದೇನಿಲ್ಲ, ಹೊರಗಿನ ಆಕರಗಳನ್ನ ನಾವು ಬಳಸಬೇಕಾದ ಅಗತ್ಯ ಇಲ್ಲ ಅನ್ನಿಸ್ತಕ್ಕಂಥದ್ದು. ಈ ಎಲ್ಲ ಕಾರಣಗಳ ಹಿನ್ನೆಲೆಯೊಳಗೆ ನನಗೆ ಪಂಪ ಮತ್ತು ಬಸವಣ್ಣ ಹುಟ್ಟಿನ ಮೂಲಕ್ಕೆ ನಮ್ಮ ಚಾತುರ್ವರ್ಣ ವ್ಯವಸ್ಥೆಯೊಳಗಿನ ಶ್ರೇಷ್ಠ ಮೂಲಕ್ಕೆ ಸಂಬಂಧಪಟ್ಟವರಾದರೂ ಕೂಡ ಹೊರಕ್ಕೆ ಬಂದ ರೀತಿಯೊಳಗೆ ಮನುಷ್ಯರಾಗಿ ಹೇಗೆ ನಡ್ಕೊಂಡ್ರು, ಈ ಹೊತ್ತಿಗೂ ಕೂಡ ಹೇಗೆ ನಮ್ಮ ಕನ್ನಡ ಪರಂಪರೆ ಅಂತನ್ನೋದು ಒಂದು ಮಾದರಿಯಾದ ರೀತಿಯೊಳಗೆ ಕನ್ನಡದ ಲೋಕದರ್ಶನವನ್ನ ಕಟ್ಟಿಕೊಟ್ಟ ಪರಂಪರೆಯಾಗಿದೆ ಅನ್ನುವುದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ನಮಗೆ ಕಾಡಿಸ್ತಕ್ಕಂಥದ್ದು, ಹೆಚ್ಚು ಅರ್ಥೈಸಿಕೊಳ್ಬೇಕಾಗಿರ್ತಕ್ಕಂಥದ್ದು ಅಂತ ಅನಿಸುತ್ತೆ. ಆದ್ರೆ ಎಲ್ಲೋ ನಮ್ಮ ಓದು ಭ್ರಷ್ಟಗೊಂಡಿದೆ. ಪಂಪನನ್ನ ಅರ್ಥೈಸಿಕೊಳ್ಳುವಲ್ಲಿಯೂ ನಾವು ಸೋತಿದ್ದೇವೆ, ವಚನಗಳನ್ನ ಅಧ್ಯಯನ ಮಾಡಿಕೊಳ್ಳುವಲ್ಲಿಯೂ ಕೂಡ ನಾವು ಸೋತಿದ್ದೇವೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಮ್ಮ ಮನಸ್ಸಿನೊಳಗೆ ಬೇರು ಬಿಟ್ಟಿರ್ತಕ್ಕಂಥ ಆ ಸಾಂಸ್ಕೃತಿಕ ದಾಸ್ಯದ ಅಂಶಗಳನ್ನ ನಾವಿನ್ನೂ ಗುಡಿಸಿ ಎಸ್ದಿಲ್ಲ, ಕಳ್ಕೊಂಡಿಲ್ಲ ಅಂತ ಅನಿಸ್ತಾ ಇರ್ತಕ್ಕಂಥದ್ದು. ಅದನ್ನ ಕಳೆದುಕೊಳ್ಳದ ಹೊರತು ನಮಗೆ ನಿಜವಾಗಿಯೂ ಕೂಡ ಸಮಾನತೆಯ ಕಲ್ಯಾಣವನ್ನ ಕಟ್ಟುವುದಕ್ಕೆ ಸಾಧ್ಯವಿಲ್ಲ. ಅದರಿಂದ ಬಿಡುಗಡೆಯಾಗಬೇಕಾದ ಅಗತ್ಯವಿದೆ. ಈ ಹೊತ್ತು ಈ ದೇಶದ ಸರ್ವನಾಶಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳೇನೇನೆ ಆ ಚಾತುರ್ವರ್ಣ ವ್ಯವಸ್ಥೆಯ ಜಾತಿ ಮೂಲದ ಅಂಶಗಳು. ಇದರ ಸಾಂಸ್ಕೃತಿಕ ದಾಸ್ಯದ ಬಿಡುಗಡೆಗಾಗಿ ಉದ್ದಕ್ಕೂ ನಮ್ಮ ಕನ್ನಡ ಸಾಹಿತ್ಯ ಹೋರಾಡಿಕೊಂಡು ಬಂದೈತಿ. ನೀವು ಅದನ್ನ ಗಮನಿಸಿ ಸೂಕ್ಷ್ಮವಾಗಿ.
ಅದಕ್ಕೇನೇನೆ ಜೈನರ ಪರಂಪರೆ ಮತ್ತು ಶರಣರ ಪರಂಪರೆ ಎರಡರ ಪರಂಪರೆಯೊಳಗೆ ಜೈನ ಪರಂಪರೆ ಅನ್ನಿಸ್ತಕ್ಕಂಥದ್ದು ಒಡೆದು ಮುರಿದು ಕಟ್ಟುವ ಕೆಲಸದಲ್ಲಿ ತೊಡಗಿಕೊಂಡಿದೆ. ಲೌಕಿಕವಾಗಿ ಬದುಕನ್ನು ಅರ್ಥೈಸಿಕೊಳ್ಳುವ ಪ್ರಯತ್ನದಲ್ಲಿ ತೊಡಗಿಸಿಕೊಂಡಿದೆ. ಅದರ ಹೆಜ್ಜೆಯನ್ನು ದಾಟಿದ ರೀತಿಯೊಳಗೆ ಪರ್ಯಾಯವನ್ನ ಅದಕ್ಕೆ ಸಂಪೂರ್ಣವಾಗಿ ತಿರಸ್ಕರಿಸಿದ ರೀತಿಯೊಳಗೆ ನಮ್ಮ ಶರಣ ಪರಂಪರೆ ಕಟ್ಟಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರೋದು. ಆ ದೃಷ್ಟಿಯಿಂದಲೇನೆ ಬಸವಣ್ಣನವರ ಮಹಾಮನೆ ನಮ್ಮ ಇಡೀ ಇಂಡಿಯಾದ ಒಳಗೆ ಒಂದೇ ಒಂದು ಉದಾಹರಣೆಯಾಗಿ ನಿಲ್ಲಬಲ್ಲ ಮಹಾಮನೆ. ಯಾಕಾಗುತ್ತೆ ಅಂದ್ರೆ ಚಾತುರ್ವರ್ಣ ವ್ಯವಸ್ಥೆಯೊಳಗೆ ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಎನ್ನುವ ಗಡಿಗೆರೆಗಳನ್ನ ಹಾಕಿದ್ರು ಅವೆಲ್ಲವುಗಳನ್ನ ಮುರಿದ ರೀತಿಯೊಳಗೆ ತಮ್ಮ ಮನೆಯನ್ನ ಎಲ್ಲರಿಗಾಗಿ ತೆರೆದಿಟ್ಟರು. ಅವನು ಯಾರು ಅಸ್ಪೃಶ್ಯನಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಪುಣ್ಯ ಸ್ತ್ರೀಯರುಗಳು, ವೇಶ್ಯಾವೃತ್ತಿಯಲ್ಲಿರ್ತಕ್ಕಂಥವರು ಪ್ರತಿಯೊಬ್ಬರಿಗೂ ಕೂಡ ತನ್ನ ಮನೆಯೊಳಗೆ ತೆರೆದಿಟ್ರು. ಅದಕ್ಕೇನೇನೆ ಅದು ದೊಡ್ಡ ಮನೆ ಅಲ್ಲ, ಅದು ಮಹಾಮನೆ. ಮಹಾಮನೆ ಮನುಷ್ಯ ಮಾತ್ರದವರೆಲ್ಲರನ್ನೂ ಕೂಡ ಒಳಗೆ ಬಿಟ್ಟುಕೊಂಡಂತೆ ಇವರೆಲ್ಲ ನನ್ನವರು ಎನ್ನುವ ಬಳಗ ಪ್ರಜ್ಞೆಯಲ್ಲಿ ಒಳಗೊಂಡ ಮನೆ. ಆ ಮಹಾಮನೆಯೊಳಗೆ ಹುಟ್ಟಿದ್ದು ಅನುಭವ ಮಂಟಪ. ಅನುಭವ ಮಂಟಪ ಹೊರಗಡೆಗಳಲ್ಲಿ ಎಲ್ಲೂ ಹುಟ್ಟಲಿಲ್ಲ. ಯಾಕೆ ಅಂತಂದ್ರೆ ಎಲ್ಲ ಶರಣರು ಕೂಡ ಒಬ್ಬರಿಗೊಬ್ಬರು ಕಲೆತಂತೆ ಮಾತನಾಡುವುದಕ್ಕೆ ಸಂವಾದಿಸುವುದಕ್ಕೆ ತೊಡಗಿದಾಗ ಅಲ್ಲಿ ವಚನ ಧರ್ಮದ ನಡೆ ಪ್ರಾರಂಭವಾದದ್ದಾಗಿದೆ. ಒಬ್ರು ಒಂದು ಮಾತು ಹೇಳಿದ್ರೆ ಅದು ಇರುವಂತೆಯೇ ಒಪ್ಪಿಕೊಳ್ಳುವುದಕ್ಕಿಂತ ಅದಕ್ಕೆ ಪ್ರಶ್ನಿಸಿ ಮತ್ತೆ ಪ್ರತಿಪ್ರಶ್ನಿಸಿ ಅದಕ್ಕೆ ಬರುವ ಉತ್ತರಗಳ ಮುಖೇಣವಾಗಿ ಸಾಕ್ಷಾತ್ಕರಿಸಿಕೊಂಡಂತೆ ನಡೆಯಾಗಿಸಿಕೊಂಡ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥವ್ರು. ಆದ್ರಿಂದಲೇನೆ ಇದು ಸಂಘಟನಾತ್ಮಕವಾಗಿ ಕಟ್ಟಿದಂಥ ಒಂದು ಧರ್ಮವಾಗಿದೆ. ಮಹಾಮನೆ ಮತ್ತು ಅನುಭವ ಮಂಟಪಗಳು ಅವುಗಳ ಪ್ರತಿರೂಪಗಳಂತೆ ಅವುಗಳ ವೇದಿಕೆಗಳಾಗಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿರುವಂಥದ್ದು ಅನ್ನೋದು. ಹೀಗೆ ನಾನು ಪಂಪ ಮತ್ತು ಬಸವಣ್ಣನವರನ್ನು ಕುರಿತು ಯೋಚನೆ ಮಾಡಬೇಕಾದಾಗ ಇನ್ನೊಂದು ಅಂಶವನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಆ ಒಂದು ಅಂಶ ಯಾವುದು ಅಂತಂದ್ರೆ, ಹೆಚ್ಚಿನದಾಗಿ ಪಂಪ ಮತ್ತು ಅರಿಕೇಸರಿ, ಅವನಿಗೆ ಆಶ್ರಯದಾತನಾಗಿದ್ದಂಥ ಅರಿಕೇಸರಿ, ಬಸವಣ್ಣನವರಿಗೆ ಬಸವಣ್ಣ ಮತ್ತು ಬಿಜ್ಜಳ ಇವರಿಬ್ಬರ ಸಂಬಂಧ ಹೇಗಿತ್ತು? ಪಂಪ ಮತ್ತು ಅರಿಕೇಸರಿಯ ಸಂಬಂಧ ಎಷ್ಟು ಉದಾತ್ತವಾಗಿತ್ತೋ ಬಸವಣ್ಣ ಮತ್ತು ಬಿಜ್ಜಳನ ಸಂಬಂಧವೂ ಕೂಡ ಅಷ್ಟೇ ಉದಾತ್ತವಾಗಿತ್ತು. ಆದರೆ ಚರಿತ್ರೆಯೊಳಗೆ ನಾವು ಅಪವ್ಯಾಖ್ಯೆಗೆ ಈಡು ಮಾಡಿಕೊಂಡ ರೀತಿಯೊಳಗೆ ಯಾರೋ ಕುಹಕಿಗಳು ಹೇಳಿದ ಕಟ್ಟು ಕಥೆಯನ್ನ ಒಪ್ಪಿಕೊಂಡ ರೀತಿಯೊಳಗೆ ಆ ಸಂಬಂಧವನ್ನ ನಾವು ಅಪವ್ಯಾಖ್ಯೆಗೆ ಈಡು ಮಾಡಿದ್ದೇವೆ. ಬಿಜ್ಜಳನನ್ನ ಒಬ್ಬ ಖಳನಾಯಕನನ್ನಾಗಿ ಗುರುತಿಸಿದ್ದೇವೆ. ಆದರೆ ಸೂಕ್ಷ್ಮವಾಗಿ ನೋಡಿದಾಗ ಪಂಪನೂ ಕೂಡ ಅರಿಕೇಸರಿಯನ್ನ ಪ್ರಶ್ನಿಸ್ತಾನೆ. ಭೂಪರೆಂಬ ಅವಿವೇಕಿಗಳಪ್ಪರ್ ಅನ್ನುವ ರೀತಿಯೊಳಗೆ ಅರಿಕೇಸರಿಯನ್ನೇ ಕುರಿತು ಹೇಳಿದ ಮಾತಿನಂತೆ ಅಶ್ವತ್ಥಾಮನ ಬಾಯಲ್ಲಿ ಬರುತ್ತೆ ಅದು. ಆದರೆ ಬಸವಣ್ಣನ ಬಾಯಲ್ಲಿ ಆನಿ ಬಿಜ್ಜಳಂಗಂಜುವೆನೆ, ಈ ಆನಿ ಬಿಜ್ಜಳಂಗಂಜುವೆನೆ ಎನ್ನುವ ಮಾತನ್ನ ಆಡಬೇಕು ಅಂತಂದಾಗ ಬಸವಣ್ಣ ಬಿಜ್ಜಳ ಮತ್ತು ಬಸವಣ್ಣನವರ ನಡುವೆ ಇದ್ದಂಥ ಅರಿವು, ಪರಸ್ಪರ ತಿಳುವಳಿಕೆ ಎಷ್ಟು ಘನತರವಾದದ್ದು ಎನ್ನುವುದು ಗೊತ್ತಾಗುತ್ತೆ. ಸ್ವಲ್ಪ ನಾವು ಒಳಹೊಕ್ಕು ನೋಡಿದರೆ ಯಾರು ಬಿಜ್ಜಳ? ಅವನು ಒಬ್ಬ ಕಳಚೂರಿ. ಕಳಚೂರಿ ಅಂದ್ರೆ ಕಷ್ಟಚೂರಿ, ಕ್ಷೌರಿಕ. ಈ ಚಾತುರ್ವರ್ಣ ವ್ಯವಸ್ಥೆಯ ಒಳಗೆ 3ಕ್ಕೆ ಹುಟ್ಟಿನ ಮೂಲ ಇದ್ರೆ 1ಕ್ಕೆ ರಟ್ಟೆಯ ಮೂಲದಲ್ಲಿ ಬರ್ತಕ್ಕಂಥ ವರ್ಗ ಪ್ರಜ್ಞೆ ಇದೆ. ಕ್ಷತ್ರಿಯರು ಯಾರೂ ಹುಟ್ಟಿನ ಮೂಲದಲ್ಲಿ ಕ್ಷತ್ರಿಯರಲ್ಲ.
ಯಾರೂ ಕ್ಷತ್ರಿಯರಾಗಬಹುದು. ಆದ್ರೆ ಅವರು ಬಲ ಪ್ರದರ್ಶಿಸಿ ಗೆದ್ದು ಬಂದರೆ ಅವರಿಗೆ ಕಿರೀಟ ಇಟ್ಟು ಪ್ರೋಕ್ಷಣೆ ಮಾಡಿ ನೀನು ಕ್ಷತ್ರಿಯ ಅಂತ ಅನ್ನಿಸುವ ಅವರು ಆ ಅಧಿಕಾರವನ್ನು ಅವ್ರು ಪಡ್ಕೊಂಡಿದ್ದಾರೆ, ವರ್ಣ ವ್ಯವಸ್ಥೆಯ ಮೇಲಿರ್ತಕ್ಕಂಥವ್ರು. ಆ ತರಹದೊಳಗೆ ಒಬ್ಬ ಸೈನಿಕನಾಗಿದ್ದವನು ಸಾಮಂತನಾಗಿದ್ದವನು ಈ ತರಹದ ಮಹಾರಾಜನಾಗಿ ಯಾರು ಬಿಜ್ಜಳ ಏರುಗತಿಯನ್ನ ಕಂಡ ರೀತಿಯೊಳಗೇನೆ ಬಸವಣ್ಣನವರನ್ನ ಅವರ ಬುದ್ಧಿ ಕೌಶಲಕ್ಕೆ ಬೆರಗಾದವನಾಗಿ ಕೂಡಲ ಸಂಗಮದಿಂದ ಕರ್ಕೊಂಡು ಬರ್ತಾರೆ. ಕರ್ಣೀಕನಾಗಿ ಕರ್ಕೊಂಡು ಬಂದವರನ್ನ ಅರ್ಥ ಸಚಿವನನ್ನಾಗಿ ಹೇಗೆ ಬೆಳೆಸ್ತಾರೆ. ಆ ಅರ್ಥ ಸಚಿವ ಸ್ಥಾನದಲ್ಲಿ ಇದ್ದು ಈ ಸಾಮಾಜಿಕ ಚಳುವಳಿಯನ್ನು ಕಟ್ಟುವುದಕ್ಕೆ ತೊಡಗಿದಾಗ ಬಿಜ್ಜಳ ಪರೋಕ್ಷವಾಗಿ ಬೆಂಬಲವನ್ನ ಕೊಟ್ಟಿದ್ದರಿಂದಾಗಿ ಮಾತ್ರ ಸಾಧ್ಯವಾಯಿತೇ ಹೊರತು ಬಿಜ್ಜಳನ ಬೆಂಬಲವಿಲ್ಲದಿದ್ದರೆ ಶರಣ ಚಳುವಳಿ ಅಷ್ಟು ವಿಸ್ತರಿಸಿ ಬೆಳೆಯುವುದಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ ಎನ್ನುವ ವಾಸ್ತವ ಸತ್ಯ ಇದು. ಬೇರೆ ಆಕರಗಳು ಬೇಕಿಲ್ಲ, ಬೇರೆ ಆಧಾರಗಳು ಬೇಕಿಲ್ಲ. ಇದು ವಾಸ್ತವ ಸತ್ಯ. ಯಾರೂ ಕೂಡ ಸೂಕ್ಷ್ಮವಾಗಿ ಸ್ವಲ್ಪ ಯೋಚನೆ ಮಾಡಿದ್ರೆ ನಮಗೆ ಅರಿವಿಗೆ ಬರುವ ಸತ್ಯ. ಹೀಗೆ ತನ್ನ ಜಾತಿಯ ಹೆಸರನ್ನ ಹಿಡಿದು ಹಿಂದೆ ಆಡಿಕೊಳ್ಳುವ ವೈದಿಕ ಪ್ರಜ್ಞೆ ಅರಿವಿದ್ದೇ ಬಿಜ್ಜಳ ಬಸವಣ್ಣನವರ ಈ ಚಳುವಳಿ, ಜಾತಿ ವಿನಾಶಕ್ಕಾಗಿ ಹುಟ್ಟಿಕೊಂಡ ಈ ಚಳುವಳಿಗೆ ಪರೋಕ್ಷ ಬೆಂಬಲ ನೀಡ್ತಕ್ಕಂಥದ್ದು. ಅದರ ಪರಿಣಾಮವೇ ಈ ವೈದಿಕ ಪುರೋಹಿತಶಾಹಿ ಮನಸ್ಸುಗಳು ಅಪ್ಪನ ವಿರುದ್ಧವಾಗಿ ಮಗನನ್ನೇ ಎತ್ತಿ ಕಟ್ಟಿದ ರೀತಿಯೊಳಗೆ ಅಪ್ಪನನ್ನ ಕೊಲ್ಲಿಸ್ತಾರೆ. ಬಿಜ್ಜಳನ ಕಲ್ಯಾಣ ಕ್ರಾಂತಿಗೆ ಮೊಟ್ಟ ಮೊದಲ ಬಲಿ ಬಿಜ್ಜಳ. ಆನಂತರದೊಳಗೆ ಬಸವಣ್ಣನವರಾಗಬಹುದು, ಬೇರೆ ಮಾರಣ ಹೋಮ ಆನಂತರದಲ್ಲಿ ಆಗಿರ್ತಕ್ಕಂಥದ್ದು. ಇವತ್ತಿಗೂ ಕೂಡ ಇಡೀ ವಚನ ರಾಶಿಯೊಳಗೆ ವಚನ ಕ್ರಾಂತಿಯ ಒಂದು ಸಾಕ್ಷಿಕ ರೂಪದೊಳಗಿರ್ತಕ್ಕಂಥ ಒಂದೇ ವಚನ ನಮ್ಮ ತುರ್ಗಾಹಿ ರಾಮಣ್ಣನ ವಚನ. ಬಂದಿತ್ತು ದಿನ ಬಸವಣ್ಣ ಕಲ್ಲಿಗೆ, ಚನ್ನಬಸವಣ್ಣ ಉಳುವಿಯಲ್ಲಿಗೆ, ಪ್ರಭು ಅಕ್ಕ ಕದಳಿದ್ವಾರಕ್ಕೆ, ಮಿಕ್ಕಾದ ಪ್ರಮಥರೆಲ್ಲರೂ ತಮ್ಮ ಲಕ್ಷ್ಯಕ್ಕೆ, ನಾ ತುರುವಿನ ಬೆಂಬಳಿಯಲ್ಲಿ ಹೋದ ಮರೆಯಲ್ಲಿ ಹೋದ ಮರೆಯಲ್ಲಿ ಅಡಗಿಹರೆಲ್ಲರೂ ಅಡಗಿದಂದವ ಕೇಳಿ, ನಾ ಗೋಪಿನಾಥ ವಿಶ್ವೇಶ್ವರ ಲಿಂಗದಲ್ಲಿಯೇ ಉಡುಗುವೆನು. ಈ ವಚನ ಇಡೀ ಕಲ್ಯಾಣ ಕ್ರಾಂತಿಯ ಆ ಘಟನೆಯನ್ನ ಸಾಕ್ಷೀಕರಿಸಿದ ರೀತಿಯೊಳಗೆ ಹುಟ್ಟಿಕೊಂಡಿರ್ತಕ್ಕಂಥ ವಚನ. ಆ ದೃಷ್ಟಿಯಿಂದ ನಾವು ಬಿಜ್ಜಳನನ್ನ, ನನಗೆ ಬಸವಣ್ಣನ ಅವರಿಬ್ಬರ ಸ್ನೇಹವನ್ನ ಅನುಮಾನಿಸುವುದಕ್ಕಿಂತ, ಬಿಜ್ಜಳನನ್ನ ಶರಣವೈರಿ ಎನ್ನುವುದಕ್ಕಿಂತ, ಬಿಜ್ಜಳ ಪರೋಕ್ಷವಾಗಿ ಶರಣ ಚಳುವಳಿಗೆ ರಕ್ಷಕನಾಗಿದ್ದ, ಪ್ರೋತ್ಸಾಹವನ್ನು ಕೊಟ್ಟಿದ್ದ ಅನ್ನುವುದು ಸಾಮಾನ್ಯ ಓದುಗನಾಗಿ ವಚನ ಚಳುವಳಿಯ ಉಪ ಉತ್ಪನ್ನಗಳ ರೂಪದೊಳಗಿರ್ತಕ್ಕಂಥ ವಚನಗಳ ಮುಖೇಣವಾಗಿ ನನ್ನ ಅರಿವಿಗೆ ಬರ್ತಕ್ಕಂಥ ಸತ್ಯ ಅಂತ ಅನಿಸಿರ್ತಕ್ಕಂಥ ಅದು ಪಂಪ ಮತ್ತು ಅರಿಕೇಸರಿಯ ನೆತ್ತಮನಾಡಿ ಭಾನುಮತಿ ಸೋಲ್ತಡೆ ಎನ್ನುವ ಕರ್ಣ ದುರ್ಯೋಧನರ ಆ ಸ್ನೇಹ ಇದೆಯಲ್ಲ, ಅದು ಪಂಪನ ಮತ್ತು ಅರಿಕೇಸರಿಯ ಒಂದು ಸ್ನೇಹದ ಪ್ರತೀಕದಂತೆ ಕಾಣಿಸಿರುವುದಾದ್ರೆ, ನನಗೆ ವಚನ ಚಳುವಳಿಯ ಒಳಗೆ ಈ ಅಂಶ ಕಾಣಿಸುತ್ತೆ. ಕಾಯಕ ದಾಸೋಹದ ಹಿಂದೆ ಒಂದು ಡಿಸ್ಟ್ರಿಬ್ಯೂಷನ್ ಥಿಯರಿಯನ್ನ ಇಟ್ಟುಕೊಂಡಂತೆ ಅರ್ಥ ಸಚಿವನಾಗಿರ್ತಕ್ಕಂಥ ಬಸವಣ್ಣ ನಮ್ಮ ಆಧುನಿಕ ಸಂದರ್ಭದೊಳಗೆ ಉತ್ಪನ್ನ ಮೂಲಗಳನ್ನ ಆಹ್ವಾನಿಸುವ ರೀತಿಯೊಳಗೆ ಕಾಯಕವೆಲ್ಲವುಗಳನ್ನು ಕೂಡ ತನ್ನ ಕಲ್ಯಾಣಕ್ಕೆ ಆಹ್ವಾನಿಸಿದ್ದು, ಅಲ್ಲಿ ದಾಸೋಹವನ್ನ ದಾನಕ್ಕೆ ಪರ್ಯಾಯವಾಗಿ ದಾಸೋಹವನ್ನ ಜಾರಿಗೆ ತಂದದ್ದು, ಇವೆಲ್ಲವೂ ಕೂಡ ಒಬ್ಬ ಅರ್ಥ ಸಚಿವನ ನೆಲೆಯೊಳಗಿನ ಚಿಂತನೆಗಳಾಗಿಯೇ, ರಾಜಕೀಯ ವಿಚಾರಗಳಾಗಿಯೇ, ಯೋಜನೆಗಳಾಗಿಯೇ ನನಗೆ ಕಾಣಿಸ್ತಕ್ಕಂಥವುಗಳಾಗಿವೆ. ಹೀಗೆ ನಾವು ಇನ್ನೂ ಕೂಡ
ಸೂಕ್ಷ್ಮವಾಗಿ ಬಸವಣ್ಣ ಮತ್ತು ಆ ಪಂಪರನ್ನ ಅವರ ರಾಜಕೀಯ ನೆಲೆ, ಸಾಂಸ್ಕೃತಿಕ ನೆಲೆ, ಹುಟ್ಟಿನ ಮೂಲ, ಅವರ ಬರವಣಿಗೆಯೊಳಗಿನ ಲೋಕದರ್ಶನ ಇವೆಲ್ಲವುಗಳನ್ನ ತೌಲನಿಕವಾಗಿ ನೋಡಬಹುದು ಅಂತಂದು ಅನಿಸಿರ್ತಕ್ಕಂಥದ್ದು. ನಿಮಗೆ ನಾನು ಕೇವಲ ಒಂದು ಪ್ರಾಥಮಿಕ ತಿಳುವಳಿಕೆ, ನನ್ನ ತಿಳುವಳಿಕೆಯ ಮಾತುಗಳನ್ನು ಹಂಚಿಕೊಂಡಿದ್ದೇನೆ. ಈ ಒಂದು ಮಧ್ಯದಲ್ಲಿ ಉಂಟಾದಂಥ ತಡೆಗೆ ನಿಮ್ಮ ಕ್ಷಮೆ ಕೋರ್ತಾ, ನನ್ನ ಮಾತುಗಳನ್ನ ಸಾವಧಾನದಿಂದ ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾದ ಕೃತಜ್ಞತೆಗಳನ್ನ, ಗೌರವಗಳನ್ನ ಅರ್ಪಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ಶರಣಾರ್ಥಿ. ಶರಣಾರ್ಥಿ ಸರ್. ಅತ್ಯಂತ ಅರ್ಥಪೂರ್ಣವಾಗಿ ಹೇಗೆ ಪಂಪ ಕರ್ಣ ರಸಾಯನ ಅಂತಾರೋ ಹಾಗೆ ಅಕ್ಕನ ಅರಿವಿಗೆ ಸಿದ್ದರಾಮಯ್ಯ ಸರ್ ನಿಮ್ಮ ಮಾತುಗಳೇ ರಸಾಯನ. ಬಹಳಷ್ಟು ಮೌಲಿಕ ಚಿಂತನೆಗಳು ಪಂಪನ ಕಾವ್ಯದ ಮೂಲಕ ಕರ್ಣನಿಗಾದಂತ ಅನ್ಯಾಯ, ಅಲ್ಲಿ ಅಶ್ವತ್ಥಾಮ ಇರ್ಬೋದು ಅಥವಾ ಅಲ್ಲಿ ಬೇರೆ ಇರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ಅಲ್ಲಿ ವರ್ಣತೆಯನ್ನ ತೆಗೆದುಕೊಂಡು ಹೇಳ್ತಕ್ಕಂಥ ರೀತಿ, ಅದನ್ನ ಬಸವಣ್ಣ ಶರಣರು ಹೇಗೆ ಸಾರಾ ಸಗಟಾಕಿ ತಳ್ಳಿ ಹಾಕಿದ್ರು ಹೇಳ್ತಾ ಇದೊಂದು ಪ್ರತಿಕ್ರಾಂತಿಯನ್ನ ಮಾಡಿದ್ರು. ಏನಯ್ಯ ವಿಪ್ರರು ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಅಂತಕ್ಕಂಥದ್ದು. ಆಮೇಲೆ ಬ್ರಾಹ್ಮಣ ಹಾರವ ಮತ್ತು ವೈದಿಕರನ್ನ ಆನು ಹಾರವನೆಂದರೆ ಕೂಡಲ ಸಂಗಯ್ಯ ಅಂತಕ್ಕಂಥದ್ದು. ಅಂದ್ರೆ ಇದು ಶ್ರಮ ಸಂಸ್ಕೃತಿಯ ಒಂದು ಚಳುವಳಿ, ಬಹಳ ದೊಡ್ಡ ಚಳುವಳಿಯನ್ನ ಬಸವಣ್ಣ ಹುಟ್ಟು ಹಾಕಿದ್ರು. ಮತ್ತು ಪಂಪನೊಳಗೂ ಕೂಡ ವೈಚಾರಿಕತೆಯನ್ನ ಕಂಡುಕೊಂಡ್ರು. ಪಂಪ ಮತ್ತು ಜಿನನೊಳಗ ಇಲ್ಲಿ ಕೂಡಲ ಸಂಗಮ ಅಂತಕ್ಕಂಥದ್ದು ಸಮಾಜ, ಜಿನ ಅಂತಕ್ಕಂಥದ್ದು ಅಂಗಗಳನ್ನು ಗೆದ್ದಂತ ಒಬ್ಬ ವ್ಯಕ್ತಿ ಅಂತಕ್ಕಂಥ ವಿಷಯದೊಳಗ ಸರ್ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಆ ಕೊನೆಗೆ ತಾವು ಹೇಳಿದಂಥದ್ದು ಅದ್ಭುತವಾದಂತು. ನಾನು ಬಿಜ್ಜಳನ ಪ್ರಲಾಪ ಅಂತಕ್ಕಂಥ ಒಂದು ಕವನ ಬರೆದಾಗ ಬಹಳ ಜನ ಅದನ್ನ ವಿರೋಧ ಮಾಡಿದ್ರು, ಬಹಳ ಒಪ್ಕೊಂಡವರು ಇದ್ರು. ಬಿಜ್ಜಳ ಬಸವಣ್ಣನ ಆತ್ಮೀಯ ಸ್ನೇಹಿತ. ಬಹುಶಃ ಬಿಜ್ಜಳ ಮೊದಲ ಬದಿ, ಈ ಕಲ್ಯಾಣ ಕ್ರಾಂತಿಯ ಮೊಟ್ಟ ಮೊದಲ ಬಲಿ ಅಂತಂದ್ರೆ ಬಿಜ್ಜಳ. ಅದಕ್ಕೆ ಸತ್ಯವಾದ ಮಾತು. ಕಾರಣ ಈ ಶೈವ ಬ್ರಾಹ್ಮಣರು ವೈದಿಕ ಬ್ರಾಹ್ಮಣರಾದಂಥ ಮಧುವರಸ ಆಗ್ಲಿ ಅಥವಾ ಅಲ್ಲಿ ಮಂಚಣ್ಣ ಆಗ್ಲಿ, ಇವರೆಲ್ಲರೂ ಕೂಡ ಬಸವಣ್ಣನ ಜೊತೆಗೆ ನಿಂತಾಗ ಇವ್ರನ್ನ ಹೆಂಗಾದ್ರೂ ಮಾಡಿ ಮುಗಿಸ್ಬೇಕು ಅಂತ ತಿಳ್ಕೊಂಡು ಆ ಮತ್ತೊಬ್ಬರ ಹೆಗಲಿನ ಮೇಲೆ ಅಥವಾ ಈ ಸಂದರ್ಭವನ್ನು ಬಳಸಿಕೊಂಡು ಮೊಟ್ಟ ಮೊದಲಿಗೆ ಆತನನ್ನ ಸಿಟ್ಟಿದ್ದು ಬಿಜ್ಜಳ ಯಾಕೆ ಕೊಂದ್ರು ಅಂತಂದ್ರ ಆತ ಬಸವಣ್ಣನನ್ನು ಬೆಳೆಸಿದ, ಬಸವಣ್ಣನಿಗೆ ರಕ್ಷೆ ಕೊಟ್ಟ. ಪ್ರತ್ಯಕ್ಷ ಪರೋಕ್ಷ ಅಲ್ಲ, ಪ್ರತ್ಯಕ್ಷವಾಗಿಯೇ ಕೊಟ್ಟ. ಆತ ನೇರವಾಗಿ ಕೂಡ ಇವರ ಅನುಭವ ಮಂಟಪಕ್ಕೂ ಕೂಡ ಬರೋಲ್ಲ. ಬಿಜ್ಜಳನ ಭಂಡಾರ ಬೆಷ್ಟಿದ್ದೇರೇನು ಅಂತಕ್ಕಂಥದ್ದು, ನಾನಿ ಬಿಜ್ಜಳ ಗಂಜುವೇನೆ ಅಂತ ಹೇಳ್ತಕ್ಕಂಥ ವಿಚಾರದೊಳಗ ಅಲ್ಲಿ ಆತ್ಮೀಯತೆಯ ಜೊತೆಗೆ ಆ ರಾಜಪ್ರಭುತ್ವವನ್ನು ಪ್ರಶ್ನೆ ಮಾಡ್ತಕ್ಕಂಥ ಒಂದು ವಿಚಾರವನ್ನ ಬಸವಣ್ಣನವರು ಹುಟ್ಟಾಕಿದ್ರು. ಈ ಉತ್ಪನ್ನದ ಫಲವಾಗಿ ನಾವು ಅಲ್ಲಿ ಇನ್ನೊಬ್ಬ ವಚನಕಾರನಾದಂತ ಅಂಬಿಗರ ಚೌಡಯ್ಯ ಪ್ರಶ್ನೆ ಮಾಡ್ತಾನ, ಯಾವ ಬಸವಣ್ಣನವರ ಶರಣಸತಿ ಲಿಂಗಪತಿ ಅಂತಕ್ಕಂಥ ವಿಚಾರವನ್ನ ಹೇಳಿದಾಗ ಅಲ್ಲಿರ್ತಕ್ಕಂಥ ಮಡಿವಾಳ ಮಾಚಿದೇವ ಅಂಬಿಗರ ಚೌಡಯ್ಯ ಕೇಳ್ತಾನ, ಶರಣ ಸತಿಪತಿಗಳಿಂದಾದ ಭಕ್ತಿ ಅಂತೀವಿ, ಲಿಂಗ ಅಂಗ ಸಾಮರಸ್ಯ ಅಂತೀರಿ, ಲಿಂಗ ಪತಿಯಾದ ಬಗೆ ಹೇಳು, ಅಂಗ ಸತಿಯಾದ ಬಗೆ ಹೇಳು ನೋಡ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾನ. ಅವ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಅವ್ರೆಲ್ಲರೂ ನೋಡ್ರಿ ವೇದ ಆಗಮ ಶಾಸ್ತ್ರ ಪುರಾಣ ತರ್ಕಗಳನ್ನ ವಿರೋಧ ಮಾಡ್ತಾ ಒಂದು ಪ್ರತಿಕ್ರಾಂತಿ, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಅವರು ವ್ಯಕ್ತಪಡಿಸಿದ್ರು. ಅವರ ಹೊಸ ಸಮಾಜವನ್ನ ಕಟ್ತಕ್ಕಂಥದ್ದು ಅವರು ಹೇಳಿದಂಥದ್ದು ಬಹಳ ನಿಜ. ಪಂಪನನ್ನ ಕೇವಲ ಶಬ್ದವಾಗಿ ಹೇಳ್ತಾ ಅಥವಾ ಅವ್ರನ್ನ ಅಲಂಕಾರಿಕ ಭಾಷೆಯೊಳಗೆ ನಾವು ತಿಳ್ಕೊಂತ ಬಸವಣ್ಣನ ಒಂದು ಧಾರ್ಮಿಕ ಚೌಕಟ್ಟಿಗೆ ಸಿಲುಕಿದಾಗ ನಾವು ಬಸವಣ್ಣ ಅಂತಕ್ಕಂಥದ್ದು ವಿಭೂತಿ, ಲಿಂಗ, ಕಾವಿ, ಮಠ ಈ ಆವರಣದೊಳಗೆ ನೋಡ್ಕೊಂಡಾಗ ಬಸವಣ್ಣ ಅರ್ಥ ಆಗುದಿಲ್ಲ. ಇವತ್ತು ಇಡೀ ಜಗತ್ತಿಗೆ ಬೇಕಾಗ್ತಕ್ಕಂಥ ಬಸವಣ್ಣ ಇವತ್ತು ಮ್ಯಾಗ್ನಾ ಕಾರ್ಟಾದವರು ಅಥವಾ ಪಾಶ್ಚಿಮಾತ್ಯ ರಾಷ್ಟ್ರ ಮತ್ತು ಪೌರಾತ್ಯ ರಾಷ್ಟ್ರ ಇಬ್ಬರೂ ಕೂಡ ಬಸವಣ್ಣನ ಅತ್ಯಂತ ಗಂಭೀರವಾಗಿ ಅಧ್ಯಯನ ಮಾಡ್ತಿರ್ತಕ್ಕಂಥ ಸಂದರ್ಭದೊಳಗೆ ನಾವು ಎಲ್ಲಿಯೋ ಪಂಪನನ್ನ ಮತ್ತು ಬಸವಣ್ಣನನ್ನ ಇವರಿಬ್ಬರು ಮಹಾಪುರುಷರು ಆದ್ರೆ ಅವರು ಮುರಿದು ಕಟ್ಟಿದ್ರು, ಇವರು ಹೊಸದಾಗಿ ಕಟ್ಟಿದ್ದೇ ಅನುಭವ ಮಂಟಪ ಮತ್ತು ಮಹಾಮನಿ ಅಂತಕ್ಕಂಥದ್ದು. ಎಲ್ಲ ತಳ ಸಮುದಾಯದವ್ರನ್ನ, ಎಲ್ಲ ವರ್ಗದವ್ರನ್ನ ಒಪ್ಪಿಕೊಂಡು ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಅಂತಕ್ಕಂಥ ಸಂದರ್ಭ. ಅವ್ರು ಹೇಳ್ದಂಗೆ 64 ವಚನದೊಳಗ ವೇದ ನಡುನಡುಗಿತ್ತು ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಉಂಡ ಕಾರಣ ಅಂತಾರೆ. ಅಂಬಿಗೆ ಮಾದಾರ ಚೆನ್ನ ಹೇಳ್ತಾನೆ, ನಡೆ ಚೆನ್ನ ನುಡಿ ಚೆನ್ನ ಎಲ್ಲಿ ನೋಡಿದರೆ ಚೆನ್ನ. ನೀನು ಅವನ ತಳ ಸಮುದಾಯದಿಂದ ಬಂದಂತ ಆತನಿಗೆ ಯಾವ ಕೆಲಸ ಕೊಡ್ತಾರೆ ಅಂದ್ರೆ ಅಂಬ್ಲಿ ಮಾಡ್ತಕ್ಕಂಥ ಕೆಲಸ. ಕೂಡಲ ಸಂಗಮ ದೇವರಿಗೆ ಬೇಕೆಂದು ಕೈದೆಗೆದ ಆತ ನಮ್ಮ ಚೆನ್ನ.
ಎಲ್ಲ ಬೇಡ, ನಾನು ಮುಟ್ಟಬೇಡ ಅಂತ ತಕೊಂಡು ಒಂದು ಮಾದಾರ ಚೆನ್ನ ಹಿಂಸರಿಬೇಕಾದ್ರೆ ಬಸವಣ್ಣ ಇಲ್ಲಪ್ಪ, ಇಡೀ ಸಮಾಜಕ್ಕೆ ದಾರಿ ಕಾಯ್ತಾ ಇದೆ, ನಿನ್ಗೆ ಅಂಬ್ಲಿ ಮಾಡಿ ಕಾಯಿಸಿಕೊಡು ಅಂತಕ್ಕಂಥದ್ದು. ಹಡಪದರು ಅಥವಾ ಕ್ಷೌರಿಕ ಅದು ಹೇಳ್ದಂಗೆ ಕಟ್ಟಚೂರ್ಯ ಅಂತಕ್ಕಂಥವ್ರು ನಮ್ಮ ಇತಿಹಾಸಕಾರರು ಕೂಡ ಕಳಚೂರ್ಯರ ಬಗ್ಗೆ ಬಹಳ ತಪ್ಪು ಕಲ್ಪನೆಗಳನ್ನು ಕೊಟ್ಟಾರ. ಆಮೇಲೆ ಇತಿಹಾಸಕಾರರು ಚಾಲುಕ್ಯ ಮತ್ತು ಇದು 900 ವರ್ಷದ ಇತಿಹಾಸವನ್ನ ಕಟ್ಟಿಕೊಡ್ಲಿಕ್ಕೆ ನಮ್ಮ ಕರ್ನಾಟಕದ ಮತ್ತು ಭಾರತೀಯ ಇತಿಹಾಸಕಾರರು ಸಫಲರಾಗಿಲ್ಲ. ಅಲ್ಲಿ ನಾವು ಕಾಕತೀಯರಿರ್ಬೋದು ಅಥವಾ ಚಾಲುಕ್ಯರಿರ್ಬೋದು, ಕಳಚೂರಿರ್ಬೋದು, ಕದಂಬರಿರ್ಬೋದು, ಇವರ ಆಂತರಿಕ ಸಂಬಂಧಗಳನ್ನ ಮತ್ತು ಕಲ್ಯಾಣ ಕ್ರಾಂತಿಯ ಸಂದರ್ಭದೊಳಗಿರ್ತಕ್ಕಂಥ ವೈವಾಹಿಕ ಸಂಬಂಧಗಳನ್ನು ಕೂಡ ಅಲ್ಲಿ ಹೇಳ್ತಿಲ್ಲ. ಹಿಂಗಾಗಿ ವಿಕ್ರಮಾದಿತ್ಯನ ತನ್ನ ಮಗಳನ್ನ ಈ ವಿಜಯನ ತಾಯಿಯಾಗಿದ್ಲು, ಪೆರ್ಮಾಡಿಯ ಹೆಂಡತಿಯಾಗಿದ್ಲು ಅಂತಕ್ಕಂಥ ವಿಷಯವನ್ನ ನಾವು ಮುಚ್ಚಾಕ್ತೀವಿ. ಅಲ್ಲಿರ್ತಕ್ಕಂಥ ಆಂತರಿಕ ಗೊಂದಲಗಳ ಕಾರಣ ಆಗಿತ್ತು. ಈ ಆಂತರಿಕ, ಯಾಕಂದ್ರೆ ಚಾಲುಕ್ಯರನ್ನ ಪದಚ್ಯುತಗೊಳಿಸಿ ಇವು ಬಂದಿರ್ತಾನ. ಬಸವಣ್ಣ ಮತ್ತು ಬಿಜ್ಜಳ ಎಷ್ಟೊಂದು ಆತ್ಮೀಯರಾಗಿದ್ರು ಅಂದ್ರೆ ತನ್ನ ಸಾಕು ತಂಗಿಯಾದಂತ ನೀಲಾಂಬಿಕೆಯನ್ನು ಕೂಡ ಬಸವಣ್ಣನಿಗೆ ಕೊಡ್ತಾನ. ಹಿಂಗಾಗಿ ಪರೋಕ್ಷ ಅನ್ನೋದಕ್ಕಿಂತ ನಾನಂತೂ ಪ್ರತ್ಯಕ್ಷವಾಗಿಯೇ ಈ ಕಲ್ಯಾಣ ಆರಂಭದ ಹಂತದೊಳಗೆ, ಯಾಕಂದ್ರೆ ಆತವರೊಬ್ಬ ಸಾಮಂತನಾಗಿದ್ದ, ಆತ ರಾಜನಾದಾಗ ಪರಿಪೂರ್ಣವಾದಂಥ ಚಕ್ರವರ್ತಿ ಆದಾಗ ಬಸವಣ್ಣ ವಿದ್ವಾಂಸತನಕ ಆತನ ಪ್ರಧಾನಮಂತ್ರಿ, ಅರ್ಥಮಂತ್ರಿ, ಈತನ ಎಲ್ಲ ಉದಾರ ಧೋರಣೆಗಳಿಂದ ಆತನಿಗೆ ತನ್ನ ತಂಗಿಯನ್ನೇ ಕೊಟ್ಟ, ಸಾಕು ತಂಗಿ ಆದಂಥ ನೀಲಾಂಬಿಕೆನೆ ಅಂತಕ್ಕಂಥ ನೋಡಿದಾಗ ಬಸವಣ್ಣ ಮತ್ತು ಅವರೊಳಗ ಆತ್ಮೀಯತೆ ಇತ್ತು. ಅದೇ ರೀತಿಯಾಗಿ ಎಷ್ಟೋ ವರ್ಷಗಳಿಂದ ಖಳನಾಯಕ ಪಟ್ಟವನ್ನು ಕಟ್ಟಿದಂಥ ಮಂಚಣ್ಣ, ಕೊಂಡೆ ಮಂಚಣ್ಣದಿಂದ ಹಾಳಾಯಿತು. ಕೊಂಡೆ ಮಂಚಣ್ಣ ಬಸವಣ್ಣನ ಆಪ್ತಚರ ಮಂಚಣ್ಣ, ಬೇಹುಗಾರಿಕೆ ಮಾಡ್ತಕ್ಕಂಥ ಬಿಜ್ಜಳ ಮತ್ತು ಬಸವಣ್ಣನ ಕೊಂಡಿ ಬಸವಣ್ಣ, ಮಂಚಣ್ಣನ ಹೆಂಡತಿ ಲಕ್ಕಮ್ಮ ಮಹಾಮನೆಯೊಳಗೆ ಕೆಲಸ ಮಾಡ್ತಿದ್ಲು. ಇಂಥ ಅನೇಕ ಇವು ಬದಲಾವಣೆಗಳಾಗಬೇಕಾಗೈತಿ. ಬಹುಶಃ ನಮಗೆ ಬಹಳಷ್ಟು ಒಂದು ಪ್ರೇರಣೆ, ಪ್ರೋತ್ಸಾಹ, ಮಾರ್ಗದರ್ಶನ ಮಾಡ್ತಕ್ಕಂಥ, ಬೆನ್ನು ತಟ್ಟತಕ್ಕಂಥ ಹಿರಿಯ ಸಾಹಿತಿಗಳೊಳಗೆ ನಾನು ಬಹಳ ಬೆರಳಿಕೆ ಅಥವಾ ಒಬ್ಬರೇ ಬೆರಳು ಅಂತಂದ್ರೆ ಅದು ಸಿದ್ದರಾಮಯ್ಯ ಸರ್. ನಾನು ಕಲಬುರ್ಗಿ ಅವರನ್ನ ಕೂಡ 30 ವರ್ಷಗಳ ನೋಡ್ಕೊಂಡಿದ್ದೆ. ಅವರ ಸ್ವಭಾವ, ಅವರ ನಿಜವಾದ ವಾರಸದಾರ ಅಂತಂದ್ರೆ ನಮ್ಮ ಸಿದ್ದರಾಮಯ್ಯ ಸರ್. ಬಹಳ ಪ್ರೀತಿಯಾಗಿ ತಿದ್ದುಪಡಿಗಳನ್ನು ಮಾನ್ಯ ನಾನು ಹೇಳಿದವ್ರಿಗೆ, ಸರ್ ಮೊಲೆ ಮೂಡಿ ಬಂದರೆ ಅಂತಂದಾಗ ಒಪ್ಕೊಂಡ್ರು ಮತ್ತು ಹೇಳಿದ್ರು. ಅದರ ವಚನ ಸಾಹಿತ್ಯದ ಪ್ರಕ್ಷಿಪ್ತ ನಿವಾರಣೆ ಅಥವಾ ಪರಿಷ್ಕರಣೆ ಇಂದಿನ ದಿನಮಾನದೊಳಗೆ ಬಹಳ ಅಗತ್ಯ. 300-400 ವಚನದೊಳಗೆ 500 ವಚನದೊಳಗೆ ನಾವು ವೇದ ಆಗಮ ಶಾಸ್ತ್ರಗಳನ್ನ ವಿರೋಧ ಮಾಡ್ತೀವಿ, ವೈದಿಕ ವ್ಯವಸ್ಥೆಯನ್ನು ವಿರೋಧ ಮಾಡ್ತೀವಿ. ಸಾವಿರಾರು ವಚನದೊಳಗೆ ಆ ವೈದಿಕ ಉಕ್ತಿಗಳು ಬಂದ್ಬಿಟ್ಟಾವ್. ಅದಕ್ಕೆ ಅವುಗಳನ್ನು ತೆಗೆದು ಹಾಕಿದ್ರೆ ಏನು ತಪ್ಪಾಗಂಗಿಲ್ಲ. ಅದರ ತೆಗಿತಕ್ಕಂಥ ಗಟ್ಟಿ ಮನಸ್ಸು ನಮ್ಮ ಸರ್ ಮಾರ್ಗದರ್ಶನದೊಳಗೆ ನಾವು ಅಕ್ಕನ ಅರಿವಿನ ತಂಡ ನಮ್ಮ ಈಗಾಗಲೇ ಒಂದು ರಚನೆ ಮಾಡಿದ್ದೀವಿ, ನಾವು ಮಾಡ್ತೀವಿ ಅಂತ ಹೇಳ್ತಾ ಅವರ ಮಾರ್ಗದರ್ಶನ ನಮ್ಗೆ ಅತ್ಯಂತ ಅವಶ್ಯ ಇರಲಿ ಅಂತ ಹೇಳ್ತಾ ಅವರಿಗೆ ಅನಂತ ಧನ್ಯವಾದಗಳು. ಮತ್ತು ಅದೇ ರೀತಿ ಪ್ರೊಫೆಸರ್ ಹನುಮಾಕ್ಷಿ ಗೋಗಿ ಅವ್ರಿಗೆ ಶಾಸನಾಕ್ಷಿ ಅಂತಾರೆಲ್ಲರು. ನಮ್ಮ ಹಂಪ ನಾಗರಾಜ ಶಾಸನಗಳು ಎಲ್ಲೇ ಇದ್ರೂ ಸಹಿತ ಕ್ಯಾಮ್ರಾ ಹಿಡ್ಕೊಂಡು ಹೋಗಿ ಕರ್ನಾಟಕದ ಮೂಲೆ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ ಒಂದು ಅಲೆಮಾರಿ ಅಲ್ಲಮ್ಮ ಅಂತಂದ್ರೆ ಅದು ನಮ್ಮ ಡಾಕ್ಟರ್ ಹನುಮಾಕ್ಷಿ ಗೋಗಿ ಅವರು. ಅವರ ಅಜ್ಜನ ಹೆಸರಲ್ಲೇ ಭೀಮರಾಯಪ್ಪ ಗೋಗಿ ಮಾಸ್ತರ್ ಅವ್ರ ಕೈಯಾಗಿ ಹೆಸರಲ್ಲಿಟ್ಟಿದ್ದಾರೆ. ಅವರಿಗೆ, ಅವರ ಸಹೋದರಿ ಜಯಶ್ರೀ ಗೋಗಿ ಮೇಡಮ್ ಅವ್ರಿಗೆ ಎಲ್ಲರಿಗೆ ಅನಂತ ಧನ್ಯವಾದಗಳು. ಈಗ ನಾನು ಮೊದಲಿಗೆ ಹನುಮಾಕ್ಷಿ ಗೋಗಿ ಮೇಡಮ್ ಅವರು ತಮ್ಮ 2 ವಿಚಾರಗಳನ್ನ ಹೇಳಿ ಅಂತ ಕೇಳ್ಬೋದು. ಗೋಗಿ ಮೇಡಮ್. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಇಂದು ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶರಣರಿಗೆ ಶರಣಾರ್ಥಿಗಳು. ಇಂದಿನ ಉಪನ್ಯಾಸ ಬಹಳ ಉದ್ಬೋಧಕವಾದಂತಹ ಉಪನ್ಯಾಸ. ನಾನೊಬ್ಬ ಕನ್ನಡದ ವಿದ್ಯಾರ್ಥಿನಿಯಾಗಿ ಹಾಗೆಯೇ ಒಬ್ಬ ಇತಿಹಾಸದ ವಿದ್ಯಾರ್ಥಿನಿಯಾಗಿಯೂ ಕೂಡ ಏನೆಲ್ಲ ಒಳನೋಟಗಳನ್ನ ನಾವು ಇನ್ನೂ ಕಾಣಬೇಕಾಗಿದೆ, ಯಾವ ರೀತಿ ಇವೆರಡನ್ನೂ ಕೂಡ ಸೇರಿಸಿ ನಾವು ಹೊಸ ಚರಿತ್ರೆಯನ್ನ ಮುರಿದು ಕಟ್ಟಬೇಕಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಗಮನವನ್ನ ಇವತ್ತು ಉಪನ್ಯಾಸಕರಾದಂತಹ ಡಾಕ್ಟರ್ ಎಸ್ ಜಿ ಸಿದ್ದರಾಮಯ್ಯನವರು ಸೆಳೆದರು. ಪಂಪ ಬಸವಣ್ಣ ಒಂದು ಅವಲೋಕನ ಅನ್ನುವಂತ ಹೆಸರನ್ನ ಇಟ್ಕೊಂಡೇನೆ ಉಪನ್ಯಾಸಕ್ಕೆ ಒಂದು ತಲೆಬರಹವನ್ನಾಗಿ ಇಟ್ಕೊಂಡು ಬಸವಾಭಿಮಾನಿಗಳು ಮತ್ತು ಬಸವ ಧರ್ಮಾಭಿಮಾನಿಗಳು ಆದಂತಹ ಡಾಕ್ಟರ್ ಎಸ್ ಜಿ ಸಿದ್ದರಾಮಯ್ಯನವರು ಬಹಳಷ್ಟು ಒಳನೋಟಗಳನ್ನು ನಮ್ಗೆ ಕಾಣಿಸಿಕೊಟ್ಟಿದ್ದಾರೆ. ವಚನಗಳ ಅಂಕಿ ಸಂಖ್ಯೆಗಳ ಮೂಲಕ ಯಾವ್ಯಾವ ವಚನಗಳಲ್ಲಿ ಯಾವ್ಯಾವ ರೀತಿ ಈ ಅವೈದಿಕವಾದಂತಹ ವಚನ ಸಂಪ್ರದಾಯ, ವಚನ ಸಾಹಿತ್ಯ
ವೈದಿಕ ಸಂಪ್ರದಾಯಗಳನ್ನು ವಿರೋಧಿಸ್ತದೆ ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದಾರೆ. ಹಾಗೆಯೇ ಪಂಪ ಜೈನನಾದರೂ ಕೂಡ ಅವೈದಿಕ ಸಂಪ್ರದಾಯದ ಆ ಧರ್ಮವೂ ಕೂಡ ಯಾವ ರೀತಿ ಈ ಕುಲದ ನೆಲೆಯನ್ನ ಪ್ರಶ್ನಿಸ್ತದೆ ಅಂತ ಅನ್ನೋದು, ವಿಪ್ರ ಕುಲದ ಬ್ರಾಹ್ಮಣ ಕುಲದ ನೆಲೆಯನ್ನ ಪ್ರಶ್ನಿಸ್ತದೆ ಅನ್ನೋದನ್ನು ಕೂಡ ಅವರು ಹೇಳ್ಕೊಟ್ರು. ಜೊತೆಗೆ ನಾನು ಇನ್ನೂ ಒಂದ್ಸಾರಿ ಕಾಯ್ತಾ ಇದ್ದೆ, ಅತ್ಯಂತ ನೇರವಾಗಿ ಬರ್ತಕ್ಕಂಥ ಒಂದು ಪದ್ಯ ಅದರಲ್ಲಿ. ಬ್ರಾಹ್ಮಣರ್ ಭೋಯನಲುಂ ಬಲ್ಲರ್ ಅಭಿಧಾಯನಲುಂ ಬಲ್ಲರ್ ಇರಿಯಲ್ಲಿ ಅವರ ಎತ್ತಲರಿವರ್ ಅಂತ ಪ್ರಶ್ನಿಸ್ತಕ್ಕಂಥದ್ದು ಕರ್ಣಂದೆ ಮಾತದು. ಹಾಗಾಗಿ ಆ ಬ್ರಾಹ್ಮಣತ್ವವನ್ನೇ ನೇರವಾಗಿ ಪ್ರಶ್ನಿಸಿದಂತಹ ಪಂಪ ಒಂದರ್ಥದಲ್ಲಿ ಮುರಿದು ಕಟ್ಟಿದ್ರು ಅನ್ನುವಂಥ ಮಾತನ್ನ ಸರ್ ಹೇಳಿದ್ರು, ಒಪ್ಕೊಳ್ಬೇಕಾದದ್ದು. ಜೈನರು ನೇರವಾಗಿ ಅದನ್ನ ಹೇಳದೆ ಹೋದಂತಹ ಪ್ರಸಂಗದಲ್ಲಿ ವಚನಕಾರರು ಅದನ್ನ ನೇರವಾಗಿ ಖಂಡಿಸಿದ್ದು ಕೂಡ ಹಲವಾರು ವಚನಗಳ ಮೂಲಕ ಅವರು ಉದಾಹರಣೆಗಳನ್ನ ಕೊಡ್ತಾನೆ ಹೇಳ್ತಾ ಹೋದ್ರು. ಜೊತೆಗೆ ನನಗೆ ಬಹಳ ಆಸಕ್ತಿದಾಯಕ ವಿಷಯ ಅಂತ ಅನಿಸಿದ್ದು ಅಂತಂದ್ರೆ ಅವರು ಕೊನೆಯಲ್ಲಿ ಹೇಳಿದಂತಹ ಕೆಲವು ಮಾತುಗಳು. ಪಂಪನ ಒಡೆಯ ಅರಿಕೇಸರಿ, ಹಾಗೆಯೇ ಬಸವಣ್ಣ, ಚಕ್ರವರ್ತಿ ಬಿಜ್ಜಳ, ಇವರಿಬ್ಬರು ಉದಾತ್ತರಾಗಿದ್ರು ಕೂಡ ಯಾವ ರೀತಿ ಭಿನ್ನರಾಗ್ತಾರೆ ಅನ್ನುವಂಥದ್ದು, ಅಭಿನ್ನರಾಗ್ತಾರೆ ಅಂತಕ್ಕಂಥದ್ದು, ಬಿಜ್ಜಳ ಮತ್ತು ಬಸವಣ್ಣನವರು ನಡೆಯಿರ್ತಕ್ಕಂತಹ ಈ ಸ್ನೇಹ ಸಂಬಂಧ, ಇವುಗಳ ಬಗ್ಗೆ ಅವರಿವತ್ತು ಕೆಲವು ವಿಚಾರಗಳನ್ನ ನನ್ನಲ್ಲಿಯೂ ಕೂಡ ಹುಟ್ಟು ಹಾಕಿದ್ದಾರೆ. ಮುಂಬರುವ ದಿನಗಳಲ್ಲಿ ಆ ವಿಷಯಗಳ ಕುರಿತು ಕೂಡ ನಾನು ಚಿಂತನೆ ಮಾಡ್ತಕ್ಕಂತಹ ನಿಟ್ಟಿನೊಳಗೆ ಇತಿಹಾಸವನ್ನ ಮುರಿದು ಕೊಟ್ಟುವ ಒಂದು ಪ್ರಯತ್ನವನ್ನ ಮಾಡ್ತೇನೆ ಅಂತ ತಮ್ಮೆಲ್ಲರಿಗೆ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇನ್ನು ದತ್ತಿಯನ್ನ ನಾನು ಇಟ್ಟಿರೋದಕ್ಕೆ ಹಲವಾರು ಕಾರಣಗಳಿವೆ. ಒಂದು ಮಾತಿದೆ ಜನಪದರಲ್ಲಿ, ತವರೂರ ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ, ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ ಅಂತ. ನಿಜ, ಎಲ್ರಿಗೂ ಕೂಡ, ಎಲ್ಲ ಹೆಣ್ಣು ಮಕ್ಕಳಿಗೂ ತವರೂರು ಅಂದ್ರೆ ಅತ್ಯಂತ ಪ್ರಿಯವಾದಂಥದ್ದು. ಅಂತಹ ಒಂದು ತವರೂರಿನ ಬಗ್ಗೆ ಈಗ ಕೆಲವು ಮಾತುಗಳನ್ನ ಆಡ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಮ್ಮ ಮನೆತನದ ಮೂಲ ಊರು ಗೋಗಿ. ಆ ಗೋಗಿಯಿಂದ ನನ್ನ ಮುತ್ಯ ಭೀಮರಾಯ ಮಾಸ್ತರ್ ಏನಿದ್ದಾರೆ, ಅವರ ತಂದೆ ನಾಗಪ್ಪನವರು ವಲಸೆ ಬಂದವರು, ರೈತ ಕಾರ್ಮಿಕರವರು. ಅವರು ಗೋಗಿಯಿಂದ ವಲಸೆ ಬಂದದ್ದು ಚನ್ನಪಟ್ಟಣ ಅಂತಕ್ಕಂಥ ಒಂದು ಸಣ್ಣ ಹಳ್ಳಿಗೆ, ಸುರಪುರ ತಾಲೂಕಿನಲ್ಲಿರ್ತಕ್ಕಂಥ ಹಳ್ಳಿ. ಮೂಲತಃ ಗೋಗಿ ತುಂಬಾ ಸುಪ್ರಸಿದ್ಧವಾದದ್ದು ಅಲ್ಲಿರ್ತಕ್ಕಂತಹ ಸೂಫಿ ಸಂತ ಚಂದಾ ಹುಸೇನಿ ದರ್ಗಾದಿಂದಾಗಿ. ಇವತ್ತಿಗೂ ಕೂಡ ದಕ್ಷಿಣ ಏಷ್ಯಾ ಭಾಗದಿಂದಲೂ ಕೂಡ ಅವರ ಅನುಯಾಯಿಗಳು, ಭಕ್ತರು ಹುಡುಕೊಂಡು ಬರ್ತಾರೆ ಅವರ ದರ್ಗಾದ ದರ್ಶನಕ್ಕೆ. ಇನ್ನೊಂದು, ಅದು ನೇಕಾರಿಕೆಗಾಗಿ ತುಂಬಾ ಪ್ರಸಿದ್ಧವಾದಂತಹ ಊರು. ಇಂಥ ಊರಿನಿಂದ ವಲಸೆ ಹೋದವರು ನನ್ನ ಮುತ್ಯ ಭೀಮರಾಯ ಮಾಸ್ತರ್ ಅಪ್ಪ ನಾಗಪ್ಪ ಅವರು. ಹಾಗಾಗಿ ಇವರು ಗೋಗಿಯಿಂದ ಬಂದವರು ಅನ್ನುವ ಕಾರಣದಿಂದಾಗಿ ಗೋಗಿ ಅಂತಕ್ಕಂತಹ ಅಡ್ಡ ಹೆಸರು ನಮ್ಮ ಜೊತೆಗೆ ಸೇರ್ಕೊಂತು ಅಂತ ಅನ್ನೋದನ್ನ ಗಮನಿಸ್ಬೇಕು. ಈ ಚನ್ನಪಟ್ಟಣದ ಕೃಷ್ಣಾ ನದಿಯಿಂದ ಸುಮಾರು 6-7 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಊರು. ಸುತ್ತಲೂ ಇರ್ತಕ್ಕಂಥ ಊರುಗಳನ್ನ ನೋಡ್ಕೊಂಡಾಗ ನನಗನ್ನಿಸ್ತದೆ, ಯಾಕೆ ನಮ್ಮ ಮುತ್ಯ ಹಾಗಿದ್ರು ಅಂತ. ಅಂದ್ರೆ ಒಂದು ಕಡೆ ಅಮರ ಕಲ್ಯಾಣ ಅಂತ ಕರೆಸಿಕೊಳ್ತಕ್ಕಂತಹ ಕೊಡೆಕಲ್ಲು ಸುಮಾರು 7-8 ಕಿಲೋಮೀಟರ್ ದೂರದಲ್ಲಿದೆ. ಈ ಕಡೆ ತಿಂಥಣಿ ಮೋನಪ್ಪಯ್ಯನ ಊರು ಹತ್ತಿರದಲ್ಲಿದೆ. ಭೋಗಣ್ಣನ ಕೆಂಭಾವಿ, ದಾಸಿಮಯ್ಯನ ಮುದನೂರು, ಕಲ್ಲಯ್ಯನ ಹಾವಿನಾಳ, ಅದೇ ರೀತಿ ಲಕ್ಷ್ಮೀಶ ಕವಿಯ ದೇವಪುರ, ಇವೆಲ್ಲವುಗಳು ಕೂಡ ಸುತ್ತಮುತ್ತಲೇ ಇರ್ತಕ್ಕಂಥವು. ಜೇವರ್ಗಿಯ ಷಣ್ಮುಖ ಸ್ವಾಮಿಗಳ ಊರು ಜೇವರ್ಗಿ, ಇದು ಕೂಡ ತುಂಬಾ ಅಖಂಡೇಶ್ವರ ವಚನಗಳನ್ನ ಬರೆದಿರ್ತಕ್ಕಂಥವ್ರು. ಅದರ ಹತ್ತಿರದಲ್ಲೇ ಇರ್ತಕ್ಕಂಥ ಊರು ಇದಾಗಿದೆ ಅಂತ ಅನ್ನೋದನ್ನ ನಾನ್ ನೆನಪಿಸ್ಕೊಳ್ಬೇಕು. ಬಹುಶಃ ಚಂದಾ ಹುಸೇನಿಯ ಸೂಫಿ ಸಂತನ ಕಾರಣದಿಂದಾಗಿ ನನ್ನ ತಂದೆಗೆ ಚಂದಪ್ಪ ಅನ್ನುವ ಹೆಸರು ಬಂದಿರೋ ಹಾಗೆ. ಯಾಕೆಂದ್ರೆ ಇವತ್ತಿಗೂ ಕೂಡ ನೀವು ಗೋಗಿಯಲ್ಲಿ ಹೋಗಿ ನೋಡಿದ್ರೆ ಹಿಂದೂಗಳ ಮನೆಯಲ್ಲಿ ಗಂಡು ಹುಟ್ಟಿದ್ರೆ ಚಂದಪ್ಪ ಆಗ್ತಾನೆ, ಹೆಣ್ಣು ಹುಟ್ಟಿದ್ರೆ ಚಂದವ ಆಗ್ತಾಳೆ. ಅದೇ ರೀತಿ ಮುಸಲ್ಮಾನರ ಮನೆಯೊಳಗೆ ಚಂದಾ ಹುಸೇನಿ ಆಗ್ತಾನೆ ಅಥವಾ ಚಾಂದ್ ಬೀಬಿ ಆಗ್ತಾಳೆ. ಈ ರೀತಿ ಒಂದು ಪರಂಪರೆ ಆ ನಾಡಿನಲ್ಲಿ ಇದೆ. ಹಾಗೆಯೇ ಈ ಗೋಗಿಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಊರು ಭೀಮರಾಯನ ಗುಡಿ. ಭೀಮರಾಯ ಅಂತಂದ್ರೆ ಆಂಜನೇಯ, ಹಾಗಾಗಿ ಅವನ ಹೆಸರನ್ನೇ ಹೊತ್ತವಂತವನು ನಮ್ಮ ಮುತ್ಯ. ಇವರು ಸುಮಾರು 1890 ಸುಮಾರಿಗೆ ಇವರು ಜನಿಸ್ತಾರೆ. ಅವರ ಜನನದ ಬಗ್ಗೆ ಖಚಿತವಾದಂತಹ ಒಂದು ದಿನಾಂಕ ನನಗೆ ಗೊತ್ತಿಲ್ಲ. ಆದ್ರೂ ಕೂಡ ಅವರು ನೆಹರು ಅವರು ತೀರ್ಕೊಂಡಾಗ ನೆಹರು ನನ್ನ ವಾರಿಗೆಯವ ಅಂತ ಅವ್ರು ಹೇಳ್ಕೊಂಡು ಅವತ್ತು ಹೇಳಿದ್ದು ನಂಗೆ ನೆನಪಿದೆ. ಹಾಗಾಗಿ ಸರಿಸುಮಾರಾಗಿ 1890 ಸುಮಾರಿಗೆ ಇವರು ಹುಟ್ಟಿರ್ಬೋದು ಅಂತ ನಾನು ಭಾವಿಸ್ತೇನೆ. ಆದ್ರೆ 1920 ಸುಮಾರಿಗೆ
ಅವರು ಮುಲ್ಕಿಯನ್ನ ಪಾಸ್ ಆಗ್ತಾರೆ. ಆ ಭಾಗದ ನಮ್ಮ ಜನಾಂಗದ ಮೊಟ್ಟ ಮೊದಲ ಒಬ್ಬ ಶಿಕ್ಷಕನಾಗಿ ಅವರು ಕಕ್ಕೇರಿಯಲ್ಲಿ ಕನ್ನಡ ಶಾಲೆ ಮಾಸ್ತರರಾಗ್ತಾರೆ. 1945 ಸುಮಾರಿಗೆ ಮಾಸ್ತರಿಕೆಯನ್ನು ಮುಗಿಸ್ತಾರೆ. ಆದ್ರೆ ಅವರಲ್ಲಿರ್ತಕ್ಕಂತಹ ಬುದ್ಧಿವಂತಿಕೆ ಮತ್ತು ಚಾಣಾಕ್ಷತೆ ಎಷ್ಟಿತ್ತು ಅಂತಂದ್ರೆ ಸುತ್ತಲ 10 ಹಳ್ಳಿಗಳ ನ್ಯಾಯವನ್ನ ನಮ್ಮ ಮುತ್ಯ ತನ್ನ ಕಟ್ಟೆಯ ಮೇಲೆ ಕುಂತೆ ಬಗೆಹರಿಸ್ತಾ ಇದ್ದ. ಯಾವುದೇ ರೀತಿಯ ವ್ಯಾಜ್ಯ ಇದ್ರು ಕೂಡ ಜನ ಅವನ ಮುಂದೆ ತಂದು ನಿಲ್ತಾ ಇದ್ರು, ಬಗೆಹರಿಸಿ ಕಳಿಸ್ಕೊಡ್ತಾ ಇದ್ದ. ಎರಡೂ ಪಾರ್ಟಿಗಳಿಗೂ ಕೂಡ ಸರಿಸಮಾನವಾದಂತಹ ಒಂದು ಸಮಾಧಾನ ಆಗ್ತಿತ್ತು ಅಂತ ಅನ್ನೋದನ್ನ ನಾನು ಕಂಡಿದ್ದೇನೆ. ಇದರ ಜೊತೆಗೆ ಅವರಲ್ಲಿರ್ತಕ್ಕಂತಹ ಒಂದು ಪರಿಶ್ರಮದ ಬಗ್ಗೆ ಇರ್ತಕ್ಕಂತಹ ಪ್ರೀತಿ ನನ್ನನ್ನ ಬಹಳಷ್ಟು ಪ್ರಭಾವಿಸಿದ್ದು ಅಂತ. 1965 ಆಗಸ್ಟ್ 12 ಅವರು ತೀರ್ಕೊಂಡದ್ದು. ಹಾಗಾಗಿ ನಾನಾಗ 5-6ನೇ ಕ್ಲಾಸಿನ ವಿದ್ಯಾರ್ಥಿನಿ ಅವ್ರು ತೀರ್ಕೊಂಡಾಗ. ಆದ್ರೆ ನಾನು ಶಾಲೆಗೆ ಹೋಗೋದಕ್ಕಿಂತಲೂ ಮುಂಚಿತವಾಗಿ ನಾನು ಹೆಚ್ಚು ದಿನ ಅವರ ಜೊತೆಗೆ ಸುಮಾರು 1 ವರ್ಷ ನಾನು ಚನ್ನಪಟ್ಟಣದಲ್ಲಿ ಅವರ ಜೊತೆಗೆ ಕಳೆದಿದ್ದು ಇದೆ. ಆ ಸಂದರ್ಭದಲ್ಲಿ ಅವ್ರು ಹೇಗೆ ನನ್ನ ಜೊತೆ ನಡ್ಕೊಂಡ್ರು ಅಂತ ಅನ್ನೋದು ನನಗೆ ಬಹಳ ಮುಖ್ಯವಾಗ್ತದೆ. ಯಾಕಂದ್ರೆ ನನ್ನ ಬದುಕಿನಲ್ಲಿ ಪ್ರಭಾವ ಬೀರಿದಂತಹ ಈ ಶ್ರಮಜೀವಿ ಆಗ್ಲಿಕ್ಕೆ, ಶ್ರಮ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳಲಿಕ್ಕೆ ಕಾರಣರಾದಂತಹ ವ್ಯಕ್ತಿ ನನ್ನ ಮುತ್ಯ ಭೀಮರಾವ್ ಮಾಸ್ತರ್ ಅವರು. ಒಂದು ಕಡೆಯಿಂದ ಅವರು ಬೆಳಗ್ಗೆ ಅವರ 28ನೇ ವಯಸ್ಸಿನ ಸುಮಾರಿಗೆನೆ ಅವರ ಹೆಂಡತಿ ಅಯ್ಯಮ್ಮ ತೀರ್ಕೊಂಡ್ರು. 5 ಜನ ಗಂಡು ಮಕ್ಕಳಿದ್ರು. ನನ್ನ ತಂದೆ 2ನೇ ಮಗ. ಹಾಗಾಗಿ ಅವರು ರಾತ್ರಿ 4-4:15 ಸುಮಾರಿಗೆನೆ ಎದ್ದು ಬಿಡ್ತಿದ್ರು. ಎದ್ದು ಈ ದನಕರುಗಳಿಗೆ ಮೇವು ಹಾಕ್ತಿದ್ರು. ಮೇವು ಹಾಕೋದಕ್ಕಂದ್ರೆ ಕೊಟ್ಟಿಗೆಗೇನು ಹೋಗ್ತಿರ್ಲಿಲ್ಲ. ಅವರು ಮಲಗಿಕೊಂಡಿರ್ತಕ್ಕಂಥ ಮಂಚದ ಕೆಳಗೇನೆ ಒಂದು ಆಯತಾಕಾರದಂತಹ ಒಂದು ಭಾಗ ಓಪನ್ ಇತ್ತು. ಅಲ್ಲಿಂದನೇ ಅವರು ಕಣಿಕೆಯನ್ನ ಕೆಳಗಡೆ ಹಾಕ್ತಿದ್ರು. ಗೋದ್ಲಿಗೆ ಹೋಗಿ ಅದು ಬೀಳ್ತಿತ್ತು. ಅದಾದ ನಂತರ ಅವರು ಗೋಡೆಗೆ ಸಿಕ್ಕಿಸಿದಂತಹ ಏಕತಾರಿಯನ್ನ ಹಿಡ್ಕೊಂಡು ಹಾಡ್ಲಿಕ್ಕೆ ಶುರು ಮಾಡ್ತಿದ್ರು. ಬಹುಶಃ ನನಗೆ ಈ ಸಾಹಿತ್ಯದ ಒಲವು ಮೂಡ್ಲಿಕ್ಕೆ ಅದು ಕೂಡ ಕಾರಣ ಆಯ್ತು ಅಂತ ಅನ್ಬಹುದು. ಅವರು ಹಾಡ್ಲಿಕ್ಕೆ ಶುರು ಮಾಡಿದ ತಕ್ಷಣ ನನಗೆ ಎಚ್ಚರ ಆಗ್ತಿತ್ತು. ನಾನು ಅಲ್ಲೇ ಕೌದಿ ಸುತ್ತಕೊಂಡು ಅವ್ರ ಮುಂದೆ ಕುಂತು ಬಿಡ್ತಿದ್ದೆ. ಅವ್ರು ಏಕತಾರಿ ಮೂಲಕ ಹಾಡ್ತಾ ಇದ್ದಂತಹ ಪದ ನನಗೆ ಈಗ ತಿಳಿತದೆ, ಆಗ ತಿಳಿತಿರ್ಲಿಲ್ಲ. ಅವ್ರು ಏನೋ ಹಾಡ್ತಾರೆ ಅಷ್ಟೇ ಗೊತ್ತಿರ್ತಿತ್ತು. ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳಹುದು ನರರಿಗೆ ಮುಕುತಿ, ದುರಿತ ಕರ್ಮವನಲ್ಲದಿರು ಪುಣ್ಯವನೇ ಮಾಡು ಅನ್ನುವಂತಹ ಆ ಪದ್ಯ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ. ಅಲ್ಲಿಂದನೇ ಅವ್ರು ಶುರು ಮಾಡ್ತಿದ್ರು. ಅದಾದ ನಂತರ ಇನ್ನೂ ಹಲವಾರು ತತ್ವಪದಗಳನ್ನು ಹಾಡ್ತಿದ್ರು. ಇವತ್ತು ನನಗೆ ಗೊತ್ತಾಗ್ತದೆ ಅವ್ರು ಹಾಡ್ತಕ್ಕಂತಹ ತತ್ವಪದಗಳು ಈ ಕಡ್ಕೊಳ ಮಡಿವಾಳಪ್ಪನವ್ರದ್ದು, ಚೆನ್ನೂರು ಜಲಾಲ್ ಸಾಹಬ್ದು, ರಸ್ತಾಪುರದ ಭೀಮ ಕವಿದು ಅನ್ನುವಂಥದ್ದು. ಹಾಗಾಗಿ ಆ ಎಲ್ಲ ಆಧ್ಯಾತ್ಮದ ಒಂದು ನುಡಿಗಳನ್ನ ಕೇಳ್ತಾನೆ ನಾನು ಬೆಳೆದೆ. ಯಾವತ್ತೂ ನಮ್ಮ ಮನೆಯೊಳಗೆ ಹಾಲು ಹೈನುಗಳಿಗೆ ಆಗ ಕಡಿಮೆ ಇರ್ಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಾವು ಚಹಾ ಇತ್ಯಾದಿಗಳನ್ನ ನಮಗ್ ಕೊಡ್ತಿರ್ಲಿಲ್ಲ. ಗಂಗಾಳ ತಗೊಂಡ್ ಬಾ ಅಂತ ಹೇಳ್ತಿದ್ರು. ಗಂಗಾಳ ತುಂಬಾ ಹಾಲು ಹಾಕ್ತಿದ್ರು, ಕೆಂಪು ಸಕ್ಕರೆ ಹಾಕ್ತಿದ್ರು, ಕುಡೀರಿ ಅಂತಿದ್ರು. ಅದಾದ ನಂತರ ಬಿಸಿ ರೊಟ್ಟಿ ಹಿಡ್ಕೊಂಡು ಹೋದ್ ನಿಂತ್ಕೊಂಡ್ರೆ ನಮ್ ಸಣ್ಣವ ಬೆಣ್ಣಿ ಹಾಕ್ತಿದ್ಲು. ಅದ್ರ ಮೇಲೆ ಒಂದಿಷ್ಟು ಹುಣಸಿಕಾಯಿ ಹಿಂಡಿ ಹಾಕ್ಬಿಟ್ರು, ಮುಗಿತದ್ದು ಬೆಳಗಿನ ಉಪಹಾರ ನಮ್ದು. ಅದಾದ ನಂತರ ಮಧ್ಯಾಹ್ನ ನುಚ್ಚೋ ಬಾನಮೋ ಹಾಲು ಮೊಸರು ಮಜ್ಜಿಗೆಗಳೊಂದಿಗೆ ನಮಗ ಉಣಬಡಿಸ್ತಿದ್ರು. ಇದನ್ನು ಬಿಟ್ರೆ ಇನ್ಯಾವುದೂ ನಮಗೆ ಇರ್ತಿರ್ಲಿಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮ ಮುತ್ಯ ಏನ್ ಮಾಡ್ತಿದ್ದ ಅಂತಂದ್ರ, ನನಗೆ ಯಾಕೆ ಅವರು ಕಲಿಸಿದ ಗುರು ಅಂತ ನಾನು ಇವತ್ತು ಹೇಳ್ಕೊಳ್ಬಹುದಾದಂತದ್ದು ಅಂತಂದ್ರೆ, ಈ ಹತ್ತಿ ಬಿಡಿಸೋರ ಜೊತೆಗೆ ನನ್ನೂ ಕಳಿಸ್ತಿದ್ರು. ನಾನು ಎಷ್ಟು 5 ವರ್ಷದ ಹುಡುಗಿ ಆಗ, ಅಷ್ಟೇನೆ, ಜಾಸ್ತಿ ಏನಿರ್ಲಿಲ್ಲ. ನಾನು ಇನ್ನೂ ಸ್ಕೂಲಿಗೆ ಹೋಗ್ತಿರ್ಲಿಲ್ಲ. ಹತ್ತಿ ಬಿಡಿಸ್ಕೊಂಡ್ ಬಾ ಅಂತ, ಅವ್ರ ಜೊತೆ ಹೋಗು, ಅವ್ರ ಜೊತೆ ನೀನು ಹತ್ತಿ ಬಿಡಿಸ್ಕೊಂಡ್ ಬಾ ಅಂತ. ಉಳಿದವ್ರಿಗೆಲ್ಲ ದೊಡ್ಡ ಗಂಟು ಬಿಡಿಸ್ಕೊಂಡ್ ಬಂದ್ರೆ ಒಂದ್ ಸಣ್ಣ ಹಿಡಿ ಅಷ್ಟು ನಾವು ಹತ್ತಿ ಕೊಡ್ತೀವಿ, ನಿನಗ್ ಮಾತ್ರ ನೀ ಎಷ್ಟು ಬಿಡಿಸ್ಕೊಂಡ್ ಬರ್ತೀಯೋ ಅಷ್ಟು ಹತ್ತಿ ಕೊಡ್ತೀನಿ ಅಂತಿದ್ದ. ಅಂದ್ರೆ ಒಂದ್ ರೀತಿ ಕೆಲಸ ಮಾಡ್ಲಿಕ್ಕೆ ಆತ ನನಗೆ ಹಚ್ಚಿತಾ ಇದ್ದ ಅಂತ ಅನ್ನುವಂಥದ್ದು. ಹಾಗಾಗಿ ನನಗೊಂದು ಈಗಲೂ ಕೂಡ ನಾನು ಸ್ವಲ್ಪ ಈ ತಿನ್ನುವುದರ ಬಗ್ಗೆ ಹೆಚ್ಚು ಆಸಕ್ತಿ ಇರುವಂತಹ ವ್ಯಕ್ತಿ. ಹಾಗಾಗಿ ಆ ಕಾಲಕ್ಕ ಹತ್ತಿ ಒಯ್ದ ಅಂಗಡಿಗೆ ಕೊಟ್ರ ಅದರ ತೂಕದ ಖಜೂರಿ, ಸಿಣ್ಣಿ ಅಂತ ಕರೀತಾರೆ. ಸಿಣ್ಣಿ ಅಂದ್ರೆ ಕರದಂಟು. ಈಗ ಅಮೀನ್ಗಡದ ಕರದಂಟು ಅಂತ ನಾವೇನ್ ಕರಿತೀವಲ್ಲ, ಆ ಅಮೀನ್ಗಡದ ಕರದಂಟು, ಅದ್ರ ಜೊತೆಗೆ ನಮ್ಮಲ್ಲಿ ಪುಗ್ಗೆ ಅಂತೀವಿ, ಅಂದ್ರೆ ಬಜಿ, ಇವುಗಳನ್ನ ಅದು ಸರಿಸಮವಾಗಿ ತೂಕ ಮಾಡಿ ನಮಗ್ ಕೊಡ್ತಿದ್ರು. ಹಾಗಾಗಿ ಅದ್ರ ತಿನ್ನುವ ಒಂದು ಚಟಕ್ಕಾಗಿ ನಾನು ಹತ್ತಿ ಬಿಡಿಸ್ಲಿಕ್ಕೆ ಹೋಗ್ತಿದ್ದೆ. ಅದಾದ ನಂತರ ಈ ಶೇಂಗಾ ಹೊಡಿಯೋರು, ಬಿತ್ತು ಕಾಳಿಗಾಗಿ ಶೇಂಗಾ ಹೊಡಿಯತಕ್ಕಂತಹ ಒಂದು 10-15 ಜನ ಹೆಣ್ಣು ಮಕ್ಕಳು ಮನೆಗ್ ಬರ್ತಿದ್ರು ಬೇಸಿಗೆ ಕಾಲದೊಳಗ. ಅವ್ರು ಹೊಡಿಯುವಂತಹ ಸಂದರ್ಭದೊಳಗ ನಮ್ಮ ಮುತ್ಯ ಹೇಳ್ತಿದ್ದ, ನೋಡು ಅವ್ರಿಗೆ ಒಂದ್ ಅಣೆ ಕೊಡ್ತೀನಿ, ಒಂದ್ ಸೇರ್ ಕಾಳು ಹೊಡೆದ್ರ, ಮತ್ ನಿನಗ ಒಂದು ಪಾವ್ಲಿ ಕೊಡ್ತೀನಿ ಅಂತಿದ್ದ.
ಪಾವಲಿ ಅಂದ್ರೆ ನಾಲ್ಕಾಣೆ. ಆ ಕಾಲದೊಳಗ ಪಾವಲಿಗೆ ಬಹಳ ಕಿಮ್ಮತ್ತಿತ್ತು. ಅಂಥ ಪ್ರಸಂಗದೊಳಗ ಅವ್ರ ಜೊತೆಗೆ ನಾನೂ ಕೂಡ ಈ ಶೇಂಗಾದ ಕಾಳು ಒಡ್ಕೊಂತ ಕೂಡುವಂತಹ ಪ್ರಸಂಗವೂ ಇತ್ತು. ಹೀಗೆ ನನಗೆ ಒಂದ್ ಕಡೆಯಿಂದ ಅವರು ಶ್ರಮಜೀವಿ ಆಗೋದನ್ನ ಕಲಿಸಿದ್ರು. ಅದರ ಜೊತೆಗೇನೆ ನನಗೆ ಸರ್ವಜ್ಞನ ವಚನಗಳನ್ನ ಹೇಳ್ಕೊಟ್ರು. ಬಹಳಷ್ಟು ಸರ್ವಜ್ಞನ ವಚನಗಳು ನನಗೆ ಸ್ಕೂಲ್ ಹೋಗೋದಕ್ಕಿಂತ ಮುಂಚೆನೆ ಬಹ್ಯಾರ್ಟ್ ಆಗಿದ್ವು. 20ರವರೆಗೂ ಮಗ್ಗಿ ಹೇಳ್ಕೊಟ್ಟ. ಈ ಬಾಯ್ಲೆಕ್ಕಗಳನ್ನ ಕೂಡ್ಸೋದು ಕಳಿಯೋದು ಇವುಗಳನ್ನು ಕೂಡ ನಾನು 1ನೇ ಕ್ಲಾಸಿಗೆ ಹೋಗೋದಕ್ಕಿಂತ ಮುಂಚೆನೆ ನನಗೆ ಕರಗತವಾಗಿದ್ವು. ಈ ರೀತಿ ನನ್ನ ಮೇಲೆ ಒಂದು ಕಡೆಯಿಂದ ಈ ಶಿಕ್ಷಣದ ಬಗ್ಗೆ, ಅಕ್ಷರದ ಜ್ಞಾನದ ಬಗ್ಗೆ, ಹಾಗೆಯೇ ಶ್ರಮದ ಬಗ್ಗೆ ಒಂದು ತಿಳುವಳಿಕೆಯನ್ನ ಕೊಟ್ಟಂಥದ್ದು ನಮ್ಮ ಮುತ್ಯ ಭೀಮರಾಯ ಮಾಸ್ತರ್ ಅವರು. ಅದ್ರ ಜೊತೆಗೆ ಆ ಕೆಲವು ಸಂದರ್ಭಗಳಲ್ಲಿ ಅವರು ಈ ಹುಲಿಕಟ್ಟಿ ಅಂತ ಆಡ್ತಾರ, ಹುಲಿ ಮನೆಯದು, ಅದನ್ನ ಹುಲಿಯಿಂದ ಹೆಂಗ್ ತಪ್ಪಿಸ್ಕೊಳ್ಬೇಕು ಅಂತ ಅನ್ನೋದನ್ನ ಒಂದ್ ರೀತಿ ಜೀವನದೊಳಗೂ ಸಹಿತ ನಾವಿಂಥ ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸೋ ಪ್ರಸಂಗ ಬಂದಾಗ ಹೇಗೆ ತಪ್ಪಿಸ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಮಾದರಿಯಾಗಿ ಅದನ್ನ ನನಗೆ ಕಲಿಸ್ಕೊಡ್ತಿದ್ನೇನೋ ಅಂತ ನನಗೆ ಈಗಲೂ ಕೂಡ ಅನ್ನಿಸ್ತದೆ. ಆ ಕಾರಣದಿಂದಾಗಿ ನನ್ನ ಬದುಕಿನಲ್ಲಿ ಶ್ರಮಕ್ಕೆ ಒಂದು ಉದಾಹರಣೆಯಾಗಿ ನಿಂತದ್ದು ನಮ್ಮ ಮುತ್ಯ ಭೀಮರಾಯ ಮಾಸ್ತರು. ಹಾಗೆಯೇ ಎಲ್ಲರನ್ನೂ ಸರಿಸಮಾನವಾಗಿ ಕಾಣು, ಕೆಳಗಿನವರನ್ನ ಜರಿಬೇಡ, ಅವರನ್ನು ಪ್ರೀತಿಯಿಂದ ಕಾಣಬೇಕು, ಸದ್ಗುಣಿಯಾಗಬೇಕು ಅಂತ ಹೇಳಿಕೊಟ್ಟಂತಹ ನನ್ನ ಅಪ್ಪ. ಹಾಗೆಯೇ ಕೊನೆಯ ಉಸಿರಿನವರೆಗೂ ಓದು ಮತ್ತು ಅಧ್ಯಯನಗಳನ್ನ ಬಿಡದೆ ಹೋದಂತಹ ನನ್ನ ಗುರು ಡಾಕ್ಟರ್ ಕಲಬುರ್ಗಿ ಅವರು. ಈ 3 ಜನ ನನ್ನ ಬದುಕನ್ನ ಪ್ರಭಾವಿಸಿದಂತಹ ವ್ಯಕ್ತಿಗಳು. ಆ ಕಾರಣಕ್ಕಾಗಿ ನಾನು ಇವತ್ತು ನಮ್ಮ ಮುತ್ಯ ಭೀಮರಾಯ ಮಾಸ್ತರ್ರ ಹೆಸರಿನೊಳಗೆ ಇಂಥ ಒಂದು ದತ್ತಿಯನ್ನ ಇಡಬೇಕಾಯ್ತು. ಈ ದತ್ತಿಯನ್ನ ಇಟ್ಕೊಂಡು ತುಂಬಾ ಸುಂದರವಾದಂತಹ ಉಪನ್ಯಾಸವನ್ನ ನಮ್ಗೆ ಹೊರಗಲ್ಲಿಗೆ ಹಚ್ಚಬೇಕು, ನಾವ್ ಇದುವರೆಗೂ ಓದಿದ್ದು ಸರಿಯಲ್ಲ, ಇನ್ನು ಮುಂದೆ ಓದಬೇಕಾದದ್ದು ಬಹಳಷ್ಟು ಇದೆ ಅಂತ ಹೇಳ್ಕೊಟ್ಟಿರ್ತಕ್ಕಂತಹ ಇಂದಿನ ಉಪನ್ಯಾಸಕರಾದಂತಹ ಡಾಕ್ಟರ್ SG ಸಿದ್ದರಾಮಯ್ಯನವರು. ನಾನು ಮೊಟ್ಟ ಮೊದಲ ಬಾರಿಗೆ ಅವರ ಹೆಸರನ್ನು ಮಾತ್ರ ಕೇಳಿದ್ದೆ. ಅವ್ರನ್ನ ನೋಡಿದ್ದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿಯನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನನ್ನ ಪಕ್ಕದಲ್ಲೇ ಅವ್ರು ನಿಂತಿದ್ರು. ನಾನು ಹಿಡಿಯಾಗಿ ನಿಂತಿದ್ದೆ, ಯಾಕೋ ಇಂಥ ದೊಡ್ಡವರ ಜೊತೆಗೆ ನಾನು ತಗೊಳ್ತಾ ಇದ್ದೀನಲ್ಲ ಅಂತಕ್ಕಂಥದ್ದು. ಅದೇ ರೀತಿ ವೀರಶೈವ ಲಿಂಗಾಯತ ಪರಿಣತ ಸಮಿತಿ ಸದಸ್ಯಯಾಗಿ ನಾಗಮೋಹನ್ ದಾಸ್ ಕಮಿಟಿಯಲ್ಲಿ ನಾನು ಮತ್ತು SG ಸಿದ್ದರಾಮಯ್ಯನವರು ಒಟ್ಟಿಗೆ ಇದ್ವು. 1-2 ತಿಂಗಳ ಕಾಲ ಒಟ್ಟಿಗೆ ಚರ್ಚೆ ಇತ್ಯಾದಿಗಳಲ್ಲಿ ತೊಡಗಿಕೊಳ್ತಾ ಇದ್ವು ಅಂತ ಅನ್ನುವಂತಹ ಮಾತು ಕೂಡ ತುಂಬಾ ನನಗೆ ಹೆಮ್ಮೆ ಮತ್ತು ಅಭಿಮಾನದ ವಿಷಯ. ಆ ಕಾರಣಕ್ಕಾಗಿ ನಮ್ಮ ಮುತ್ಯ ಭೀಮರಾಯ ಮಾಸ್ತರ್ರ ಈ ದತ್ತಿ ಪ್ರಸಂಗದೊಳಗ ಸಿದ್ದರಾಮಯ್ಯನಂತಹ ಒಬ್ಬ ಚಿಂತಕರು, ಬಸವಾಭಿಮಾನಿಗಳು ಇವತ್ತು ತುಂಬಾ ಸುಂದರವಾಗಿ ಹಳೆಗನ್ನಡ ಕಾವ್ಯ ಪಂಪನ ಜೊತೆಗೇನೆ ನಡುಗನ್ನಡದ ವಚನ ಸಾಹಿತ್ಯವನ್ನ ಹೋಲಿಸಿ ತೌಲನಿಕವಾಗಿ ವಿಮರ್ಶೆ ಮಾಡಿದ್ದು ಮತ್ತು ಈ ರೀತಿ ಹೊಸದಾಗಿ ನಾವು ಮತ್ತೆ ನಮ್ಮ ವಿಮರ್ಶೆಗಳನ್ನ ಕಟ್ಟಬೇಕು ಅಂತ ತೋರಿಸಿಕೊಟ್ಟಿರ್ತಕ್ಕಂತಹ ಸಿದ್ದರಾಮಯ್ಯನವರಿಗೆ ಹಾಗೂ ಈ ಬಸವ ಬಳಗದ ಎಲ್ಲ ಅಭಿಮಾನಿಗಳಿಗೂ ಕೂಡ ಶರಣಾರ್ಥಿಗಳನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ. ಶರಣಾರ್ಥಿಗಳು ನಿಜಕ್ಕೂ ನಮ್ಮ ಬುದ್ಧಿಮತ್ತೆಗೆ ಸಾನೆ ಹಿಡಿದಂತ ಕೆಲಸ ಇದು. ಬಹುಶಃ ನಾನು ಹೇಳ್ಬೇಕಾಗ್ತಕ್ಕಂಥ ವಿಚಾರವನ್ನೇ ನೀವು ಹೇಳಿದ್ರಿ. ಇವತ್ತು ಪ್ರೊಫೆಸರ್ SG ಸಿದ್ದರಾಮಯ್ಯ ಅವರು ನೀವು ಏನು ಓದಿದ್ರಿ ಇಷ್ಟು ವರ್ಷ ಅದರ ಇನ್ನೊಮ್ಮೆ ಪುನರ್ ವಿಮರ್ಶೆ ಮಾಡ್ಕೊಡ್ರಿ, ಪುನರ್ ಅಧ್ಯಯನ ಮಾಡ್ಕೊಡ್ರಿ ಅಂತ ತಿಳ್ಕೊಂಡು ಒಂದು ಆಮಂತ್ರಣ ಕೊಟ್ಟಿದ್ದಾರೆ. ಅದೆಲ್ಲರೂ ಕೂಡ ನಮ್ಮೆಲ್ಲರ ಜವಾಬ್ದಾರಿ, ನಾವು ನೀವು ಕೂಡ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ. ಅವರಿಗೆ ಮತ್ತೊಮ್ಮೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ, ಈಗ ನಮ್ಮ ಜೊತೆಗೆ ಶ್ರೀ ಮೃತ್ಯುಂಜಯ ಶೆಟ್ಟರ್ ಅವರು ಹ್ಯಾಂಡಲ್ ಮಾಡಿದ್ದಾರೆ. ಸಂಕ್ಷಿಪ್ತವಾಗಿ ಅವರ ಪ್ರಶ್ನೆ ಕೇಳಿ. ಮೃತ್ಯುಂಜಯ ಶೆಟ್ಟರ್. ಡಾಕ್ಟರ್ SG ಸಿದ್ದರಾಮಯ್ಯನವರ ಶ್ರೀಚರಣಗಳಲ್ಲಿ ಅನಂತ ಕೋಟಿ ಭಕ್ತಿ ಪರಿಣಾಮಗಳನ್ನು ಸಮರ್ಪಿಸಿ ಅತ್ಯಮೂಲ್ಯವಾಗಿರ್ತಕ್ಕಂಥ ವಿಷಯವನ್ನ ಅವರು ಇವತ್ತು ಕೊಟ್ಟಿದ್ದಾರೆ. ಬ್ರಾಹ್ಮಣ್ಯದ ಮೂಲ ಬಿದ್ದರೂ ಕೂಡ ಪಂಪ ಮತ್ತು ಬಸವಣ್ಣವರು ಹೇಗೆ ಭಿನ್ನ ಮತ್ತು ಯಾವ ರೀತಿಯಲ್ಲಿ ಅವರು ತಮ್ಮ ವಿಷಯಗಳನ್ನ ಪ್ರತಿಪಾದನೆ ಮಾಡಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಶರಣರು ಪ್ರಶ್ನಿಸಿದ್ರು, ಪ್ರತಿಕ್ರಿಯಿಸಿದ್ರು, ನಿರಾಕರಿಸಿದ್ರು, ಪರ್ಯಾಯವನ್ನು ಕಟ್ಟಿಕೊಟ್ರು. ಬಹುಶಃ ಈ ಅರ್ಥದಲ್ಲಿ ಅದನ್ನ ನೋಡಿರ್ತಕ್ಕಂಥದ್ದು ಮತ್ತು ಒಳನೋಟಗಳನ್ನು ಮತ್ತು ಬಹಳಷ್ಟು ಸೂಕ್ಷ್ಮತೆಗಳನ್ನಿರುವುದು. ತಾವು ಶಶಿಕಾಂತ್ ಪಟ್ಟಣ್ ಸರ್ ಹೇಳಿದಾಗೆ ಆ ಒಳನೋಟಗಳನ್ನು ಅವ್ರು ಕೊಟ್ಟದ್ದು ಒಂದು, ಆದ್ರೆ ಇನ್ನೊಂದು ರೀಡಿಂಗ್ ಏನಂತಾರೆ, ಮತ್ತೊಮ್ಮೆ ನೀವು
ಮತ್ತೊಮ್ಮೆ ನೀವು ಓದಿ ತಿಳ್ಕೊಬೇಕಾದಂತ ವಿಷಯಗಳು ಬಹಳ ಇದಾವೆ ಅನ್ನುವಂತ ಒಂದು ಶ್ರೇಷ್ಠ ಉಪನ್ಯಾಸವನ್ನ ಇವತ್ತು ಅವ್ರು ಕೊಟ್ಟಿದ್ದಾರೆ. ಡಾಕ್ಟರ್ ಪೂಜ್ಯ ಗುರುಮಾತೆ ಆಗಿರ್ತಕ್ಕಂಥ ಡಾಕ್ಟರ್ ಹನುಮಾಕ್ಷಿ ಗೋಗಿ ಅವರು ಕೂಡ ಒಳ್ಳೆಯ ಮಾತುಗಳನ್ನ ಆಡಿದ್ದಾರೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಬಹುದೊಡ್ಡ ಯಶಸ್ಸನ್ನ ಮತ್ತು ಬೆಳಕನ್ನ, ಮೌಲ್ಯವನ್ನ, ಘನತೆಯನ್ನ ಪಡೆದಿದೆ ಅಂತ ಹೇಳಿ ಸರ್ವರಿಗೂ ಶರಣಾರ್ಥಿಗಳು. ಶರಣಾರ್ಥಿ ಸರ್, ಧನ್ಯವಾದಗಳು. ಡಾಕ್ಟರ್ ಎಂ ಕಲಬುರ್ಗಿ ಅವರು ತಮ್ಮ ಸಂಪುಟದ ಮಾರ್ಗ ಸಂಪುಟದೊಳಗ ಬುದ್ಧ ಬಸವಣ್ಣ ಪರ್ಯಾಯ ಬುದ್ಧ ಅಂತಂದ್ರು. ನಾನು ಅದಕ್ಕೆ ನನ್ನದೇ ಆದಂತ ಒಂದು ಸಾತ್ವಿಕ ವಿರೋಧವನ್ನು ವ್ಯಕ್ತಪಡಿಸ್ತಾ ನಾನು ಹೇಳಿದೆ, ಇಲ್ಲ ಸರ್, ಬುದ್ಧ ಅಪೂರ್ಣ ಬಸವಣ್ಣ ಪರಿಪೂರ್ಣ ಬುದ್ಧ ಅಂತಕ್ಕಂಥದ್ದನ್ನು ಅದನ್ನು ಅವರು ಮೊದಲು ಒಪ್ಕೊಳ್ಳದೆ ಇದ್ರು ಕೂಡ ಮುಂದೆ ಆ ಚರ್ಚೆ ಒಳಗೆ ಅದನ್ನು ಒಪ್ಕೊಂಡ್ರು, ಇಲ್ಲ ಭಾಳ ಒಳ್ಳೆಯ ವಿಷಯ ಅಂತಕ್ಕಂಥದ್ದು. ಇನ್ನೊಂದು ವಿಚಾರವನ್ನು ನಾನು ಕಲಬುರ್ಗಿ ಅವ್ರಿಗೆ ಹೇಳಿದೆ. ಕಾರ್ಲ್ ಮಾರ್ಕ್ಸ್ ಮತ್ತು ಬಸವಣ್ಣನ ಬಗ್ಗೆ ಚಿಂತನೆ ಬಂದಾಗ ಕಾರ್ಲ್ ಮಾರ್ಕ್ಸ್ ಆತ ಪದಾರ್ಥವಾದಿ, ಬಸವಣ್ಣ ಪ್ರಸಾದವಾದಿ ಅಂತಕ್ಕಂಥದ್ದನ್ನ, ಆ ಒಂದು ಪ್ರೀತಿ, ಕಲಬುರ್ಗಿಯವರ ಪ್ರೀತಿಯನ್ನ ನಾನು ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಅವ್ರಿಗೆ ಕಾಣ್ತೀನಿ. ಅದೇ ಗುಣ, ಅದೇ ಚಿಂತನೆ. ಆದ್ರೆ ಕಲಬುರ್ಗಿಯವರ ಸಿಟ್ಟು ಕೋಪಗಳಿಲ್ಲ, ಬಹಳ ಸಮುದ್ರ ತಾಳ್ಮೆ, ಅಷ್ಟು ಒಡಲ ಪ್ರೀತಿ, ಕಡಲ ಪ್ರೀತಿ ಅಂತಲ್ಲ, ಅಷ್ಟು ಕಡಲಿನ ತುಂಬಾ ಪ್ರೀತಿಯನ್ನು ಕೊಡ್ತಕ್ಕಂಥವ್ರು. ಯಾರೇ ಅವರನ್ನ ಅಪ್ರೋಚ್ ಮಾಡಿದ್ರು ಕೂಡ ನಮ್ಮ ಜೊತೆಗೆ ಮಾತನಾಡ್ತಕ್ಕಂಥ, ಸಂವಹನ ಮಾಡ್ತಕ್ಕಂಥ ಒಂದು ದೊಡ್ಡ ಗುಣ ಇದೆ ಅವರಿಗೆ. ಭಕ್ತಿಪೂರ್ವಕ ಶರಣಾರ್ಥಿಗಳು. ನಾನು ಶರಣು ಸಮರ್ಪಣೆಯನ್ನ ಮಾಡಬೇಕು. ಅದಕ್ಕಿಂತ ಮುಂಚೆ ಡಾಕ್ಟರ್ ದಾನಮ್ಮ ಜಳಕಿಯವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ದಾನಮ್ಮ ಮಾತಾಡಿ. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ಅದ್ಭುತವಾದಂತ ಉಪನ್ಯಾಸ ಸರ್. ಇವತ್ತು ನಾಡಿನ ಹಿರಿಯ ಸಾಹಿತಿಗಳಾಗಿರುವಂತ ಡಾಕ್ಟರ್ ಎಸ್ ಟಿ ಸಿದ್ದರಾಮಯ್ಯ ಸರ್ ಅವರು ಪಂಪ ಮತ್ತು ಬಸವಣ್ಣನವರನ್ನ ಮುಖಾಮುಖಿಯಾಗಿಸಿಕೊಂಡು ಅನೇಕ ಒಳನೋಟಗಳನ್ನ ಅತ್ಯದ್ಭುತವಾಗಿ ಅರ್ಥಪೂರ್ಣವಾಗಿ ಅವಲೋಕನ ಮಾಡಿದ್ರು. ಅವ್ರ ಮಾತುಗಳನ್ನ ಕೇಳೋದೇ ನಮ್ಗೊಂದು ದೊಡ್ಡ ಹಬ್ಬ, ಸಂಭ್ರಮ. ಇಂದ ಅವ್ರ ಮಾತುಗಳ ಅನೇಕ ಸಂಶೋಧನಾ ವಿಷಯಗಳನ್ನ ಅನಾವರಣಗೊಳಿಸಿತು. ಓದಿದಂತ ಎಲ್ಲ ವಿಷಯಗಳನ್ನ ಮತ್ತೊಮ್ಮೆ ಅವಲೋಕಿಸಿ ಎಂಬ ಕಿವಿ ಮಾತು ನಿಜವಾಗಿಯೂ ಅರ್ಥಪೂರ್ಣ ಸರ್. ಪಟ್ಟಣ್ ಸರ್ ಹೇಳಿದಂತೆ ಪ್ರೊಫೆಸರ್ ಎಸ್ ಟಿ ಸಿದ್ದರಾಮಯ್ಯ ಸರ್ ಅವರ ಮಾತುಗಳೇ ರಸಾಯನ. ನಿಜ ಸರ್. ಇಂಥ ಅದ್ಭುತವಾಗಿರುವಂತ ಉಪನ್ಯಾಸಕ್ಕ ಇವತ್ತು ದತ್ತಿ ಇಟ್ಟಿರುವಂತ ಹನುಮಾಕ್ಷಿ ಗೂಗಿ ಮೇಡಮ್ ಅವ್ರ ಬಗ್ಗೆ ಸಹಿತ ಕೆಲವು ವಿಷಯಗಳನ್ನ ಹೇಳಬೇಕು. ಹನುಮಾಕ್ಷಿ ಗೂಗಿ ಮೇಡಮ್ ಅವ್ರು ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ವಿಶ್ವವಿದ್ಯಾಲಯದಲ್ಲಿ 3 ಚಿನ್ನದ ಪದಕಗಳನ್ನ ಪಡ್ಕೊಂಡು ಸ್ನಾತಕೋತ್ತರ ಪದವಿ ಪಡೆದವರು. ಅದೇ ರೀತಿ ಅದೇ ವಿಶ್ವವಿದ್ಯಾಲಯದಲ್ಲಿ ಶಾಸ್ತ್ರದಲ್ಲಿ ಅವರು ಪ್ರಥಮ ಶ್ರೇಣಿಯಿಂದ ಸ್ಥಾನವನ್ನು ಪಡ್ಕೊಂಡವರು. ಮೂಲತಃ ಮೇಡಮ್ ಅವರು ಯಾದಗಿರಿ ಜಿಲ್ಲೆ, ಸುರಪುರ ಜಿಲ್ಲೆ ಬೈಚನಾದಲ್ಲಿ ಜನಿಸಿದವರು. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ರಾಜ್ಯ ಒಂದು ಸಹಕಾರಿ ಇಲಾಖೆಯಲ್ಲಿ ಸೇವೆ ಮಾಡಿ ತದನಂತರ ಮಹಿಳಾ ಸಾಹಿತ್ಯಿಕ ಪ್ರಕಾಶನ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಸಾಹಿತ್ಯಾಸಕ್ತರಾಗಿರುವಂತವರು ಸಾಕಷ್ಟು ಸಾಹಿತ್ಯದ ಕೃಷಿಯನ್ನು ಸಹಿತ ಮಾಡಿದ್ದಾರೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ವ್ಯಾಸಂಗ ಮುದ್ದೂರು ಮತ್ತು ಯಡ್ರಾಮಿಯಲ್ಲಿ ಮಾಡಿಕೊಂಡು ಶಾಸನಗಳು, ಕಲಬುರಗಿ ಜಿಲ್ಲೆ ಶಾಸನಗಳು, ಕರ್ನಾಟಕ ಭಾರತಿ ಸೂಚಿ, ಅನುಶಾಸನ, ಉಪ್ಪಾರ ಹಣತೆ, ಬೀದರ್ ಜಿಲ್ಲೆ ಶಾಸನಗಳು, ಕಾಳಮುಖ ಮತ್ತು ಪಾಶುಪತ ದೇವಾಲಯಗಳ ಬಗ್ಗೆ ಅನೇಕ ಕೃತಿಗಳು ರಚಿಸ್ತಾ ಹನುಮಾಕ್ಷಿ ಗೂಗಿ ಮೇಡಮ್ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಲ್ಲಿಕಾ ದತ್ತಿನಿಧಿ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನ, ಮಾತೋಶ್ರೀ ರತ್ನಮ್ಮ ಹೆಗಡೆ ಬಹುಮಾನ, ರುಕ್ಮಿಣಿಬಾಯಿ ಸ್ಮಾರಕ ಪ್ರಶಸ್ತಿ, ದ.ರಾ. ಬೇಂದ್ರೆ ಪ್ರಶಸ್ತಿ, ಅನೇಕ ಪ್ರಶಸ್ತಿಗಳನ್ನ ಪಡ್ಕೊಂಡು ನಿಜವಾಗ್ಲೂ ಅವ್ರು ನಮ್ಮ ವೇದಿಕೆಯ ಒಂದು ಮುಕುಟ. ಈಗ ಅವರು ಪ್ರಸ್ತುತ ನಮ್ಮ ಅಕ್ಕನ ಅರಿವಿನ ಒಂದು ಅಜೀವ ಸದಸ್ಯರಾಗಿದ್ದಾರೆ. 4 ದತ್ತಿಗಳಿಡುವ ಮೂಲಕ ಇಂತಹ ಅದ್ಭುತ ಉಪನ್ಯಾಸಕ್ಕ ಕಾರಣೀಕರ್ತರು ನಮ್ಗೆಲ್ಲ ಮಾದರಿ ಅಂತ ಹೇಳ್ಬೋದು. ಅವ್ರ ತಾಯಿ ಹೆಸರಲ್ಲಿ ಲಕ್ಷ್ಮೀಬಾಯಿ ಚಂದಪ್ಪ ಗೂಗಿಯವರ ಹೆಸರಿನಲ್ಲಿ ಒಂದು ದತ್ತಿ ಇದೆ. ಆಮೇಲೆ ಅವ್ರ ಅಜ್ಜನವರ ಹೆಸರಿನಲ್ಲಿ ಇವತ್ತು ನಡೀತಾ ಇದೆ. ಅವ್ರ ಗುರುಗಳಾಗಿರುವಂತ ಡಾಕ್ಟರ್ ಕಲಬುರ್ಗಿ ಸರ್ ಜೊತೆ ಒಂದು ಹೆಸರಿನಲ್ಲಿ ಒಂದು ದತ್ತಿ ಇಟ್ಟಿದ್ದಾರೆ. ಜೊತೆಗೆ ಅಕ್ಕ ಉಮಾದೇವಿ ಮತ್ತು ಕಲಬುರ್ಗಿ ದಂಪತಿಗಳ ಹೆಸರಿನಲ್ಲಿ 4 ದತ್ತಿಗಳನ್ನ ಇಡುವ ಮೂಲಕ ಇವತ್ತಿನ ಈ ಉಪನ್ಯಾಸ ಸಹಿತ ಅವ್ರ ದತ್ತಿ ಮೂಲಕವಾಗಿ ನಮಗೆ ಸಿಕ್ಕಿದ್ದು. ಇಂಥ ಒಂದು ದತ್ತಿ ಉಪನ್ಯಾಸಕ್ಕೆ ಅತ್ಯದ್ಭುತವಾದ ನಾಡ ಹಿರಿಯ ಸಾಹಿತಿಗಳು. ನಿಜವಾಗ್ಲು ಸರ್, ಸಿದ್ದರಾಮಯ್ಯ ಸರ್ ಮಾತು ಕೇಳೋದು ಅಂದ್ರೆ ನಾವು ಕಾಯ್ತಾ ಇರ್ತೀವಿ. ಅಷ್ಟು ಅದ್ಭುತವಾಗಿರುವಂತ ಉಪನ್ಯಾಸವನ್ನ ಇವತ್ತು ಕಟ್ಟಿಕೊಟ್ರು. ಇದಕ್ಕೆಲ್ಲ ಕಾರಣೀಕರ್ತರು ಅಂದ್ರೆ ಡಾಕ್ಟರ್ ಪಟ್ಟಣ್ ಸರ್ ಅವರು. ಇಂಥ ಅದ್ಭುತವಾದ ಉಪನ್ಯಾಸಕರನ್ನ, ಅವರ ಉಪನ್ಯಾಸಗಳನ್ನ ನಮ್ಮೆಲ್ರಿಗೂ ತಂದು ಕೊಡ್ತಾ ಇದ್ದಾರೆ. ಇದಕ್ಕೆ ಅವರಿಗೂ ಸಹಿತ ನಾನು ಸದಾ ಚಿರಋಣಿ. ಬಹಳ ಅದ್ಭುತವಾದಂತ ಉಪನ್ಯಾಸ ಇವತ್ತು. ನಿಜ ಹೇಳ್ಬೇಕಂದ್ರೆ ಸಂಶೋಧನಾಸಕ್ತರಿಗೆ ಹೊಸ ಹೊಸ ವಿಷಯಗಳನ್ನ ತೆಗೆದಿಟ್ಟು ಇನ್ನೊಮ್ಮೆ ಓದಿ, ಇನ್ನೊಮ್ಮೆ ಆಲೋಚಿಸಿ, ಇನ್ನೊಮ್ಮೆ ಕಟ್ಟಿ ಅನ್ನೋ ಒಂದು ಕಿವಿ ಮಾತು ನಿಜವಾಗ್ಲೂ ಅತ್ಯದ್ಭುತ ಸರ್. ಧನ್ಯವಾದಗಳು ಸರ್. ಎಲ್ಲರಿಗೂ ಸಹಿತ ನಮ್ಮ ಮಾತೋಶ್ರೀ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವರು 2 ನಿಮಿಷದಲ್ಲಿ ಮಾತಾಡ್ಲಿ. ಶಾರದಮ್ಮ ಪಾಟೀಲ್.
ಎಲ್ಲರಿಗೂ ಶರಣಾರ್ಥಿಗಳು. ಬಹಳಷ್ಟು ಸಿದ್ಧ ಉಪನ್ಯಾಸಕರು ಚೆನ್ನಾಗಿ ಮಾತಾಡಿದ್ರು. ಅವರು ಯೂಟ್ಯೂಬ್ ನಲ್ಲಿ ಬರುವಂತಹ ಎಲ್ಲ ವಿಡಿಯೋಗಳನ್ನ ನಾನು ನೋಡಿದ್ದೀನಿ. ನಮ್ಮ ನಾಡಿನ ಶ್ರೇಷ್ಠ ಶರಣ ಚಿಂತಕರು. ನಿನ್ನೆ ನಾನು ಮೊಬೈಲ್ ನಲ್ಲಿ ಬುಕ್ ಬ್ರಹ್ಮ ಇದರಲ್ಲಿ ನೋಡ್ತಾ ಇದ್ದೆ, ಅವ್ರದೊಂದು ಪುಸ್ತಕ ಬಿಡುಗಡೆ ಆಗಿದೆ. ಆ ಪುಸ್ತಕದ ಕುರಿತು ಬಹಳ ಅದರದ ಶೀರ್ಷಿಕೆ ಬಹಳ ಒಂದು ಕುತೂಹಲವನ್ನ ಮೂಡಿಸುವಂತಹ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಆ ಪುಸ್ತಕದ ಕುರಿತು ಒಂದೆರಡು ಮಾತುಗಳನ್ನ ಉಪನ್ಯಾಸಕರು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ಸರ್. ಸಿದ್ದರಾಮಯ್ಯ ಸರ್ ಹೇಳ್ತೀರಾ ಏನು ಸರ್? ಶರಣ ಸರ್, ತಮ್ಮ ಇತ್ತೀಚೆಗೆ ಬಿಡುಗಡೆ ಆದಂತ ಪುಸ್ತಕದ ಬಗ್ಗೆ 2 ಮಾತು ಹೇಳೋ ಅಂತ ಕೇಳ್ತಾ ಇದ್ದಾರೆ ಸರ್. ಅದು ಅಲ್ಲ, ಅಷ್ಟು ಪ್ರೀತಿಯಿಂದ ಕೇಳ್ದಾಗ ಹೇಳಲೇಬೇಕಾಗುತ್ತೆ. ಬಟ್ ನನಗ್ ಒಂದೇನು ಅಂದ್ರೆ ಇಷ್ಟೆಲ್ಲ ಸಮಯವನ್ನ ನಾನೇ ತಗೊಂಡಂಗ ಆಗ್ಬಿಡುತ್ತೆ ಅನ್ನುವ ಒಂದು ಪ್ರಜ್ಞೆ ಕಾಡ್ಸುತ್ತೆ. ಇಲ್ಲ ಸರ್, ಮಾತಾಡಿ, 5 ನಿಮಿಷದಲ್ಲಿ ಮಾತಾಡಿ ಸರ್. ಅದು ಕಂಗಳೆ ಕರುಳಾಗಿ ಅಂತ ಬಸವಣ್ಣನವರ ವಚನದ ಒಂದು ಸಾಲು. ಕಂಗಳೆ ಕರುಳಾಗಿ 2 ಲೇಖನಗಳನ್ನ ಒಳಗೊಂಡ ಒಂದು ಪುಸ್ತಕ. ಆ 2 ಲೇಖನಗಳಲ್ಲಿ ಬಸವಣ್ಣನವರು ಹೇಗೆ ಸಾಂಸ್ಕೃತಿಕ ನಾಯಕರು, ಅವರು ಯಾಕೆ ರಾಯಭಾರಿ ಅಲ್ಲ, ಸಾಂಸ್ಕೃತಿಕ ನಾಯಕ ಅಂತ ಯಾಕೆ ಕರೆದಿದ್ದಾರೆ, ಬೇರೆಯವರನ್ನು ಯಾರನ್ನೂ ಕೂಡ ಇಲ್ಲಿ ನಮ್ಮ ಕರ್ನಾಟಕದೊಳಗೆ ಆ ಹೆಸರಿನಲ್ಲಿ ಗುರುತಿಸೋದಕ್ಕೆ ಸಾಧ್ಯವಿಲ್ಲ, ಯಾಕೆ, ಈ ಎಲ್ಲವಕ್ಕೂ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ರೂಪದೊಳಗೆ ನಾನು ಅಲ್ಲಿ ನೋಡಿದ್ದೇನೆ. ನನಗೆ ಬಸವಣ್ಣನವರು ಅವರು ಕಂಗಳೆ ಕರುಳಾಗಿ ಜಗತ್ತನ್ನ ಕಂಡವರು. ಯಾಕೆಂದ್ರೆ ಕರುಳು ಅನ್ನೋದಕ್ಕೆ ಬಹಳ ವಿಶೇಷವಾದ ಅರ್ಥ ಇದೆ. ಹೆಂಗರುಳು ಅಂತೀವಿ. ಆ ಕರುಳು ಅಂದ್ರೆ ಒಂದು ಅಂತಃಕರಣವನ್ನ, ಮಾನವೀಯ ಆರ್ದ್ರತೆಯನ್ನು ಒಳಗೊಂಡದ್ದು ಆ ಕರುಳು, ಆ ಗುಣ. ಅದು ಅದರ ಪ್ರತೀಕವಾಗಿ ನಾನು ಕಂಗಳೆ ಕರುಳಾಗಿ ಅನ್ನೋದು ಬಸವಣ್ಣನವ್ರ ವಚನದ ಸಾಲೇನೇನೆ, ಬಸವಣ್ಣನವರ ಇಡೀ ಲೋಕ ದರ್ಶನವೇನೇನೆ ಅವರ ಕಂಗಳಲ್ಲಿ ಕಾಣ್ತಕ್ಕಂಥದ್ದು ಅಂತಃಕರಣದ ಕರುಳಿನ ಆರ್ದ್ರತೆ ಅಂತನ್ನುವ ನೆಲೆಯೊಳಗೆ ಈ 2 ಲೇಖನಗಳಿರೋದ್ರಿಂದ ನಾನು ಕಂಗಳೆ ಕರುಳಾಗಿ ಅಂತ ಹೆಸರಿಟ್ಟಿದ್ದೇನೆ. ಅಷ್ಟೇ. ನಿಮ್ಮೆಲ್ಲರ ಪ್ರೀತಿಯ ಹೆಚ್ಚು ಸಂಕೋಚಗೊಳಿಸಿದ್ದಾವೆ. ನಿಮ್ಮೆಲ್ಲರಿಗೂ, ನಿಮ್ಮೆಲ್ಲರ ಪ್ರೀತಿಗೂ ಕೂಡ ನನ್ನ ಧನ್ಯವಾದಗಳು ಸರ್, ಧನ್ಯವಾದಗಳು. ಇವತ್ತು 304ನೆಯ ಉಪನ್ಯಾಸ ಶಾಸನ ತಜ್ಞೆ ಡಾಕ್ಟರ್ ಹನುಮಕ್ಷಿ ಗೋಗಿ ಮೇಡಮ್ ಇವರ ಅಜ್ಜನ ಹೆಸರಿನಲ್ಲಿ ಅವರು ಅತ್ಯಂತ ದೇಶೀಯ ಒಳಗೆ ಹೇಳಿದ್ರು. ಪಾವುಲಿ, ಬಿಲ್ಲಿ, ಆಮೇಲೆ ಅಣೆ, ಗಂಗಾಳ ಅವುಗಳನ್ನ ಕೇಳ್ತಾ ಇದ್ದಾಗ ಮತ್ತೆ ಅವರ ಗ್ರಾಮೀಣ ಪ್ರದೇಶದ ಸೊಗಡನ್ನ ನಮ್ಮ ಮುಂದೆ ಇಟ್ಟರು. ಅವರ ಅಜ್ಜನವರಾದಂಥ ಭೀಮರಾಯ ನಾಗಪ್ಪ ಗೋಗಿ ಅವರ ದತ್ತಿ ಸ್ಮರಣಾರ್ಥ. ಬಹಳ ಜನರಿಗೆ ದತ್ತಿ ಅಂದ್ರೆ ಏನು, ಯಾಕೆ ಇಡ್ತಾರೆ ಅಂತಕ್ಕಂಥದ್ದನ್ನು ಕೂಡ 1 ನಿಮಿಷದಲ್ಲಿ ನಾನು ಸ್ಪಷ್ಟ ಮಾಡ್ತಾ ಇದ್ದೀನಿ. ಈ ಗೂಗಲ್ ಬಾಡಿಗೆಯನ್ನ ನಾವು ಪ್ರತಿ ತಿಂಗಳ ಸುಮಾರು 2,000 ರೂಪಾಯಿವರೆಗೆ, ಅಂದ್ರೆ 20 ವರ್ಷಕ್ಕೆ 25ರಿಂದ 30,000 ರೂಪಾಯಿ ಅದಕ್ಕೆ ಬಾಡಿಗೆ ಬರುತ್ತೆ, ಗೂಗಲ್ ಬಾಡಿಗೆ ಕೊಟ್ಟು ಅದನ್ನ ಅಪ್ಲೋಡ್ ಮಾಡ್ಲಿಕ್ಕೆ. ಹೀಗಾಗಿ ಇವರು ಇಟ್ಟಂತ ದತ್ತಿ 10,000 ರೂಪಾಯಿ ದತ್ತಿ ಏನಿರ್ತಲ್ಲ ಅದ್ರ ಬಡ್ಡಿಯನ್ನ ತಗೊಳ್ತಾ ಇದ್ದೀವಿ ನಾವು. ಖಂಡಿತ ಇನ್ನೂ ಸಮರ್ಥವಾದಾಗ ಎಲ್ಲ ಉಪನ್ಯಾಸಕರಿಗೆ ಸಾಧ್ಯವಾದಷ್ಟು ಗೌರವ ಅಂತಕ್ಕಂಥದ್ದು ಕೂಡ ನಮ್ಮೊಳಗ ಇದೆ. ವರ್ಷಕ್ಕೆ 2-3 ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಹಿಂಗಾಗಿ ನಾವು ಇದೇ ಇವರು ದತ್ತಿ ಕೊಟ್ಟಂತ ಹಣದೊಳಗ, ಅಜೀವ ಸದಸ್ಯರ ಹಣದೊಳಗ ನಾವು ನಮ್ಮ ವೇದಿಕೆ ಖರ್ಚನ್ನ ನಾವು ಮಾಡ್ತಾ ಇದ್ದೀವಿ. ಆ ಮುಂದಿನ ದಿನದೊಳಗೆ ಖಂಡಿತ ಒಂದು ಒಳ್ಳೆಯ ಸರ್ಟಿಫಿಕೇಟ್ ಅನ್ನಾಗ್ಲಿ, ಜೊತೆಗೆ ಸ್ವಲ್ಪ ಅಲ್ಪ ಗೌರವ ಧನ ಅಥವಾ ದಾಸೋಹ ಅಂತಕ್ಕಂಥ ನಮ್ಮ ಕಡೆಯಿಂದ ಜ್ಞಾನ ದಾಸೋಹ ಕೊಟ್ಟಂತ ಎಲ್ಲ ಹಿರಿಯರಿಗೆ ಕೊಡಬೇಕು ಅಂತಕ್ಕಂಥ ವಿಚಾರವೂ ಕೂಡ ಇದೆ. ಈ ವಿಚಾರವನ್ನು ನನಗೆ ಹೇಳಬೇಕಾಗಿತ್ತು. ಈ ದತ್ತಿ ದಾಸೋಹವನ್ನು ಮಾಡಿದಂಥ ಆತ್ಮೀಯರು ಆದಂಥ ಹನುಮಕ್ಷಿ ಗೋಗಿ ಮೇಡಮ್ ಅವರಿಗೆ, ಅವರ ಕುಟುಂಬದವರಿಗೆ, ಹಾಗೂ ಈ ಉಪನ್ಯಾಸವನ್ನು ಬಹಳಷ್ಟು ಇವತ್ತಂತೂ ನಾನು ಎಲ್ಲ ಮೊಬೈಲ್ ಬಿಟ್ಕೊಂಡು ಮತ್ತೆ ನಾವು ಅವ್ರದ ವಚನ ಧರ್ಮದ ಪುಸ್ತಕ ಎಲ್ಲ ಕಡೆ ಇದೆ, ಸಿದ್ದರಾಮಯ್ಯ ಅವರದು, ಅವರ ಎಲ್ಲ ಪುಸ್ತಕಗಳನ್ನ ಓದ್ತಾ ಮತ್ತು ವಚನ ಸಾಹಿತ್ಯವನ್ನ ಮುಖಾಮುಖಿ ಚರ್ಚೆ ಮಾಡ್ತಕ್ಕಂಥ ಅಗತ್ಯತೆ ಇದೆ ಅಂತಕ್ಕಂಥದ್ದನ್ನ ಬಹಳ ವ್ಯವಸ್ಥಿತವಾಗಿ ನಾವು ಇವತ್ತು ಮತ್ತೆ ಮುಂದುವರಿಬೇಕು ಅನ್ನುವ ಭರವಸೆ ನಮ್ಮೊಳಗೆ ಬಂದಿದೆ ಸರ್. ನಿಮಗೂ ಕೂಡ ಅತ್ಯಂತ ನಿಮ್ಮ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆರಂಭದಲ್ಲಿ ವಚನ ಪ್ರಾರ್ಥನೆ ಮಾಡ್ತಕ್ಕಂಥ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್,
ಅವರ ವಚನ ಒಂದು ಅಂತಾರಾಷ್ಟ್ರೀಯ ಒಂದು ಸುಮಾರು 29 ರಾಷ್ಟ್ರದೊಳಗೆ ಬಸವ ವಚನಗಳನ್ನಲ್ಲದೆ ಮತ್ತೊಂದು ಹಾಡಿಲ್ಲ ಅವರು ಕೂಡ. ಅವರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ಮತ್ತು ಈ ಕಾರ್ಯಕ್ರಮಗಳನ್ನು ತಾಂತ್ರಿಕ ನಿರ್ವಹಣೆ ಮಾಡ್ತಕ್ಕಂಥ ಡಾಕ್ಟರ್ ದಾನಮ್ಮ ಜಳಕಿ ಸಂಪೂರ್ಣವಾಗಿ ಅದರ ಆರಂಭ ಕೊನೆಯವರೆಗೆ ಮತ್ತು ರೆಕಾರ್ಡಿಂಗ್ ಅಪ್ಲೋಡ್ ಮಾಡುವವರೆಗೆ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇನ್ನು ಕೊನೆಗೆ ವಚನ ಪ್ರಾರ್ಥನೆ ಮಾಡ್ತಕ್ಕಂಥ ಸಹೋದರಿ ಪ್ರೇಮಕ್ಕ ಹೊರಟ್ಟಿ ಅವರಿಗೂ ಕೂಡ ನಾನು ಈಗಲೇ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಿದ್ದೀನಿ. ಸಂವಾದದೊಳಗೆ ಪಾಲ್ಗೊಂಡಂತ ಶಾರದಾ ಪಾಟೀಲ್ ಮೇಡಮ್ ಅವರಿಗೆ ಹಾಗೂ ಉಳಿದವರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ ಕೊನೆಗೆ ಪ್ರೇಮಕ್ಕ ಹೊರಟ್ಟಿ ಅವರು ವಚನ ಮಂಗಳ ಮಾಡ್ಲಿ ಅಂತ ಅವ್ರಲ್ಲಿ ಕೇಳ್ಕೊಂಡಿದ್ದೀನಿ. ಆಯ್ತು, ಎಲ್ಲರಿಗೂ ಶರಣಾರ್ಥಿ. ನಾನೊಂದು ಬಸವಣ್ಣನವರ ವಚನ ಹಾಡ್ತೇನೆ. ದಯವಿಲ್ಲದ ಧರ್ಮವು ಆವುದಯ್ಯ, ದಯವಿಲ್ಲದ ಧರ್ಮವು ಆವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವಿರಬೇಕು ಸಕಲ, ದಯವಿರಬೇಕು ಸಕಲ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವಿಲ್ಲದ ಧರ್ಮವು ಆವುದಯ್ಯ, ದಯವಿಲ್ಲದ ಧರ್ಮವು ಆವುದಯ್ಯ. ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ, ದಯವೇ ಧರ್ಮದ, ದಯವೇ ಧರ್ಮದ ಮೂಲವಯ್ಯ. ಕೂಡಲ ಸಂಗಯ್ಯ ನಂತಲ್ಲದೊಲ್ಲನಯ್ಯ, ಕೂಡಲ ಸಂಗಯ್ಯ ನಂತಲ್ಲದೊಲ್ಲನಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವಿರಬೇಕು ಸಕಲ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವಿಲ್ಲದ ಧರ್ಮವು ಆವುದಯ್ಯ, ದಯವಿಲ್ಲದ ಧರ್ಮವು ಆವುದಯ್ಯ. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇವತ್ತ ಉಪನ್ಯಾಸ ಮತ್ತು ನಿನ್ನೆ ಉಪನ್ಯಾಸ ಇವತ್ತು ಸಾಯಂಕಾಲ ಯೂಟ್ಯೂಬ್ ದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಎಲ್ಲರೂ ವಚನ ಅಧ್ಯಯನ ವೇದಿಕೆಯನ್ನ ಅಪ್ಲೋಡ್ ಮಾಡ್ರಿ. ಇನ್ನೊಬ್ರು ಶಶಿಕಲಾ ಎಂ ಅಂತ ಹ್ಯಾಂಡಲ್ ಮಾಡಿದ್ದಾರೆ, ಮಾತಾಡ್ತಾರೆ ಮೇಡಮ್. ಶಶಿಕಲಾ, ಓಕೆ. ವಚನ ಅಧ್ಯಯನ ವೇದಿಕೆ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಸಂಖ್ಯೆಯೊಳಗೆ ಸದಸ್ಯರಾಗ್ರಿ. ಮತ್ತು ಪ್ರತಿ ಶನಿವಾರ ಸಾಯಂಕಾಲ 5 ಗಂಟೆಗೆ, ಪ್ರತಿ ರವಿವಾರ ಸುಮಾರು ಬೆಳಿಗ್ಗೆ 11:25ಕ್ಕೆ ಇದೇ ಲಿಂಕ್ ಮೂಲಕ ನಾವು ಉಪನ್ಯಾಸಗಳನ್ನ ಏರ್ಪಡಿಸ್ತಿದ್ವಿ. ನಾನು ಡಿಸೆಂಬರ್ದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಪ್ರೊಫೆಸರ್ ಸಿದ್ದರಾಮಯ್ಯ ಸರ್ ಬರ್ತಾ ಇದ್ದಾರೆ. ಅವ್ರ ಒಂದು ಪುಸ್ತಕದ ಓದು ಇದೆ. ಅದರ ಜೊತೆಗೆ ನಮ್ಮ ಬಳಗದ ಹಲವಾರು ಕವಯಿತ್ರಿಯರ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಡಿಸೆಂಬರ್ದಲ್ಲಿ. ಕವಿಯತ್ರಿಯರ ಲೇಖಕಿಯರದ ಅದಕ್ಕೆ ಸರ್ ಒಪ್ಕೊಂಡಿದ್ದಾರೆ ಟೈಮ್ ನೋಡ್ಕೊಂಡು. ಅದಕ್ಕೆ 2 ತಿಂಗಳೊಳಗೆ ನಾವು ಖಂಡಿತ ಮತ್ತೆ ಎಲ್ಲರೂ ಕೂಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗೀತು. ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಎಲ್ಲರೂ